श्रीगुरुभ्यो नमः परमगुरुभ्यो नमः श्रीमदानन्दतीर्थभगवत्पादाचार्यगुरुभ्यो नमः येन पुरा दुरभाविभूमिवलये व्यस्तारिको सुन्ततिः प्राबोधिष्णुकं करुणया प्राकाशितं भान्तं ध्वंसमनाय साधुनिकरश्चाकारि सन्मार्गदस्थेन व्यासदिवाकरेण सततं माध्याजिमे मानसम् अभ्रमाभ्रमतामत्प्रिया देवैरपि गम्यते तस्यै नमोऽस्तु देवी विष्णुवक्षस्थलाश्रये येनाहमिह दुर्मार्गात् धृत्याभिनिवेशितः सम्यक् श्रीवैष्णवे मार्गे पूर्णप्रज्ञं नमाम्यहम् वाणिते करवण्यम्ब चरणो हृदि सर्वदा मत्वाक्यशरणविभूयात् श्रीमदाचार्यभावगा हर शंभो महादेव विश्वेशावरवल्लभ शिवशंकर सर्वात्मन् नीलकंठ नमोस्तुते दुर्वादिध्वान्तरवये सज्जनेन्दीवरेन्दवे श्रीराघवेन्द्र गुरवे नमस्कारण्य सिन्धवे विद्यामान्यं सुधीमान्यं विश्वेशं विश्वपूजितं श्रीमद्विश्वप्रसन्नं च प्रणमामि गुरुत्रयम् ओलव्यास हयग्रीव पदकञ्जमधुव्रतं श्रीविश्वोत्तमयोगीन्द्रं वन्देऽहं वादिरात्रियम् भक्त्या स्तुत्या विरक्त्या भजतमर्जनोन्नत्य भूत्यर्पकाय क्षित्या मत्तल्पभृत्येष्वपि भुजनकृतोद्धत्य भूत्या जकाय कर्त्रे धर्त्रे च हर्त्रे हयमुखहरये मुद्रपात्रे नमस्ते यस्मै कस्मैचिदस्मन् मनसि धृतकथा विस्मृतो स्मारकाय श्रीगुरुभ्यो नमः हरि ओम ನರಸಿಂಹದೇವರ ಅವತಾರಕ್ಕೆ ಕಾರಣ ಯಾಕಷ್ಟು ಉಗ್ರವಾಗಿ ಕಾಣ್ತದೆ ಅಂತನ್ನೋದನ್ನು ನಿನ್ನೆ ತನಕ ನೋಡಿದ್ವಿ. ಇನ್ನೊಂದು ನರಸಿಂಹದೇವರ ಬಗ್ಗೆ ಒಂದು ವಿಶೇಷವಾದ ವಿಚಾರ ಅಂತಂದರೆ, ನಾವೇನು ದಶಾವತಾರಗಳ ಕ್ರಮ ಹೇಳ್ತೀವಿ, ಮತ್ಸ್ಯ ಕೂರ್ಮ ವರಾಹ ನರಸಿಂಹ ಅಂತ. ಎರಡನೇ ಅವತಾರ ಅಂತಂದ್ರೆ ಕೂರ್ಮಾವತಾರ ಅಂತ ಹೇಳ್ತೀವಿ, ನಾಲ್ಕನೇ ಅವತಾರ ನರಸಿಂಹಾವತಾರ ಅಂತ ಹೇಳ್ತೀವಿ. ಆದರೆ ನಿಜವಾದ ಕಥೆಯನ್ನು ನೋಡ್ತಾ ಬಂದರೆ, ಮನ್ವಂತರದಲ್ಲಿ ಯಾವ್ಯಾವ ಅವತಾರ ಆ ಆರ್ಡರ್ ನೋಡ್ತಾ ಬಂದರೆ, ಮತ್ಸ್ಯಾಯ ನಮಃ, ನರಸಿಂಹಾಯ ನಮಃ, ವರಾಹಾಯ ನಮಃ, ಕೂರ್ಮಾಯ ನಮಃ ಅಂತ ಹೇಳಬೇಕು. ಈ ಅವತಾರದಲ್ಲೇ ಹೇಳ್ತಕ್ಕಂಥ. ಯಾಕೆಂದರೆ ಮೊದಲಿಗಾಗಿರ್ತಕ್ಕಂಥದ್ದು ನರಸಿಂಹಾವತಾರ ಅಂತ ಕಥೆ ಹೇಳ್ತಾರೆ. ಯಾಕೆ ಅಂತಂದರೆ, ನರಸಿಂಹದೇವರು ಇರತಕ್ಕಂತಹ ಕಾಲ ಯಾವುದು ಅಂತಂದರೆ ಪ್ರಹ್ಲಾದ ಕಾಲ ನರಸಿಂಹದೇವರ ಅವತಾರ ಆಗಿತ್ತು. ಈ ಕೂರ್ಮಾವತಾರ ಆಗಿದ್ದ ಕಾಲ ಯಾವುದು? ಸಮುದ್ರ ಮಥನ ಕಾಲದಲ್ಲಿ ಕೂರ್ಮಾವತಾರ ಆಗಿತ್ತು. ಸಮುದ್ರ ಮಥನ ಕಾಲದಲ್ಲಿ ದೇವರಿಗೂ ದೈತ್ಯರಿಗೂ ಇಬ್ಬರಿಗೂ, ದೇವತೆಗಳಿಗೂ ದೈತ್ಯರಿಗೂ ಇಬ್ಬರಿಗೂ ಸೇರಿ ಮಥನ ಮಾಡಿದರು. ಆವಾಗ ದೈತ್ಯರ ರಾಜ ಯಾರಾಗಿದ್ದ ಅಂತಂದ್ರೆ ಬಲಿಚಕ್ರವರ್ತಿ ಅಂತ ಹೇಳ್ತಾರೆ. ಬಲಿ ಯಾರು? ಬಲಿಚಕ್ರವರ್ತಿ ಯಾರು? ಹಿರಣ್ಯಕಶಿಪುವಿನ ಮಗ ಪ್ರಹ್ಲಾದರಾಜರು, ಪ್ರಹ್ಲಾದರಾಜನ ಮಗ ರೋಚನ, ರೋಚನನ ಮಗ ಬಲಿ. ಅದರಿಂದ ಪ್ರಹ್ಲಾದರಾಜನ ಮೊದಲು ಬಲಿಚಕ್ರವರ್ತಿ ಮೊದಲು ಒಂದು ಪ್ರಶ್ನೆ ಬರ್ತದೆ. ಅದಕ್ಕೆ ಪ್ರಹ್ಲಾದರಾಜರ ಕಾಲದಲ್ಲಿ ಆಗಿರತಕ್ಕಂತಹ ನರಸಿಂಹದೇವರ ಅವತಾರ ಎರಡನೇ ಅವತಾರ. ಮೂರನೇದ್ದು ವರಾಹಾವತಾರ ಸರಿ ಇದೆ. ಅದಾದ್ಮೇಲೆ ಬಂದಿರತಕ್ಕಂತಹ ಅವತಾರ ಅಂತಂದ್ರೆ ಕೂರ್ಮಾವತಾರ ಅಂತ ಹೇಳ್ತಾರೆ. ವಾಸ್ತವಿಕವಾಗಿ ಕಥೆ ಪ್ರಕಾರ ನೋಡ್ತಾ ಹೋದರೆ ಮತ್ಸ್ಯಾಯ ನಮಃ, ನರಸಿಂಹಾಯ ನಮಃ, ವರಾಹಾಯ ನಮಃ, ಕೂರ್ಮಾಯ ನಮಃ ಅಂತ ಹೇಳಬೇಕು. ಎರಡನೇ ಅವತಾರ ನರಸಿಂಹಾವತಾರ, ನಾಲ್ಕನೇ ಅವತಾರ ಕೂರ್ಮಾವತಾರ. ಆದರೆ ಎಲ್ಲ ಕಡೆಯಲ್ಲಿಯೂ ಕೂಡ ಮಧ್ವಾಚಾರ್ಯರು ಹೇಳ್ತಕ್ಕಂತಹ ಕ್ರಮವೂ ಕೂಡ ಇದೆ. ಈಗ ನಾವೇನು ಹೇಳ್ತಾ ಇದ್ದೀವಿ, ಮತ್ಸ್ಯೋ ಕೂರ್ಮೋ ವರಾಹಶ್ಚ ನೃಸಿಂಹೋ ವಾಮನಸ್ತಥಾ ರಾಮೋ ರಾಮಶ್ಚ ಕೃಷ್ಣಶ್ಚ ಬುದ್ಧ ಕಲ್ಕೀಚ ತೇಜಸ ಅಂತ ಹೇಳಿ ಪರಮಾತ್ಮನ 10 ಅವತಾರಗಳನ್ನು ಹೇಳುವಾಗ ಮತ್ಸ್ಯಾಯ ನಮಃ, ಕೂರ್ಮಾಯ ನಮಃ ಅಂತಲೇ ಮಧ್ವಾಚಾರ್ಯರು ಅದೇ ಆರ್ಡರಲ್ಲೇ ಹೇಳಿ ಕೊಟ್ಟಿದ್ದಾರೆ. ಆದ್ದರಿಂದ ಅದನ್ನು ಹೇಳಬೇಕು. ಕಥಾವತಾರವನ್ನು ಕೆಲವೊಂದು ಕಡೆ ಮೀರಿ ಕೆಲವೊಂದು ಕಡೆ ನಾವು ಕ್ರಮವನ್ನು ಅನುಸರಿಸ್ತಕ್ಕಂತಹ ಕ್ರಮ ಇದೆ ಅಂತ ಹೀಗರ್ಥ. ಇದು ನರಸಿಂಹದೇವರ ಅವತಾರದ ಒಂದು ವಿಚಿತ್ರ. ಅದಾದ ಮೇಲೆ
ನರಸಿಂಹ ಪುರಾಣದಲ್ಲಿ ನರಸಿಂಹದೇವರ ಕಥೆಯನ್ನು ಹೇಳುವಾಗ ಒಂದು ದಿನ ಹಿರಣ್ಯಕಶಿಪು ನರಸಿಂಹದೇವರ ಜೊತೆಗೆ ಯುದ್ಧ ಆಡುವಾಗ ಪ್ರಹ್ಲಾದ, ಆಹ್ಲಾದ, ಸಹ್ಲಾದ, ಆಹ್ಲಾದ ಅಂತ 4 ಜನ ಇವರನ್ನು ಬಂದರು. ಪ್ರಹ್ಲಾದರಾಜರನ್ನು ಬಂದರು. ಈ 4 ಜನಗಳು ಸೇರಿ ನರಸಿಂಹದೇವರ ಜೊತೆಗೆ ಯುದ್ಧ ಆಡ್ತಾರೆ ಅಂತ ಕಥೆ ಬರ್ತದೆ ನರಸಿಂಹ ಪುರಾಣದಲ್ಲಿ. ಅಂದ್ರೆ ಇದಕ್ಕೆ ಅರ್ಥ ಏನು ಅಂತಂದ್ರೆ, ನಮ್ಮ ಗುರುಗಳು ಹೇಳ್ತಾ ಇದ್ದಿದ್ದು, ಯಾವತ್ತಿಗೂ ಪ್ರಹ್ಲಾದರಾಜರು ಪುರಾಣದಲ್ಲಿ ಬಂದಿದ್ದು ಅಂದ್ರೆ ನಡಿಲೇಬೇಕಲ್ಲ, ನಡಿಲೇಬೇಕು. ಯಾವ ಪುರಾಣದಲ್ಲಿ ಬಂದ್ರೆ ಆ ಕಥೆ ನಡೆದಿರ್ತದೆ ಯಾವತ್ತು ಒಂದು ಕಲ್ಪದಲ್ಲಿ. ಅದಕ್ಕೆ ಗುರುಗಳು ಹೇಳ್ತಾ ಇದ್ದ ಉತ್ತರ ಏನು ಅಂತಂದ್ರೆ, ಎಲ್ಲೋ ಹಿರಣ್ಯಕಶಿಪುವಿನ ಮನಸ್ಸಿನಲ್ಲಿ ನರಸಿಂಹದೇವರ ಜೊತೆಗೆ ನಾನು ಗೆಲ್ಲಬಹುದು ಅಂತನ್ನುವ ಸಣ್ಣ ಆಸೆ ಇತ್ತಲ್ಲ, ಆ ಆಸೆ ಒಂದು ಕನಸಿನ ರೂಪದಲ್ಲಿ ಯುದ್ಧ ರೂಪವನ್ನು ತಗೊಂಡು ಆ ಯುದ್ಧದಲ್ಲಿ ಪ್ರಹ್ಲಾದರಾಜರು, ಆಹ್ಲಾದರು, ಸಹ್ಲಾದರು, ಆಹ್ಲಾದರು ಅಂತ ಹೇಳಿ 4 ಜನ ಇವರೆಲ್ಲ ನರಸಿಂಹದೇವರ ಜೊತೆಗೆ ವಿರುದ್ಧವಾಗಿ ಯುದ್ಧ ಮಾಡಿದರು ಅಂತನ್ನುವ ಕಥೆ ನಡೆದಿದೆ ಅಂತ ನರಸಿಂಹ ಪುರಾಣ ಹೇಳಿದೆ ಹೊರತು, ಅದೆಲ್ಲ ಕನಸು ಅಂತ ಅರ್ಥ ಮಾಡ್ಕೊಳ್ಬೇಕೆ ಹೊರತು ನಿಜವಾಗಿಯೂ ಕೂಡ ಪ್ರಹ್ಲಾದರಾಜರು ಪರಮಾತ್ಮನ ವಿರುದ್ಧವಾಗಿ ನಿಂತು ಯುದ್ಧ ಮಾಡಿಲ್ಲ ಅಂತನ್ನುವುದನ್ನು ಇಷ್ಟು ವಿಚಾರ ತಿಳಿಸ್ತಾರೆ ನರಸಿಂಹದೇವರ ಅವತಾರದಲ್ಲಿ. ಅದಾದ ಮೇಲೆ ಪ್ರಹ್ಲಾದರಾಜರು ದೈತ್ಯ ಬಾಲಕರನ್ನೆಲ್ಲ ಕೂಡಿಸಿಕೊಂಡು ಉಪದೇಶ ಮಾಡ್ತಾರೆ. ಮನುಷ್ಯನ ಜೀವನ 100 ವರ್ಷ ಬದುಕಿದ್ರೆ 50 ವರ್ಷ ಅರ್ಧದಷ್ಟು ನಿದ್ದೆಯಲ್ಲಿ ಹೋಗುತ್ತಂತೆ. ಇನ್ನು ಕಾಲು ಭಾಗ ಯೌವನದಲ್ಲಿ ಕಳೀತೇವೆ, ಇನ್ನು ಕಾಲು ಭಾಗ ವೃದ್ಧಾಪ್ಯದಲ್ಲಿ ಹೋಗ್ತದೆ. ಮನುಷ್ಯ ಭಕ್ತಿ ಮಾಡೋದಾದರೆ ಯಾವಾಗ ಪರಮಾತ್ಮನಿಗೆ. ಆದ್ದರಿಂದ ಕೌಮಾರ ಆಚರೇತ್ ಪ್ರಾಜ್ಞ ಧರ್ಮಾನ್ ಭಾಗವತಾನಿಹ ಅಂತ ಪ್ರಹ್ಲಾದರಾಜರು ಹೇಳಿದರು. ಚಿಕ್ಕವರಿದ್ದಾಗಿಂದನೇ ಎಷ್ಟಾಗ್ತದೋ ಅಷ್ಟು ಧರ್ಮಾಚರಣೆಯ ಸಂಸ್ಕಾರವನ್ನು ಮಕ್ಕಳಿಗೆ ನಾವು ಕೊಟ್ವಿ ಅಂತಂದರೆ, ಅದು ಎಷ್ಟು ಧರ್ಮಾಚರಣೆ ಮಾಡಿರ್ತೀವೋ ಅಷ್ಟೇ ನಮಗೆ ಲಭ್ಯ. ಹೊರತು ವಯಸ್ಸಾದ ಮೇಲೆ ಮಾಡ್ತೀವಿ, ದೊಡ್ಡವರಾದ್ಮೇಲೆ ಮಾಡ್ತೀವಿ ಅಂತನ್ನೋದು ಸುಳ್ಳು ಮಾತು ಅಂತ ಈ ಭಾಗವತ ಪ್ರಹ್ಲಾದರಾಜರ ಉಪದೇಶದಲ್ಲಿ ಹೇಳ್ತದೆ. ಆದ್ದರಿಂದ ಪ್ರತಿಯೊಬ್ಬ ಮನುಷ್ಯನು ಕೂಡ ನಾಳೆ ಮಾಡ್ತೇವೆ ಅಂತ ಅನ್ನೋ ಬದಲಿಗೆ ಇವತ್ತೆಷ್ಟಾಗ್ತದೋ ಅಷ್ಟು ಧರ್ಮಾಚರಣೆಯನ್ನು ಮಾಡ್ತಕ್ಕಂಥದ್ದು ಅದು ಉತ್ತಮ ಪಕ್ಷ ಅಂತ ಪ್ರಹ್ಲಾದರಾಜರು ಹೇಳಿದರು. ಅದಾದ ಮೇಲೆ 8ನೇ ಸ್ಕಂದದಲ್ಲಿ ಅನೇಕ ಮನ್ವಂತರಗಳಲ್ಲಿ ನಡೆದಿರತಕ್ಕಂತಹ ಕಥಾಭಾಗವನ್ನು ಹೇಳಿದ್ದಾರೆ ಭಾಗವತದಲ್ಲಿ. ಯಾವ್ಯಾವ ಮನ್ವಂತರದಲ್ಲಿ ಏನೇನು ವಿಶೇಷ ಸಂಗತಿಗಳು ನಡೀತು. ಇದು ಯಾಕೆ ಹೇಳಬೇಕು ಅಂತಂದ್ರೆ, ಮನ್ವಂತರಾನು ಕಥಾ ಅಂತ ಹೇಳ್ತಾರೆ. ಪುರಾಣದ ಲಕ್ಷಣ ಅತ್ರ ಸರ್ಗೋ ವಿಸರ್ಗಶ್ಚ ಅಂತ ಸೃಷ್ಟಿ ಪ್ರಕರಣ ಹೇಳಬೇಕು. ಯಾರ್ಯಾರು ಯಾವ್ಯಾವ ಮಕ್ಕಳು ಅಂತನ್ನುವ ವಂಶಾವಳಿಯನ್ನು ಹೇಳಬೇಕು. ಭಗವಂತನ ತತ್ವಜ್ಞಾನವನ್ನು ಉಪದೇಶ ಮಾಡ್ತಾ ಇರಬೇಕು. ಬ್ರಹ್ಮಾಂಡದ ಬಗ್ಗೆ ವರ್ಣನೆ ಬಂದಿರಬೇಕು ಆ ಗ್ರಂಥದಲ್ಲಿ. ಮನ್ವಂತರಗಳಲ್ಲಿ ನಡೆದಿರ್ತಕ್ಕಂತಹ ಕಥೆ ಇದೆಲ್ಲ 16 ಲಕ್ಷಣಗಳನ್ನು ಹೇಳ್ತಾರೆ ಪುರಾಣ ಅಂತ. ಆದ್ದರಿಂದ ಆ ಪುರಾಣಗಳ ಲಕ್ಷಣದಲ್ಲಿ ಒಂದಾಗಿರ್ತಕ್ಕಂಥ ಮನ್ವಂತರ ಚರಿತ್ರೆಯನ್ನು 8ನೇ ಸ್ಕಂದದಲ್ಲಿ ಹೇಳ್ತಾರೆ. ಇದರ ಜೊತೆಗೆ ಶುಕಾಚಾರ್ಯ ಇನ್ನೊಂದು ಸೇರಿಸ್ತಾರೆ. ಕಥಾ ಇಮಾಸ್ತೆ ಕಥಿತಾ ಮಹೀಯಸಾಂ ಸದುದ್ಭವಸ್ಥಾನ ನಿರೋಧ ಲೀಲೆಯ ವಿಜ್ಞಾನ ವೈರಾಗ್ಯ ವಿವಕ್ಷಯಾ ವಿಭೋ ವಚೋ ವಿಭೂತಿ ನತು ಪಾರಮಾರ್ಥ್ಯಂ. ನೋಡು ಪರೀಕ್ಷಿತ, ಈ ಕಥೆಗಳನ್ನೆಲ್ಲ ಹೇಳುವಾಗ ನಾನು ಕಥೆಗಳನ್ನು ಹೇಳಿ ಟೈಮ್ ಪಾಸ್ ಆಗಲಿ ಅನ್ನೋದಕ್ಕೋಸ್ಕರ ಹೇಳ್ತಾ ಇಲ್ಲ. ಪ್ರತಿಯೊಬ್ಬ ರಾಜರ ಜೀವನದಲ್ಲಿ, ಒಬ್ಬೊಬ್ಬರ ಜೀವನದಲ್ಲಿ ಒಂದೊಂದು ರೀತಿಯಾದ ಧರ್ಮವನ್ನು ಅವರು ಮಾಡಿದರೂ ಕೂಡ ಪರಮಾತ್ಮ ರಕ್ಷಣೆ ಮಾಡಿದ್ದಾನೆ ಅಂತಂದರೆ, ನಮಗೆ ಭಗವಂತನನ್ನು ಒಲಿಸಿಕೊಳ್ಳಿಕ್ಕೆ 100 ಧರ್ಮಗಳನ್ನು ಪುರಾಣಗಳು ಹೇಳ್ಕೊಡ್ಬೇಕು. ಕೆಲವೊಬ್ಬರು ಜಪ ಮಾಡಿದರು, ಕೆಲವೊಬ್ಬರು ಶ್ರವಣ ಮಾಡಿದರು, ಕೆಲವೊಬ್ಬರು ಭಕ್ತಿ ಮಾಡಿದರು, ಕೆಲವೊಬ್ಬರು ಏಕಾದಶಿ ಮಾಡಿದರು, ಇನ್ನು ಕೆಲವೊಬ್ಬರು ಚಾತುರ್ಮಾಸ ಮಾಡಿದರು. ಈ ಎಲ್ಲ ಕಥೆಗಳನ್ನು, ಧರ್ಮಗಳನ್ನು ನಾವು ಕೇಳ್ತಾ ಹೋದಾಗ ಇದರಲ್ಲಿ ಯಾವುದೋ ಒಂದು ಧರ್ಮವನ್ನು ನಾವು ಮಾಡಿದರೂ ಕೂಡ ಪರಮಾತ್ಮನ ಅನುಗ್ರಹ ಆಗ್ತದೆ ಅಂತ ಅನ್ನೋ ವಿಚಾರವನ್ನು ಜಗತ್ತಿನ ಜನಗಳಿಗೆ ತಿಳಿಸ್ಕೊಡ್ಬೇಕು ಅನ್ನೋದು ಉದ್ದೇಶ ಅಷ್ಟೇ ಹೊರತು ಇಷ್ಟೆಲ್ಲ ಜನಗಳ ಕಥೆಯನ್ನು ನೆನಪಿಟ್ಟುಕೊಳ್ಬೇಕು ಅಂತ ಅನ್ನೋ ಉದ್ದೇಶದಿಂದ ಈ ಕಥೆಯನ್ನು ಹೇಳಿಲ್ಲ. ಅಥವಾ ಗ್ರಂಥ ಜಾಸ್ತಿ ದೊಡ್ಡದು ಮಾಡಬೇಕು ಅಂತ ಹೇಳಿ 100 ಕಥೆಗಳನ್ನು ಇದರಲ್ಲಿ ಸೇರಿಸಿಲ್ಲ. ವಚೋ ವಿಭೂತಿ ನತು ಪಾರಮಾರ್ಥ್ಯಂ. ಇಲ್ಲಿ ಬಂದಿರತಕ್ಕಂತಹ ಕಥೆಗಳ ಉದ್ದೇಶ ಏನು ಅಂತಂದರೆ, ವಿಜ್ಞಾನ ವೈರಾಗ್ಯ ವಿವಕ್ಷಯಾ ವಿಭೋ, ಅವರವರು ಮಾಡಿರ್ತಕ್ಕಂತಹ ಜ್ಞಾನ ಸಂಪಾದನೆ ಅಥವಾ ಅವರವರು ಜಗತ್ತಿನ ಮೇಲೆ ತೋರಿಸಿರ್ತಕ್ಕಂಥ ವೈರಾಗ್ಯ, ಇದು ಇಷ್ಟನ್ನು ಅರ್ಥ ಮಾಡೋದಕ್ಕೋಸ್ಕರ ಇಷ್ಟು ಕಥೆಗಳನ್ನು ಈ ಪುರಾಣದಲ್ಲಿ
ಸೇರಿಸಿದ್ದೇನೆ ಅಂತ ಶುಕಾಚಾರ್ಯರು ಪ್ರಾರಂಭದಲ್ಲಿಯೇ ಹೇಳಿ, ಈಗ ನಾವಿರ್ತಕ್ಕಂಥದ್ದು ವೈವಸ್ವತ ಮನ್ವಂತರ ಅಂತ 7ನೇ ಮನ್ವಂತರದಲ್ಲಿ. ಮನ್ವಂತರಗಳು ಪ್ರಾರಂಭ ಆಗೋದು ಸ್ವಯಂಭೂ ಮನ್ವಂತರ, ಸ್ವಾರೋಚಿಷ ಮನ್ವಂತರ, ಉತ್ತಮ ಮನ್ವಂತರ, ರೈವತ ಮನ್ವಂತರ, ರೋಚನ ಮನ್ವಂತರ, ಚಾಕ್ಷುಷ ಮನ್ವಂತರ, ವೈವಸ್ವತ ಮನ್ವಂತರ ಅಂತ ಇದು 7ನೇ ಮನ್ವಂತರ. ಇದರಲ್ಲಿ ಸ್ವಯಂಭೂ ಮನ್ವಂತರದಲ್ಲಿ ನಡೆದಿರ್ತಕ್ಕಂತಹ ಕಥೆ ಏನು? ಮೊನ್ನೆ ಹೇಳಿದೆ, ಮನ್ವಂತರ ಅಂತಂದರೆ ಎಷ್ಟು ದೀರ್ಘಕಾಲ ಅದು. ದೇವಹೂತಿ ಮದುವೆ ಆಗುವಾಗ ರಾಜನ ಮಗಳು ಒಬ್ಬ ಬ್ರಾಹ್ಮಣನನ್ನು ಮದುವೆ ಆಗಬೇಕು ಅಂತ, ವೈದಿಕರನ್ನು ಮದುವೆ ಆಗಬೇಕು ಅಂತ ಆಸೆಪಟ್ಟಾಗ ಆ ರಾಜನ ಮಗಳು ಅಂತಂದ್ರೆ ಆ ರಾಜ ಎಷ್ಟು ದೀರ್ಘಕಾಲದವರೆಗೆ ರಾಜ ಅಂತ ಹೇಳಿದರೆ, ಈ ಸಂದರ್ಭದಲ್ಲಿ ಪುರಾಣ ಹೇಳುತ್ತದೆ, ಭಾಗವತ, ಒಂದು ಮನ್ವಂತರ ಅಂತಂದ್ರೆ 71 ಮಹಾಯುಗಗಳು ಅಂತ ಹೇಳ್ತದೆ. 71 ಮಹಾಯುಗ ಅಂತಂದ್ರೆ ಕೃತಯುಗ, ತ್ರೇತಾಯುಗ, ದ್ವಾಪರ ಯುಗ ಮತ್ತು ಕಲಿಯುಗ. ಈ 4 ಯುಗಗಳು ಒಂದು ರೌಂಡ್ ತಿರುಗಿದರೆ ಇದನ್ನು ಒಂದು ಮಹಾಯುಗ ಅಂತ ಕರೀತಾರೆ. ಕಲಿಯುಗದ ಪ್ರಮಾಣ ಎಷ್ಟು? ನಮ್ಮ ಟೈಮಿಂಗ್ಸ್ ಲೆಕ್ಕದಲ್ಲಿ 4,32,000 ಕೋಟಿ ವರ್ಷಗಳಿಗೆ ಒಂದು ಕಲಿಯುಗ. ಇದರ ಡಬಲ್ ಅಂದರೆ 8,64,000 ಕೋಟಿ ವರ್ಷಗಳಿಗೆ ದ್ವಾಪರ ಯುಗ ನಮ್ಮ ಲೆಕ್ಕ. ಅದರ ಡಬಲ್ 16,128,126 136 ಕೋಟಿ ಸಾವಿರ ವರ್ಷ ತ್ರೇತಾಯುಗ. ಅದರ ಡಬಲ್ 32,000 ಕೋಟಿ. ಇದು ಕೃತಯುಗದ ಕಾಲಮಾನ. ಇಂಥ ಯುಗಗಳು ಚತುರ್ಮುಖ ಬ್ರಹ್ಮದೇವರ ಒಂದು ದಿನಕ್ಕೆ 8,000 ಯುಗ ಆಗ್ತದೆ. ನಮ್ಮ 8,000 ಯುಗಗಳು ಚತುರ್ಮುಖ ಬ್ರಹ್ಮದೇವರ ಒಂದು ದಿನ. ಚತುರ್ಯುಗ ಸಹಸ್ರಾಣಿ ಬ್ರಹ್ಮಣೋ ದಿನಮುಚ್ಯತೆ. 4 ಯುಗಗಳು 1,000 ಬಾರಿ ತಿರುಗಿದರೆ ಚತುರ್ಮುಖ ಬ್ರಹ್ಮದೇವರು ಒಂದು ಹಗಲು. ಇನ್ನು 4,000 ಬಾರಿ ತಿರುಗಿದರೆ ಮಧ್ಯಾಹ್ನ 12 ಗಂಟೆಯಿಂದ ರಾತ್ರಿ 12 ಗಂಟೆ ಆಗ್ತದೆ ಚತುರ್ಮುಖ ಬ್ರಹ್ಮದೇವರು. ಸೊ ಅವರ ಒಂದು ದಿನಕ್ಕೆ 8,000 ಯುಗಗಳು ನಮ್ಮದು ಲೆಕ್ಕ. ಹೀಗೆ 8,000 ಯುಗಗಳ ಮಧ್ಯದಲ್ಲಿ ಒಟ್ಟಾರೆ ಮನ್ವಂತರಗಳೆಲ್ಲವೂ ಕೂಡ ಒಂದು ಮನ್ವಂತರ ಅಂತಂದರೆ 71 ಮಹಾಯುಗಗಳು. ಇದು ಚತುರ್ಮುಖ ಬ್ರಹ್ಮದೇವರ ಒಂದು ದಿನದಲ್ಲಿ 14 ಮನ್ವಂತರಗಳು ಆಗೋಗ್ತದೆ. ಇಷ್ಟು ದೀರ್ಘವಾಗಿರ್ತಕ್ಕಂತಹ ಕಾಲ ಅಂತ ಪುರಾಣ ಇದನ್ನು ಕೊಟ್ಟು, ಮೊದಲನೇ ಯುಗವಾಗಿರ್ತಕ್ಕಂತಹ ಸ್ವಯಂಭೂ ಮನ್ವಂತರದಲ್ಲಿ ಯಜ್ಞನಾಮಕ ಪರಮಾತ್ಮನ ಕಥೆಯನ್ನು ಮೊದಲೇ ಹೇಳಿದರು. ಆಕೃತಿ ದೇವಿ ಮತ್ತು ರುಚಿ ಅಂತನ್ನುವ ಋಷಿಗಳಲ್ಲಿ ಅವತಾರ ಮಾಡಿರ್ತಕ್ಕಂತಹ ಭಗವಂತನ ರೂಪ ಯಜ್ಞನಾಮಕ ಪರಮಾತ್ಮ. ಅಜ್ಜನೂ ಆಗಬೇಕು, ತಂದೆಯೂ ಆಗಬೇಕು ಸ್ವಯಂಭೂಮನು ಪರಮಾತ್ಮನಿಗೆ. ಅವನೊಮ್ಮೆ ಬದರಿ ಕ್ಷೇತ್ರದ ಅಲಕನಂದ ನದಿ ತೀರದಲ್ಲಿ, ಅಲಕನಂದ ನದಿ ಒಳಗಡೆನೆ ಕೂತು ತಪಸ್ಸು ಮಾಡ್ತಾ ಇದ್ದಂತೆ. ಏನು ಮಾಡ್ತಾ ಇದ್ದ ಅಂತಂದರೆ, ಈಶಾವಾಸೋಪನಿಷತ್ತು ಅಂತ 20 ಮಂತ್ರಗಳ ಒಂದು ಚಿಕ್ಕ ಉಪನಿಷತ್ತಿದೆ. ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ತಾಂ ಜಗತ್ ತೇನ ತ್ಯಕ್ತೇನ ಭುಂಜೀತಾಃ ಮಾಗೃಧ ಕಸ್ಯ ಸಿದ್ಧನಂ ಕುರ್ವನ್ನೇವೇಹ ಕರ್ಮಾಣಿ ಜಿಜೀವಿಷೇಚ್ಛತಕಂ ಸಮಾಹ ಏವಂ ತ್ವಯಿ ನಾಣ್ಯಥೇತೋಸ್ತಿ ನ ಕರ್ಮ ಲಿಪ್ಯತೆ ಅಂದ್ರೆ. ಹೀಗೆ 20 ಮಂತ್ರಗಳು. ಇಷ್ಟು ಚಿಕ್ಕ ಚಿಕ್ಕ ಮಂತ್ರ. ಇಡೀ ಪ್ರಪಂಚದಲ್ಲಿ ಪರಮಾತ್ಮನ ವ್ಯಾಪ್ತಿ ಹೇಗಿದೆ, ಹೇಗೆ ಪರಮಾತ್ಮ ವ್ಯಾಪಿಸಿದ್ದಾನೆ ಅಂತ ಹೇಳುವ ಕಥೆ ಅದು ಉಪನಿಷತ್ತು. ಈಶಾ ಆವಾಸ್ಯ ಅಂತ. ಈಶಾ ಅಂದರೆ ಪರಮಾತ್ಮ. ಇಡೀ ಬ್ರಹ್ಮಾಂಡದ ಅಣುಕಣಗಳು ಕೂಡ ಪರಮಾತ್ಮನ ವಾಸಸ್ಥಾನವಾಗಿದೆ ಅಂತ ಹೇಳುವಂಥ ಉಪನಿಷತ್ತು ಈಶಾವಾಸ್ಯ ಉಪನಿಷತ್ತು. ಅದನ್ನು ಹೇಳುವಾಗ ಅದೇ ಮಂತ್ರಗಳಂತ ತಿಳ್ಕೊಂಡು ಅದನ್ನು ಜಪ ಮಾಡ್ತಾ ಇದ್ದವನು. 20 ಮಂತ್ರಗಳನ್ನು ಒಮ್ಮೆ ಪಾರಾಯಣ ಮಾಡೋದು, ಒಂದು ಜಪಿಸ್ತಾರ ಮಣಿ ತಿರುಗಿಸೋದು, ಹೀಗೆ ಜಪ ಮಾಡ್ತಾ ಇದ್ದಾಗ ಅನೇಕ ದೈತ್ಯರೆಲ್ಲ ಬಂದು ಇವನ ಮೇಲೆ ಆಕ್ರಮಣ ಮಾಡಲಿಕ್ಕೆ ಶುರು ಮಾಡಿದರು. ಯಾಕೆ ಅಂತಂದರೆ, ಜಪ ಮಾಡುವಾಗ ನಾವೆಲ್ಲ ಆಸನ ಶುದ್ಧಿ ಮಾಡ್ಕೊಳ್ಬೇಕು ಅಂತ ಮೊನ್ನೆ ಹೇಳಿದೆ. ಜಪ ಧ್ಯಾನ ಮಾಡುವಾಗ ಕೂಡ ಜಾಗದ ವೈಬ್ರೇಷನ್ ಇರ್ತದೆ ಅಂತ. ಅದರಂತನೇ ಐಂದ್ರ್ಯಾದಿ ದಶದಿಶಂ ಪದ್ಮಾಗಿ ನಮಶ್ಚಕ್ರಾಯ ಸ್ವಾಹ ಅಂತ ದಿಗ್ಬಂಧನವನ್ನು ಮಾಡ್ಕೊಳ್ಳಿಕ್ಕಿದೆ ಜಪ ಮಾಡುವವರು. ಯಾಕೆ ಅಂತಂದರೆ ದುಷ್ಟಶಕ್ತಿಗಳೆಲ್ಲ ಆಕ್ರಮಣ ಮಾಡುವಂಥ ಅವಕಾಶಗಳಿರ್ತದೆ ಜಪ ಮಾಡುವವ್ರ ಮೇಲೆ. ಜಪಕ್ಕೂ ದುಷ್ಟಶಕ್ತಿಗಳಿಗೂ ಏನು ವಿರೋಧ ಅಂತಂದರೆ, ಉಪನಿಷತ್ ಪ್ರಕರಣದಲ್ಲಿ ಉಪನಿಷತ್ತಲ್ಲಿ
ಸಪ್ತಾನ್ನ ಪ್ರಕರಣ ಅಂತ ಒಂದು ಪ್ರಕರಣ ಹೇಳ್ತಾರೆ. ಅಂದರೆ ಒಂದು ಭಾಗ ಅದು. ಪರಮಾತ್ಮ ನಮ್ಮನ್ನೆಲ್ಲ ಈ ಜಗತ್ತಲ್ಲಿ ಸೃಷ್ಟಿ ಮಾಡೋಕ್ಕಿಂತ ಮೊದಲು ನಮಗೆ ಬೇಕಾಗಿರ್ತಕ್ಕಂಥ ಅನ್ನದ ವ್ಯವಸ್ಥೆಯನ್ನು ಮಾಡಿದ್ದಂತೆ ಮೊದಲು. ನಾವೆಲ್ಲ ಹೇಗೆ ಯಾರಾದರೂ ಮನೆಗೆ ಬಂದ ಮೇಲೆ ಅವರು ಊಟಕ್ಕೆ ಇರ್ತಾರೋ ಇಲ್ಲ ಅನ್ನೋದನ್ನು ನೋಡ್ಕೊಂಡು ಅನ್ನಕ್ಕೆ ಇಡ್ತೇವೆ, ಅಡುಗೆ ಮಾಡ್ತೇವೆ. ಆದರೆ ಪರಮಾತ್ಮ ಹಾಗಲ್ಲ. ನಾವು ಈ ಜಗತ್ತಿಗೆ ಬರೋಕ್ಕಿಂತ ಮೊದಲೇ ಅನ್ನವನ್ನು ತಯಾರು ಮಾಡಿಟ್ಟು ಆಮೇಲೆ ನಮ್ಮನ್ನು ಕಳಿಸುತ್ತಂತೆ. ಅದು ಯಾವ್ಯಾವ ರೀತಿಯ ಅನ್ನ ಅಂತ 7 ವಿಧವಾದ ಅನ್ನ ಇದೆ ಅಂತ ಉಪನಿಷತ್ತು ಹೇಳುತ್ತೆ. ಮೊದಲನೇ ಅನ್ನ ಮಳೆ ಅಂತೆ. ಮಳೆ ಅನ್ನೋದು ಮೊದಲನೇ ಅನ್ನ. ಎರಡನೇ ಅನ್ನ ಸ್ವಾಹ ಅಂತನ್ನುವ ಅನ್ನ ಅಂತ ಹೇಳುತ್ತೆ. ಸ್ವಾಹ ಅಂತನ್ನೋದು ಒಂದು ಅನ್ನ. ಮೂರನೇ ಅನ್ನ ಅಂತಂದರೆ ಹಾಲು. ನಾಲ್ಕನೇ ಅನ್ನ ಅಂತಂದರೆ ಸ್ವಧ ಅಂತನ್ನುವ ಅನ್ನ. ಐದನೇ ಅನ್ನ ಅಂತಂದರೆ ಮಾತು. ಆರನೇ ಅನ್ನ ಅಂತಂದರೆ ಮನಸ್ಸು. ಏಳನೇ ಅನ್ನ ಅಂತಂದರೆ ನಮ್ಮ ದೇಹದಲ್ಲಿರ್ತಕ್ಕಂಥ ಶಕ್ತಿ. ಇದೆಲ್ಲ ಅನ್ನ ಅಂತ ಹೇಳ್ತದೆ ಉಪನಿಷತ್ತು. ಪರಮಾತ್ಮ ಇಷ್ಟು ಅನ್ನವನ್ನು ಸೃಷ್ಟಿ ಮಾಡಿ ವಿಚಾರ ಮಾಡಿದ. ಅವರವರ ಅನ್ನವನ್ನು ಅವರವರ ಕೈಯಲ್ಲೇ ಕೊಟ್ಟರೆ ಇನ್ನೊಬ್ಬರ ಮಾತನ್ನು ಇನ್ನೊಬ್ಬರು ಕೇಳಲ್ಲ, ಬೇರೊಬ್ಬರ ಮಾತನ್ನು. ಆದ್ದರಿಂದ ಜಗತ್ತಿನ ಜನಗಳಲ್ಲಿ ಕಮ್ಯುನಿಕೇಷನ್ಗೋಸ್ಕರ ಪರಮಾತ್ಮ ಮಾಡಿದ ವ್ಯವಸ್ಥೆ ಏನು ಅಂತಂದ್ರೆ ಒಬ್ಬರ ಅನ್ನವನ್ನು ಇನ್ನೊಬ್ಬರ ಕೈಯಲ್ಲಿ ಕೊಟ್ಟ. ಮಳೆ ಅನ್ನುವುದು ಮನುಷ್ಯರ ಅನ್ನ. ಯಾಕಂದ್ರೆ ಮಳೆ ಆದ್ರೇ ಬೆಳೆ ಆಗೋದು, ಅದರಿಂದ ಅನ್ನ ತಿನ್ಲಿಕ್ಕೆ ಸಾಧ್ಯ ನಾವು. ಆದ್ದರಿಂದ ನಮ್ಮ ಅನ್ನವಾಗಿರ್ತಕ್ಕಂತಹ ಮಳೆಯನ್ನ ದೇವತೆಗಳ ಕೈಯಲ್ಲಿ ಕೊಟ್ಟಂತೆ. ದೇವತೆಗಳ ಅನ್ನ ಅಂತಂದ್ರೆ ಸ್ವಾಹ ಅಂತನ್ನುವ ಅನ್ನ. ಆದ್ದರಿಂದ ನಾವು ಹೋಮದಲ್ಲಿ ಯಾವ ದೇವತೆಗಳ ಮಂತ್ರ ಹೇಳಿದ್ರು ಕೊನೆಗೆ ಸ್ವಾಹ ಅಂತ ಸೇರಿಸಾಗ್ತದೆ. ಅಂದರೆ ದೇವತೆಗಳಿಗೆ, ಆ ದೇವತೆಗಳಿಗೆ ಇದು ಅನ್ನ ಆಗಿ ಪರಿಣಾಮ ಆಗಲಿ ಅಂತ ಅವ್ರಿಗೆ ಹೋಗಿ ಮುಟ್ಲಿ ಇದು ಅನ್ನ ಅಂತ. ಸೊ ನಮ್ಮಿಂದ ಅನ್ನವನ್ನು ತಗೊಂಡ ದೇವತೆಗಳು ನಮಗೆ ಮಳೆಯನ್ನು ಕೊಡ್ತಾರೆ, ನಮಗೆ ಮಳೆಯನ್ನು ಕೊಡ್ತಾರೆ. ಆದ್ದರಿಂದ ನಮ್ಮ ಅನ್ನವಾಗಿರ್ತಕ್ಕಂತಹ ಮಳೆಯನ್ನು ದೇವತೆಗಳ ಕೈಯಲ್ಲಿ ಕೊಟ್ಟ, ದೇವತೆಗಳ ಅನ್ನವಾಗಿರ್ತಕ್ಕಂತಹ ಸ್ವಾಹವನ್ನು ಮನುಷ್ಯರ ಕೈಯಲ್ಲಿ ಕೊಟ್ಟ. ಆದ್ದರಿಂದ ಮನುಷ್ಯರು ಯಜ್ಞ ಮಾಡ್ರಿ ಅಂತ ಅರ್ಥ, ದೇವತೆಗಳು ಮಳೆ ಸುರಿಸೋ ಕೆಲಸ ಅವರು. ಮತ್ತಿನ್ನು ಹಾಲು ಸ್ವಧ ಅಂತನ್ನುವ ಅನ್ನ. ಹಾಲು ಅಂತಂದ್ರೆ ಚಿಕ್ಕ ಮಕ್ಕಳಿಗೆ ಅನ್ನ. ಕೂಸುಗಳಿದ್ದಾಗ ಹಾಲು ಕುಡಿದು ಬೆಳೆಯೋದು. ಆ ಅನ್ನವನ್ನು ಅಪ್ಪ ಅಮ್ಮನ ಕೈಯಲ್ಲಿ ಕೊಟ್ಟಂತೆ ಹಾಲನ್ನು. ಹಾಲು ಅಂತನ್ನುವ ಅನ್ನವನ್ನು ತಂದೆ ತಾಯಿಗಳ ಕೈಯಲ್ಲಿ ಕೊಟ್ಟ. ತಂದೆ ತಾಯಿಗಳ ಮರಣದ ನಂತರದಲ್ಲಿ ಯಾವುದನ್ನ? ಸ್ವಧ ಅಂತನ್ನೋದು ಅನ್ನ. ಅದರಿಂದನೇ ಶಾಸ್ತ್ರದಲ್ಲಿ ಗಂಧಂ ಸುಧಾ, ತೀರ್ಥಂ ಸುಧಾ ಅಂಥೇಳಿ ಸ್ವಧಾ ಸ್ವಧಾ ಅಂಥೇಳಿ ಅವರಿಗೆಲ್ಲ ಪಿತೃಗಳಿಗೆ ಸಮರ್ಪಣೆ ಮಾಡೋದು. ಸೊ ಅಪ್ಪ ಅಮ್ಮನ ಅನ್ನವಾಗಿರ್ತಕ್ಕಂಥದ್ದನ್ನು ಮಕ್ಕಳ ಕೈಯಲ್ಲಿ ಕೊಟ್ಟ, ಮಕ್ಕಳ ಅನ್ನವಾಗಿರ್ತಕ್ಕಂತಹ ಹಾಲನ್ನು ತಂದೆ ತಾಯಿಗಳ ಕೈಯಲ್ಲಿ ಕೊಟ್ಟ. ಆದ್ದರಿಂದ ನೀವು ಪರಸ್ಪರವಾಗಿ ಹೊಂದಾಣಿಕೆ ಮಾಡಿಕೊಳ್ಳ್ರಿ ಅಂತ ವ್ಯವಸ್ಥೆ ಮಾಡಿದ್ದಾರೆ. ಇಷ್ಟು ವ್ಯವಸ್ಥೆ ಮಾಡಿದ ದೇವರನ್ನ ತನಗೋಸ್ಕರ ಅಂತ ಅನ್ನ ಬೇಕಲ್ಲ. ಆದ್ದರಿಂದ ಪ್ರತಿಯೊಬ್ಬ ಮನುಷ್ಯರಲ್ಲಿಯೂ ಕೂಡ 3 ವಿಧವಾದ ಅನ್ನವನ್ನು ಇಟ್ಟಂತೆ ದೇವರು. ತನ್ನ ಅನ್ನವನ್ನು ನಮ್ಮ ಕೈಯಲ್ಲಿ ಕೊಟ್ಟಿದ್ದಾನೆ. ಏನು? ಒಂದು ದೇಹದ ಶಕ್ತಿ, ಇನ್ನೊಂದು ಮಾತು, ಇನ್ನೊಂದು ಮನಸ್ಸು. ಇದು ಪರಮಾತ್ಮನನ್ನ ಎಷ್ಟೊತ್ತು ನಮ್ಮ ಮನಸ್ಸು ಧ್ಯಾನ ಮಾಡ್ತದೋ, ದೇವರನ್ನು ಧ್ಯಾನ ಮಾಡ್ತದೋ ಅಷ್ಟೊತ್ತು ದೇವರಿಗೆ ಊಟಕ್ಕೆ ಹಾಕಿದ್ವಿ ಅಂತ ಅರ್ಥ. ಎಷ್ಟೊತ್ತು ನಮ್ಮ ದೇಹದ ಶಕ್ತಿಯನ್ನು ಉಪಯೋಗಿಸಿ ಪಲ್ಲಕ್ಕಿ ಉತ್ಸವ, ರಥೋತ್ಸವ ಅಥವಾ ದೇವರ ಪೂಜೆ ಅಥವಾ ದೇವರ ಸೇವೆ, ನಾನಾ ವಿಧವಾದ ಕೆಲಸಗಳನ್ನು ದೇವರಿಗೆ ಸಂಬಂಧಪಟ್ಟಿದ್ದನ್ನು ಮಾಡಿದರೆ ಅಷ್ಟೊತ್ತು ದೇವರಿಗೆ ಊಟಕ್ಕೆ ಹಾಕಿದ್ದೀವಿ ಅಂತ ಅರ್ಥ. ಮತ್ತು ಮಾತಿನ ಮೂಲಕ ಮಂತ್ರಗಳನ್ನು ಜಪ ಮಾಡ್ತೇವೆ. ಹೀಗೆ ಜಪ ಮಾಡಿದರೆ ಅಷ್ಟೊತ್ತು ದೇವರಿಗೆ ಅನ್ನ ಹಾಕಿದ್ದೇವೆ ಅಂತಲೇ ಅರ್ಥ. ಸ್ವಯಂಭೂಮನು ಮಾಡ್ತಾ ಇದ್ದಿದ್ದೇನು? ಈಶಾವಾಸ್ಯೋಪನಿಷತ್ತಿನ ಮಂತ್ರಗಳನ್ನು ಹೇಳ್ತಾ, ಬಾಯಿಂದ ಹೇಳ್ತಾ, ಮನಸ್ಸಿನಿಂದ ಧ್ಯಾನ ಮಾಡ್ತಾ, ಆ ಚಳಿಯಾದ ಅಲಕನಂದ ನದಿ ಒಳಗಡೆ ಕೂತು ದೇಹವನ್ನು ದಂಡನೆ ಮಾಡ್ತಾ ಪರಮಾತ್ಮನ ಜಪ ಮಾಡ್ತಾ ಇದ್ದಾರೆ. ದೇವರನ್ನು ಜಪ ಮಾಡಿದರೆ ಅರ್ಥ ಏನಿದಕ್ಕೆ? ದೇವರ ಊಟಕ್ಕೆ ಹಾಕ್ತಾ ಇದ್ದ ಅಂತ ಅರ್ಥ. ನಾವು ಇನ್ನೊಬ್ಬರು ಊಟಕ್ಕೆ ಹಾಕಿದರೆ ಏನು ಪರಿಣಾಮ ಆಗ್ತದೆ? ಅವರಲ್ಲಿ ಶಕ್ತಿ ಬರ್ತದೆ. ಆದ್ದರಿಂದ ದುಷ್ಟಶಕ್ತಿಗಳೆಲ್ಲ ಜಪ ಮಾಡ್ತಾ ಇದ್ದಾರೆ ಅಂತಂದರೆ ದೇವರ ಊಟಕ್ಕೆ ಹಾಕ್ತಾ ಇದ್ದಾರೆ ಅಂತ ಅರ್ಥ. ಆ ಊಟಕ್ಕೆ ಹಾಕಿದರೆ ದೇವರಿಗೆ ಶಕ್ತಿ ಬರ್ತದೆ. ದೇವರಲ್ಲಿ ಶಕ್ತಿ ಕುಗ್ಗಬೇಕು ಅಂತ ವಿಚಾರ ಮಾಡಿ ದುಷ್ಟಶಕ್ತಿಗಳೆಲ್ಲ ಇವರ ಮೇಲೆ ಆಕ್ರಮಣ ಮಾಡಿದರು. ಆಕ್ರಮಣ ಮಾಡಿದ ಕಾಲದಲ್ಲಿ ಸಾಕ್ಷಾತ್ ಮಗನೇ ಆಗಿರ್ತಕ್ಕಂತಹ ಪರಮಾತ್ಮ, ಯಜ್ಞನಾರಾಯಣ ರೂಪದಿಂದ ಪರಮಾತ್ಮ ಬಂದು ಆ ದುಷ್ಟ ದೈತ್ಯರನ್ನೆಲ್ಲ ಸಂಹಾರ ಮಾಡಿ
ಅಜ್ಜನೂ ಆಗಬೇಕು ಮತ್ತು ತಂದೆಯೂ ಆಗಿರತಕ್ಕಂಥ ಸ್ವಯಂಭೂಮನವನ್ನು ರಕ್ಷಣೆ ಮಾಡಿದ ಕಥೆ ಇದು ಸ್ವಯಂಭೂ ಮನ್ವಂತರದಲ್ಲಿ ನಡೀತು ಅಂತ ಇಷ್ಟು ಮನ್ವಂತರದ ಕಥೆ, ಮೊದಲನೇ ಮನ್ವಂತರದ ಕಥೆ. ಆಮೇಲೆ ಸ್ವಾರೋಚಿಷ ಮನ್ವಂತರ ಅಂತ ಮನ್ವಂತರ, ಅದರಲ್ಲಿ ನೀನು ವಿಶೇಷವಾಗಿರ್ತಕ್ಕಂಥ ಕಥೆ ನಡೀಲಿಲ್ಲ. ಆಮೇಲೆ ಉತ್ತಮ ಮನ್ವಂತರ ಅಂತ ಒಂದು ಕಥೆ. ಉತ್ತಮ ಮನ್ವಂತರ ಅಂದರೆ ಮೂರನೇ ಮನ್ವಂತರ. ಇದರಲ್ಲಿ ನಡೆದಿರತಕ್ಕಂತಹ ಕಥೆ ಅಂತಂದರೆ ಆನೆ ಮತ್ತು ಮೊಸಳೆಯ ಕಥೆ, ಗಜೇಂದ್ರ ಮೋಕ್ಷದ ಕಥೆ ಈ ಸಂದರ್ಭದಲ್ಲಿ ನಡೀತು. ತ್ರಿಕೂಟ ಪರ್ವತ ಅಂತ ಒಂದು ಪರ್ವತ ಇತ್ತು. 3 ಎತ್ತರವಾಗಿರ್ತಕ್ಕಂಥ ಶಿಖರ ಇರತಕ್ಕಂಥ ದೊಡ್ಡ ಪರ್ವತ, ಪ್ರಸಿದ್ಧವಾದ ಪರ್ವತ ತ್ರಿಕೂಟ ಪರ್ವತ. ಅಲ್ಲೊಂದು ಮದ್ದಾನೆ ಇತ್ತು, ಗಜೇಂದ್ರ ಅಂತ ಅದಕ್ಕೆ ಎಲ್ಲರೂ ಕರೀತಾ ಇದ್ರು. ಅಷ್ಟು ಉತ್ತಮವಾದ ಆನೆ. ಒಮ್ಮೆ ಬೇಸಿಗೆಗಾಲದಲ್ಲಿ ನೀರು ಸಿಗಲಿಲ್ಲ ಅಂತ ಅನೇಕ ದೂರದ ಪ್ರದೇಶಗಳನ್ನೆಲ್ಲ ಓಡಾಡಿಕೊಂಡು ಒಂದು ಕಮಲದ ಹೂವುಗಳಿಂದ ತುಂಬಿರತಕ್ಕಂಥ ಒಂದು ಕೆರೆ ಜಾಗಕ್ಕೆ ಬಂತು. ಆ ಕಮಲದ ಹೂವಿನ ಪರಿಮಳದಿಂದ ನೀರು ಕೂಡ ಘಮಘಮಿಸ್ತಾ ಇತ್ತಂತೆ, ಸಂಪರ್ಕದಿಂದ, ಕಮಲದ ಹೂವಿನ ಸಂಪರ್ಕದಿಂದ. ಭಾರಿ ಖುಷಿ ಆಯ್ತು ಇದಕ್ಕೆ. ಬೇಸಿಗೆಯಲ್ಲಿ ಬಳಲಿ ಬಾಯಿ ಆಗಿರ್ತಕ್ಕಂತಹ ವ್ಯಕ್ತಿಗೆ ಇಷ್ಟು ಸುಗಂಧದ ನೀರು ಸಿಗ್ತದೆ ಅಂತಂದರೆ ಎಷ್ಟು ಖುಷಿ ಆಗಬೇಕು. ಬೇಕಾದಷ್ಟು ನೀರು ಕುಡಿತು ಆನೆ. ತನ್ನ ಪರಿವಾರದವರನ್ನೆಲ್ಲ ಕರ್ಕೊಂಡು ಬಂತು. ಅವರುಗಳಿಗೂ ನೀರು ಕುಡಿಸ್ತು ಆನೆ. ಕುಡಿಸಿ ತನ್ನ ಕರ್ತವ್ಯವನ್ನು ಮುಗಿಸಿ ಹೋಗಲಿಲ್ಲ. ಯಥಾಗ್ರಹಿ ಅಂತ ಹೇಳ್ತದೆ. ಕರೆಯಡುಗರು ವಾರಣ ಯೂತಪಷ್ಟರ. ಒಬ್ಬ ವ್ಯಕ್ತಿ ಸಂಸಾರಸ್ಥ ಯಾವ ರೀತಿಯಾಗಿ ಜೀವನದಲ್ಲಿ ಎಷ್ಟು ಬೇಕೋ ಅಷ್ಟು ಕೆಲಸವನ್ನು ಮಾಡದೆ ಇನ್ನೊಬ್ಬರಿಗೂ ಉಪದ್ರ ಆಗುವಂಥ ಕೆಲಸವನ್ನು ಮಾಡ್ತಾನೋ ಆ ಅಂತಹ ಕೆಲಸದಂತೆ ಈ ಆನೆಯು ಕೂಡ ಆ ಕೆರೆಯನ್ನೆಲ್ಲ ಹಾಳು ಮಾಡಲಿಕ್ಕೆ ಪ್ರಾರಂಭ ಮಾಡಿತು ಅಂತ ಭಾಗವತ ಹೇಳ್ತದೆ. ಯಥಾಗ್ರಹಿ ಸಂಸಾರ ಜೀವ ತನ್ನ ಜೀವನವನ್ನು ಮಾಡೋದಷ್ಟೇ ಅಲ್ಲದೆ ಇನ್ನೊಬ್ಬರಿಗೂ ವಿನಾಕಾರಣ ತೊಂದರೆ ಕೊಡ್ತಕ್ಕಂಥ ಕೆಲಸಗಳನ್ನು ಮಾಡ್ತಾ ಇರ್ತಾನೆ. ಆ ರೀತಿಯಾಗಿ ಸಮುದ್ರ ಆ ಕೆರೆಯನ್ನೆಲ್ಲ ಕದಲಿಕ್ಕೆ ಪ್ರಾರಂಭ ಮಾಡಿತು. ಎಷ್ಟೋ ದಿನದಿಂದ ಉಪವಾಸ ಇರತಕ್ಕಂಥ ಒಂದು ಮೊಸಳೆ ಆ ಕೆರೆಯಲ್ಲಿ ಸೇರಿಕೊಂಡಿತ್ತು. ಭಗವತ್ ಪ್ರೇರಣೆಯಂತೆ ಆ ಮೊಸಳೆ ಬಂದು ಆನೆ ಕಾಲನ್ನು ಹಿಡಿತು. ಮೊದಲಿಗೆ ಆನೆ ಅನ್ಕೊಂತು, ನನ್ನ ಮುಂದೆ ಈ ಮೊಸಳೆ ಯಾವ ಲೆಕ್ಕ ಅಂತ ಅನ್ಕೊಂತು. ಈ ಮೊಸಳೆ ಯಾವ ಲೆಕ್ಕ ನನ್ನ ಮುಂದೆ, ಎಡಗಾಲಲ್ಲಿ ಒತ್ತು ಬಿಸಾಕ್ತಾನೆ ಇದನ್ನು ಅಂತ ಹೇಳಿ ಪ್ರಯತ್ನ ಪಡ್ತು. ಮೊಸಳೆ ಏನು ಮಾಡ್ಲಿಕ್ಕೆ ಆಗಲಿಲ್ಲ. ಕಡೆ ಸ್ವಲ್ಪ ಹೆದರಿಕೆ ಆಗಲಿಕ್ಕೆ ಶುರುವಾಯಿತು ಮೊಸಳೆಗೆ. ಅದಕ್ಕೆ ತನ್ನ ಬಂಧು ಬಾಂಧವರನ್ನೆಲ್ಲ ಕರೀತು. ನೀವಾದರೂ ಬಂದು ರಕ್ಷಣೆ ಮಾಡ್ರಿ. ಯಾವ ಆನೆ ಎಷ್ಟು ಪ್ರಯತ್ನ ಪಟ್ಟರು ಮೊಸಳೆ ಏನು ಕಾಲು ಬಿಡ್ತಾ ಇತ್ತು. ನೂರಾರು ವರ್ಷಗಳ ಕಾಲ ಯುದ್ಧ ಆಯಿತು ಆನೆಗೂ ಮೊಸಳೆಗೂ. ಇದು ಬಿಡಿಸ್ಕೋಬೇಕು ಅಂತ ಮೊಸಳೆ ಬಿಡ್ತಾ ಇಲ್ಲ. ಕಡೆಗೆ ಸಂಬಂಧಿಕರು ಕೈ ಬಿಟ್ಟು ಹೋದರು, ಎಲ್ಲರೂ ಕೈ ಬಿಟ್ಟು ಹೋದರು. ಆವಾಗ ನಾನಿನ್ನು ಸಾಯ್ತೇನೆ ಅಂತ ಅನಿಸ್ಲಿಕ್ಕೆ ಪ್ರಾರಂಭ ಆಯಿತು. ಆವಾಗ ತನ್ನ ಸೋಲನ್ನು ಒಪ್ಪಿಕೊಂಡು ಪ್ರಾಗ್ಜನ್ಮನ್ ಅನುಶಿಕ್ಷಿತಂ ಅಂತ ಹೇಳುತ್ತದೆ ಭಾಗವತ. ಹಿಂದಿನ ಜನ್ಮದ ನೆನಪಿನಿಂದ ಏನು ಭಗವಂತನ ಬಗ್ಗೆ ಅವನು ಶಾಸ್ತ್ರಾಧ್ಯಯನ ಮಾಡಿದ್ದ ಆ ಜ್ಞಾನದ ನೆನಪು ಬಂದು ಎಂಥ ಕಷ್ಟದಲ್ಲಿದ್ದರೂ ಪರಮಾತ್ಮ ಬಿಟ್ಟು ನಮ್ಮನ್ನು ಯಾರೂ ಉದ್ಧಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಅನ್ನೋದು ನೆನಪಿಗೆ ಬಂತು ಆನೆಗೆ. ಆವಾಗ ಪ್ರಾರ್ಥನೆ ಮಾಡ್ತು ಪರಮಾತ್ಮನನ್ನು. ನಾರಾಯಣ ಅಖಿಲವರು ಭಗವನ್ ನಮಸ್ತೆ. ಸೋಂತಸ್ಸರ ಸ್ಫುರ್ಬಲೇನ ಪದೇ ಗೃಹೀತೋ ಗ್ರಾಹೇಣ ಯೂತಪತಿರಂಬುಜ ಹಸ್ತ ಅರ್ಥಃ ಆಹೇದಮಾದಿಪುರುಷಾಖಿಲ ಲೋಕನಾಥ ನಾರಾಯಣಾಖಿಲ ಗುರೋ ಭಗವನ್ ನಮಸ್ತೆ. ಅಂತಃಸರಸಿ ಆ ಸರೋವರದ ಮಧ್ಯದಲ್ಲಿ ಉರುಬಲೇನ ಪದೇ ಗೃಹೀತ ಗ್ರಾಹೇಣ ಭಾರೀ ಪರಾಕ್ರಮಶಾಲಿಯಾದ ಮೊಸಳೆ ಕಾಲು ಹಿಡಿದಾಗ ಯೂತಪತಿ ಅಂತಂದರೆ ಆ ಇಡೀ ಆನೆಗಳ ಗುಂಪಿಗೆ ಒಡೆಯನಾಗಿರ್ತಕ್ಕಂತಹ ಗಜೇಂದ್ರ ಅಂಬುಜ ಹಸ್ತ ಆರ್ತಃ ಭಾರೀ ದುಃಖಪಟ್ಟು ತನ್ನ ಸೊಂಡಿಲಲ್ಲಿ ಒಂದು ಕಮಲದ ಹೂವನ್ನು ಇಟ್ಟುಕೊಂಡು ಆಹೇದಮಾದಿ ಪುರುಷ ಅಖಿಲ ಲೋಕನಾಥ 14 ಲೋಕಗಳಿಗೆ ಒಡೆಯನಾಗಿರ್ತಕ್ಕಂತಹ ಪರಮಾತ್ಮನೇ ನನ್ನ ಮಾತನ್ನು ಆಲಿಸು. ನಾರಾಯಣ ಅಖಿಲ ಗುರು ಭಗವನ್ ನಮಸ್ತೆ. ಪ್ರತಿಯೊಬ್ಬರನ್ನು ರಕ್ಷಣೆ ಮಾಡತಕ್ಕಂತಹ ನಾರಾಯಣನೇ ನನ್ನನ್ನು ರಕ್ಷಣೆ ಮಾಡು ಅಂತ ಪ್ರಾರ್ಥನೆ ಮಾಡ್ಕೊಂತಾನೆ. ಈ ಮಾತನ್ನು ಕೇಳಿದ ತಕ್ಷಣ ಪರಮಾತ್ಮ ಓಡಲಿಕ್ಕೆ ಪ್ರಾರಂಭ ಮಾಡಿದ್ದಾನೆ. ವೈಕುಂಠದಿಂದ ಬಂದಿದ್ದ ಕ್ಷಣ ಮಾತ್ರದಲ್ಲೇ ನಾರಾಯಣ ಅಖಿಲ ಗುರು ಭಗವನ್ ನಮಸ್ತೆ ಅಂತ ನಮಸ್ತೆ ಅನ್ನೋ ತನಕ ಕಾಯ್ತಾ ಇದ್ದ ದೇವರು.
ಕಾದ ಮರುಕ್ಷಣದಲ್ಲಿ ಪ್ರತ್ಯಕ್ಷನಾದ ಲಕ್ಷ್ಮೀದೇವಿ ಹೇಳಿದ್ದು, ಯಾಕೆ ಇಷ್ಟು ಗಡಿಬಿಡಿ ಮಾಡ್ಕೊಂಡು ಹೋಗ್ತಾ ಇದ್ದೀರಿ ಅಂತಂದ. ಭಕ್ತ ಕರೀತಾ ಇದ್ದಾನೆ, ಹೋಗ್ತೇನೆ ಅಂತಂದ ಪರಮಾತ್ಮ. ವಾದರಾಜರು ಇದನ್ನ ಕನ್ನಡದಲ್ಲೂ ಮಾಡಿಟ್ಟಿದ್ದಾರೆ ಈ ಹಾಡನ್ನು. ಛಪ್ಪನ್ನ ದೇಶದೊಳಗೆ ಉತ್ತಮದ ದೇಶದಳ ದೇಶದಲ್ಲಿ ಅಂತೇಳಿ ಹಾಡ್ತಾ ಆರಂಭ ಆಗ್ತದೆ. ಇಂದ್ರದ್ಯುಮ್ನಾರುವನು ನೃಪನು ರಾಜ್ಯವನ್ನು ಆಳುತ್ತಿರಲು ಅಂತ ಪ್ರಾರಂಭ ಆಗ್ತದೆ ಆ ಹಾಡು. ಹೀಗೆ ಲಕ್ಷ್ಮೀದೇವಿ ಹೇಳಿದಾಗ ಕಡೆಗೆ ಹೇಳಿದಂತೆ ಲಕ್ಷ್ಮೀದೇವಿ, ಹೋಗೋದು ಹೊರಟಿದ್ದೀರಿ, ಮೈ ಮೇಲೆ ಹಾಕ್ಕೊಂಡಿರ್ತಕ್ಕಂಥ ಉತ್ತರೀಯ ಸ್ವಲ್ಪ ಅಸ್ತವ್ಯಸ್ತ ಆಗಿದೆ, ಸರಿಯಾಗಿ ಹಾಕ್ಕೊಂಡಿಲ್ಲ, ಅದನ್ನು ಸರಿಯಾದ್ರೂ ಮಾಡ್ಕೊಂಡು ಹೋಗ್ರಿ ಅಂತಂದ್ರೆ ಈಗ ಟೈಮ್ ಇಲ್ಲ, ಬಂದ ಮೇಲೆ ನೋಡ್ಕೋತೀನಿ ಅಂತ ಹೇಳಿದ್ರು ಪರಮಾತ್ಮ. ಇದಕ್ಕೆ ಭಾಗವತ ಆ ಸಂದರ್ಭದಲ್ಲಿ ಹೇಳ್ತದೆ, ನಾವು ಪರಮಾತ್ಮನನ್ನ ಕಷ್ಟದಲ್ಲಿರ್ತಕ್ಕಂಥ ಭಕ್ತರು ಕಷ್ಟದಲ್ಲಿದ್ದಾಗ ದೇವರ ಕಾಲನ್ನು ಹೀಗೆ ಊರಿರಲಿಲ್ಲ, ಹೆಬ್ಬಟ್ಟಿನ ಮೇಲೆ ನಿಲ್ಲಿಸ್ಕೊಂಡು ನಿಂತಿರ್ತಾನೆ ದೇವರು. ಅಂದರೆ ಓಡುವಾಗ ಆಟೋಮೆಟಿಕ್ಲಿ ನೀವು ರನ್ನಿಂಗ್ ರೇಸಲ್ಲೆಲ್ಲ ಓಡುವಾಗ ಕಾಲಿನ ಮೇಲೆ ಮಾಡಿ ನಿಂತಿರ್ತಾರೆ, ಅಂದರೆ ಜಂಪ್ ಮಾಡಲಿಕ್ಕಾಗಲಿ ಅಂತ ಬೇಗ ಫಸ್ಟಿಗೆ. ಹಾಗೆ ಪರಮಾತ್ಮ ಭಕ್ತರಿಗೆ ಕಷ್ಟ ಬಂದಾಗ ತನ್ನ ಕಾಲನ್ನು ಹೆಬ್ಬರಳ ಮೇಲೆ ನಿಲ್ಲಿಸ್ಕೊಂಡು ನಿಂತಿರ್ತಾನೆ. ಅವ್ರು ಕರೆಯೋದೇ ತಡ, ಕರೆದ ತಕ್ಷಣ ಅಲ್ಲಿಂದ ಹೊರಡ್ತಾನೆ ಅಂತ ವರ್ಣನೆ ಮಾಡಿದ ಭಾಗವತದಲ್ಲಿ. ಬಂದ ಪರಮಾತ್ಮ ಬಂದು ಮೊದಲಿಗೆ ಮಾಡಿರ್ತಕ್ಕಂಥ ಕೆಲಸ ಏನು ಅಂತಂದರೆ, ಮೊಸಳೆಯ ತಲೆಯನ್ನು ಕಡದ ಚಕ್ರದಿಂದ. ಚಕ್ರೇಣ ನಕ್ರ ವದನಂ ವಿನಿಪಾಟ್ಯ ತಸ್ಮಾತ್ ಹಸ್ತೆ ಪ್ರಗೃಹ್ಯ ಭಗವಾನ್ ಕೃಪಯ ಅಬ್ಜಹಾರ. ಆ ಮೊಸಳೆ ತಲೆಯನ್ನು ಕಡದ. ಮೊಸಳೆ ಇದ್ದ ಜಾಗದಲ್ಲಿ ಒಬ್ಬ ಗಂಧರ್ವ ಪ್ರತ್ಯಕ್ಷನಾಗಿ ನಿಂತ, ಮೊಸಳೆ ದೇಹವನ್ನು ಕಳ್ಕೊಂಡು. ಆಮೇಲೆ ಆನೆಯನ್ನು ಕೂಡ ಆ ಶಾಪದಿಂದ ಮುಕ್ತನನ್ನಾಗಿ ಮಾಡಿ ಆನೆಗೆ ವರವನ್ನು ಕೊಟ್ಟು ಗಜೇಂದ್ರ ವರದ ಅಂತ ಪ್ರಸಿದ್ಧಿಯಾದ ಪರಮಾತ್ಮ. ಇವನು ಒಬ್ಬ ಗಂಧರ್ವನಾಗಿ ನಿಂತ. ಗಂಧರ್ವರಲ್ಲಿ ಇಬ್ಬರು, ಮೊನ್ನೆ ಒಬ್ಬ ಗಂಧರ್ವನ ಕಥೆ ಹೇಳಿದ್ದೆ, ಚಿತ್ರರಥ ಅಂತ. ಇವರಿಬ್ಬರು ಭಾರಿ ಪ್ರಸಿದ್ಧ ಗಂಧರ್ವರು. ಒಬ್ಬನ ಹೆಸರು ಹಾಹ, ಇನ್ನೊಬ್ಬನ ಹೆಸರು ಹೂಹು ಅಂತ. ಹಾಹ ಹೂಹು ಅಂತ ಇಬ್ಬರು ಗಂಧರ್ವರು. ಇಬ್ಬರು ಪದೇ ಭಾರಿ ಪ್ರಸಿದ್ಧರಾದ ಗಂಧರ್ವರು. ಎಲ್ಲ ಕಥೆಯಲ್ಲೂ ಆಲ್ಮೋಸ್ಟ್ ಬಂದು ಹೋಗ್ತಾರೆ ಈ ಗಂಧರ್ವರು. ಈ ಗಂಧರ್ವರಿಬ್ಬರು ಶಾಪಗ್ರಸ್ತರಾಗಿ ಈ ಆನೆ ಮತ್ತೆ ಮೊಸಳೆಯ ಅವತಾರಗಳನ್ನು ತಾಳಿದ್ರು ಅಂತ. ಇದು ಒಂದು ಆನೆ ಮತ್ತು ಮೊಸಳೆಯ ಕಥೆಯನ್ನು ಪ್ರಸಿದ್ಧಿ ಇದು ಪುರಾಣ ಪ್ರಪಂಚದಲ್ಲಿ. ಮಹಾಭಾರತದಲ್ಲಿ ಇನ್ನೊಂದು ಆನೆ ಮತ್ತು ಮೊಸಳೆ ಕಥೆಯನ್ನು ಹೇಳ್ತಾರೆ. ಅಲ್ಲಿ ಆಮೆ, ಮೊಸಳೆ ಅಲ್ಲ ಆಮೆ, ಆಮೆ ಮತ್ತೆ ಆನೆ ಅವೆರಡು. ಅದ್ಯಾವುದು ಅಂತಂದ್ರೆ ಅಣ್ಣ ತಮ್ಮಂದಿರಿಬ್ಬರು ಆಸ್ತಿಗೋಸ್ಕರ ಗಲಾಟೆ ಮಾಡ್ಕೊಂಡಿದ್ರಂತೆ. ಹಿಂದಿನ ಜನ್ಮದಲ್ಲಿ ಆಸ್ತಿ ಪಾಲಿಗೋಸ್ಕರ ಗಲಾಟೆ ಮಾಡ್ಕೊಂಡಿದ್ದಂತೆ. ಒಬ್ಬ ಬ್ರಾಹ್ಮಣ ಬಂದು, ಇಷ್ಟು ದುಡ್ಡಿನ ಮೇಲೆ ವ್ಯಾಮೋಹ ಮಾಡುತ್ತೀರಿ, ತಂದೆ ತಾಯಿಗಳನ್ನು ಮನಸ್ಸು ನೋವಿಸ್ತೀರಿ, ಆದ್ದರಿಂದ ಆಮೆಗಳಾಗಿ ಹುಟ್ಟಿ ಶಾಪ ಕೊಟ್ಟಿದ್ರಂತೆ ಅವರು. ಅವುಗಳನ್ನು ಇಬ್ಬರನ್ನು ಕೂಡ ತಿಂದು ಹಾಕಿದವನು ಗರುಡ ದೇವರು ಅವನಿಗೆ ಅನುಗ್ರಹ ಮಾಡಿದರು. ಇಲ್ಲಿ ಗರುಡ ವಾಹನನಾದ ನಾರಾಯಣಕ್ಕೆ ಬಂದ ಇವರಿಬ್ಬರು ಗಂಧರ್ವರನ್ನು ರಕ್ಷಣೆ ಮಾಡಿದರು. ಇಬ್ಬರನ್ನು ಗಂಧರ್ವರನ್ನು ಶಾಪ ಮುಕ್ತಗೊಳಿಸಿದ. ಈ ಶಾಪ ಬಂದಿದ್ದು ಯಾಕೆ ಅಂತ ಅದರ ಪೂರ್ವ ವೃತ್ತಾಂತವನ್ನು ಹೇಳ್ತಾರೆ. ಮೊದಲ ಕಥೆಯನ್ನು ಹೇಳಿ ಆಮೇಲೆ ಅದರದ ಹಿಂದಿನ ಕಥಾಭಾಗವನ್ನು ಹೇಳ್ತಾರೆ. ಇಂದ್ರದ್ಯುಮ್ನ ಅಂತ ರಾಜ, ಅವನ ಮನೆಗೆ ವಸಿಷ್ಠ ಋಷಿಗಳು ಬಂದಾಗ ಉಪದೇಶ ಪಡೆದ ಬೇಕಾದಷ್ಟು ಜ್ಞಾನ ಬಂತು. ಅದಾದ ಮೇಲೆ ಎಷ್ಟೋ ದಿನಗಳಾದ ಮೇಲೆ ಪೂಜೆ ಮಾಡ್ತಾ ಕೂತಾಗ ಅಗಸ್ತ್ಯ ಮಹರ್ಷಿಗಳು ಅವನ ಮನೆಗೆ ಬಂದಂತೆ, ಇಂದ್ರದ್ಯುಮ್ನ ರಾಜನ ಮನೆಗೆ ಬಂದರು. ಇವನೇನು ವಿಚಾರ ಮಾಡಿದ ರಾಜ, ಹೇಗಿದ್ರೂ ಪೂಜೆ ಮಾಡ್ತಾ ಇದ್ದೀನಿ, ಅಗಸ್ತ್ಯ ಮಹರ್ಷಿಗಳಕ್ಕಿಂತಲೂ ಪರಮಾತ್ಮ ದೊಡ್ಡವನು. ಆದ್ದರಿಂದ ಪೂಜೆ ಮಾಡೋ ಸಂದರ್ಭದಲ್ಲಿ ನಾನೇನು ಎದ್ದು ಹೋಗೋ ಪರಿಸ್ಥಿತಿ ಇಲ್ಲ, ಮೊದಲು ಪೂಜೆ ಮುಗಿಸೋಣ, ಆಮೇಲೆ ಅಗಸ್ತ್ಯರನ್ನು ಭೇಟಿಯಾಗಿ ಕೂಡೋಣ ಅಂತ ವಿಚಾರ ಮಾಡಿ ಪೂಜೆ ಮಾಡ್ತಾನೆ ಕೂತ. ಅಗಸ್ತ್ಯ ಮಹರ್ಷಿಗಳು ಸಿಟ್ಟು ಬಂತು. ಅಚಲ ಪ್ರತಿಮೆಗಿಂತ ಚಲ ಪ್ರತಿಮೆಗಳು ಸನ್ನಿಧಾನ ಜಾಸ್ತಿ. ಅಂದರೆ ಶಾಲಿಗ್ರಾಮ ಪ್ರತಿಮೆ ಇವೆಲ್ಲ ಇಟ್ಟು ಪೀಠದಲ್ಲಿಟ್ಟು ಪೂಜೆ ಮಾಡ್ತೀವಲ್ಲ, ಇದಕ್ಕಿಂತ ಹೆಚ್ಚಿನ ಸನ್ನಿಧಾನ ಓಡಾಡೋ ಬ್ರಾಹ್ಮಣರಲ್ಲಿ ಇರ್ತದೆ ಅಂತ ಶಾಸ್ತ್ರ ಹೇಳ್ತದೆ. ಕಲಿಯುಗದಲ್ಲಿ ಬ್ರಾಹ್ಮಣ ಪರಮಾತ್ಮ ಡೈರೆಕ್ಟ್ ಆಗಿ ಬರಲ್ಲ. ವಿಷ್ಣುರು ಬ್ರಾಹ್ಮಣ ರೂಪೇಣ ಶಶ್ವಚ್ಛೂತವೇ. ಯಾರಾದರೂ ಮನೆಗೆ ಬ್ರಾಹ್ಮಣರು ಬಂದರು ಅಂತಂದರೆ ಕಷ್ಟದ ಕಾಲದಲ್ಲಿ ಆಗಲಿ ಯಾವಾಗ ಬಂದರೂ ಕೂಡ ಪರಮಾತ್ಮನೇ ಆ ಬ್ರಾಹ್ಮಣರ ರೂಪದಲ್ಲಿ ಬಂದಿದ್ದಾನೆ ಅಂತ ಅನ್ನೋದನ್ನು ಧರ್ಮಶಾಸ್ತ್ರ ನಮಗೆ ಹೇಳ್ತದೆ.
ಅದರಿಂದ ಮನೆಗೆ ಬಂದ ಬ್ರಾಹ್ಮಣರನ್ನ ಪರಮಾತ್ಮನ ಪ್ರತೀಕ ಅಂತಲೇ ಅರ್ಥ ಮಾಡ್ಕೊಳ್ಬೇಕು ಅಂತ ಶಾಸ್ತ್ರದ ಮಾತು. ಹಾಗಾಗಿ ಅಗಸ್ತ್ಯ ಮಹರ್ಷಿಗಳು ಇಷ್ಟೆಲ್ಲ ಶಾಸ್ತ್ರದ ಹಿನ್ನೆಲೆ ಇದ್ದಿದ್ದರಿಂದ ಇಂದ್ರದ್ಯುಮ್ನರಾಜನಿಗೆ ಶಾಪ ಕೊಟ್ಟರು. ಜ್ಞಾನಿಗಳ ಮನೆಗೆ ಬಂದಾಗ, ಬ್ರಾಹ್ಮಣರ ಮನೆಗೆ ಬಂದಾಗ ಎದ್ದು ನಿಂತು ಗೌರವ ತೋರಿಸುವಷ್ಟು ನಿನಗೆ ಸಾಮಾನ್ಯ ಜ್ಞಾನ ಇಲ್ಲ. ಇನ್ನು ವಸಿಷ್ಠ ಋಷಿಗಳಿಂದ ಉಪದೇಶ ಪಡೆದು ನಿನಗೆ ಸಾರ್ಥಕತೆ ಆದರೂ ಏನು? ಆದ್ದರಿಂದ ದುರಹಂಕಾರದಿಂದ ಮೆರೀತಕ್ಕಂಥ ಆನೆ ಜನ್ಮವೇ ನಿನಗೆ ಬರಲಿ ಅಂತ ಹೇಳಿ ಅದರಲ್ಲಿ ಗರುಡ ಪುರಾಣದಲ್ಲಿ ಹೇಳುವಾಗ ಉಚ್ಛೃಂಖಲ ಸ್ವಭಾವೋಜ ಶಾಸ್ತ್ರಾಧ್ಯಯನ ವರ್ಜಿತ ಅಂತ ಹೇಳ್ತಾರೆ. ಗುರು ಹಿರಿಯರಿಗೆ ನಮಸ್ಕಾರ ಮಾಡದೆ ಸ್ವೇಚ್ಛಾಚಾರಿಯಾಗಿ ಬದುಕತಕ್ಕಂತಹ ಮನುಷ್ಯ ಆನೆ ಜನ್ಮವಾಗಿ ಹುಟ್ಟುತ್ತಾನೆ ಅಂತ ಹೇಳಿದರು. ಆದ್ದರಿಂದ ಅದಕ್ಕೆ ತಕ್ಕಂತಲೇ ಅಗಸ್ತ್ಯ ಮಹರ್ಷಿಗಳು ಶಾಪ ಕೊಟ್ಟರು. ಆನೆಯಾಗಿ ಹುಟ್ಟಿದ. ಕೂತಾಗೆ ರಾಜನೇ ಆನೆ ಆಗಿತ್ತು. ಆ ಜನ್ಮ ಪೂರ್ಣ ಮುಗಿಸಿ ಆಮೇಲೆ ಆನೆಯಾಗಿ ಹುಟ್ಟಿದ್ದಲ್ಲ. ಇಂದ್ರದ್ಯುಮ್ನ ರಾಜ ಶಾಪಗ್ರಸ್ತನಾದ ಕ್ಷಣದಲ್ಲಿ ಆನೆಯಾಗಿ ಪರಿವರ್ತನೆ. ಹೀಗಿದ್ದಾಗ ಅದಕ್ಕೆ ವಿಷ್ಣು ರಹಸ್ಯ ಅಂತನೋ ಇನ್ನೊಂದು ಗ್ರಂಥ ಇನ್ನೊಂದು ಕಥೆಯನ್ನು ಹೇಳ್ತದೆ. ಯಾಕಂದ್ರೆ ಈ ಕಥೆಯಲ್ಲಿ ಆನೆ ಮಾತ್ರ, ರಾಜ ಮಾತ್ರ ಆನೆ ಆಗಿರ್ತಕ್ಕಂಥದಕ್ಕೆ ಶಾಪ ಅಂತ ಕಥೆ ಹೇಳುತ್ತೆ. ಇನ್ನೊಬ್ಬ ಹೂಹು ಅಂತ ಗಂಧರ್ವ ಮೊಸಳೆ ಆಗ್ಲಿಕ್ಕೆ ಕಥೆಯನ್ನು ಹೇಳಿಲ್ಲ ಭಾಗವತ. ಅವನು ಹೇಗೆ ಮೊಸಳೆ ಆದ ಅಂತಂದ್ರೆ ವಿಷ್ಣು ರಹಸ್ಯ ಅಂತ ನಮ್ಮ ಪುರಾಣ ಇನ್ನೊಂದು ಕಥೆಯನ್ನು, ರೋಚಕ ಕಥೆಯನ್ನು ಹೇಳ್ತದೆ. ದೇವಲ ಅಂತ ಒಬ್ಬ ಋಷಿಗಳಿದ್ದಾರೆ. ದೇವಲ, ಅಸಿತರು ಅಂತ ಇವೆಲ್ಲ ವೇದ ಮಂತ್ರಗಳನ್ನು ಹೇಳುವಾಗ ಪೌಮಾನ ಸೂಕ್ತದಲ್ಲಿ ದೇವಲ, ಅಸಿತ ಋಷಿ ಅಂತೆಲ್ಲ ಬರ್ತದೆ. ಆ ದೇವಲ ಅಂತ ಋಷಿಗಳು ನಮ್ಮ ಗಂಗಾ ನದಿ ತೀರದಲ್ಲಿ ತಪಸ್ಸು ಮಾಡ್ತಾ ಕೂತಾಗ ಈ ಹಾಹಾ ಮತ್ತು ಹೂಹು ಅಂತ ಇಬ್ಬರು ಗಂಧರ್ವರು ಕೂಡ ಮಾತಾಡ್ಕೊಂಡ್ರು. ತಮಾಷೆ ಮಾಡೋಣ ಇವತ್ತು ಆ ಬ್ರಾಹ್ಮಣರಿಗೆ ಅಂತ ವಿಚಾರ ಮಾಡಿದ್ರು. ಗಮ್ಮತ್ ಮಾಡೋಣ. ಏನು ಗಮ್ಮತ್ ಮಾಡೋದು? ಹೂಹು ನೀನು ಮೊಸಳೆ ಆಗ, ನೀರಲ್ಲಿ ಹೋಗು, ನಾನು ಆನೆ ಆಗ್ತೀನಿ. ಹಾಹಾ ಅಂತ ಗಂಧರ್ವ ಹೇಳಿದ್ದು, ನಾನು ಆನೆ ಆಗ್ತೀನಿ. ನಾನು ನೆಲದ ಮೇಲೆ ಅಟ್ಟಿಸ್ಕೊಂಡು ಬರ್ತೇನೆ. ಆವಾಗ ಅವರು ಆಟೋಮೆಟಿಕ್ಲಿ ಏನು ಮಾಡ್ತಾರೆ, ನೀರಲ್ಲಿ ಹಾರಿಕೊಂಡು ಪ್ರಾಣ ಬದುಕಿಸ್ತೀನಿ ಅಂತ. ಆವಾಗ ಮೊಸಳೆಯಾಗಿ ನೀನು ಬಾಯಿ ತಗೊಂಡು ಕೊಡು. ಅವ್ರ ಮೇಲೂ ಇರಲಿಕ್ಕಾಗಲಾರ್ದೇನೆ, ನೀರಿನಲ್ಲೂ ಹಾರ್ಲಿಕ್ಕಾಗಲಾರ್ದೇನೆ ಹೆದರ್ತಾರೆ. ಆಮೇಲೆ ನಮ್ಮ ಮೂಲ ರೂಪ ನಾವು ತಗೊಳ್ಳೋಣ ಅಂತ ಇದೊಂದು ಗಮ್ಮತ್ ಮಾಡೋಣ ಅಂತ ವಿಚಾರ ಮಾಡಿ ಹಾಹಾ ಮತ್ತು ಹೂಹು ಗಂಧರ್ವರಿಬ್ಬರು ಆನೆ ಮೊಸಳೆಗಳಾಗಿ ಹಾಹಾ ಗಂಧರ್ವ ಆನೆಯಾಗಿ ಅಟ್ಟಿಸ್ಕೊಂಡು ಬಂದ. ನೀರಲ್ಲಿ ಹಾರಬೇಕು ಅಂತ ಹೋದಾಗ ಹೂಹು ಗಂಧರ್ವ ಮೊಸಳೆಯಾಗಿ ಕಂಡ. ದೇವರ ಋಷಿಗಳಿಗೆ ನನ್ನ ಆಯುಷ್ಯವೇ ಮುಗೀತು ಅಂತ ಹೆದರು ಹೋಗ್ಬಿಟ್ರು. ಆವಾಗ ಇಬ್ಬರು ಕೂಡ ತಮ್ಮ ತಮ್ಮ ಗಂಧರ್ವ ರೂಪವನ್ನು ತಗೊಂಡು ನಗತಾ ನಿಂತರಂತೆ. ಹೇಗಿತ್ತು ನಮ್ಮ ತಮಾಷೆ ಕೇಳಿದರು. ದೇವರು ಹೇಳಿದರು, ತಪಸ್ಸು ಮಾಡೋದಂತಂದ್ರೆ ದೇವರ ಊಟಕ್ಕೆ ಹಾಕ್ತಾ ಇದ್ದೆ. ಇನ್ನೊಬ್ಬರ ಊಟಕ್ಕೆ ಹಾಕುವಾಗ ವಿಘ್ನ ಮಾಡಿದರೆ ಎಂಥ ದೊಡ್ಡ ತಪ್ಪದು ಅಂತ ಅನ್ನೋದನ್ನು, ಅನ್ನದಾನಕ್ಕೆ ಮಧ್ಯದಲ್ಲಿ ವಿಘ್ನ ಮಾಡಿದರೆ ಎಂಥ ದೊಡ್ಡ ತಪ್ಪಾಗ್ತದೆ ಅಂತ ಅನ್ನೋದನ್ನು ತೋರಿಸ್ತೇನೆ ನಿಮಗೆ ಅಂತ ಹೇಳಿ, ನೀನು ಆನೆಯಾಗೆ ಹುಟ್ಟು, ನೀನು ಮೊಸಳೆಯಾಗೆ ಹುಟ್ಟು ಶಾಪ ಕೊಟ್ಟಿದ್ದಾನೆ. ಈ ಕಥೆಯನ್ನು ಯಾಕೆ ಇಲ್ಲಿ ಸೇರಿಸ್ಕೋಬೇಕು ಅಂತಂದರೆ, ಭಾಗವತದಲ್ಲಿ ಇಂದ್ರದ್ಯುಮ್ನ ರಾಜ ಆನೆ ಆಗಲಿಕ್ಕೆ ಮಾತ್ರ ಕಥೆ ಬಂದಿದೆ ಶಾಪ, ಅಗಸ್ತ್ಯರ ಶಾಪ. ಅವನು ಮೊಸಳೆ ಆಗಲಿಕ್ಕೆ ಏನು ಕಥೆ ಬಂತು ಅಂತ ಗೊತ್ತಿಲ್ಲ. ಆದ್ದರಿಂದ ವಿಷ್ಣು ರಹಸ್ಯದಲ್ಲಿ ಹೇಳಿರ್ತಕ್ಕಂತಹ ಈ ಕಥೆಯನ್ನು ಸೇರಿಸಿಕೊಂಡ್ರೆ ಇಬ್ಬರು ಋಷಿಗಳ ಶಾಪದಿಂದ ಇವರಿಬ್ಬರು ಕೂಡ ಆನೆ ಮತ್ತು ಮೊಸಳೆಗಳಾಗಿ ಹುಟ್ಟಲಿಕ್ಕೆ ಕಾರಣ ಅಂತ ಗೊತ್ತಾಗ್ತದೆ. ಇಷ್ಟನ್ನು ಪರಮಾತ್ಮ ಇಬ್ಬರನ್ನು ಉದ್ಧಾರ ಮಾಡಿದ. ಕೊನೆಗೆ ದೇವರನ್ನು ಹೇಳಿದ್ರಂತೆ, ದೇವರ ದರ್ಶನ ಆಗಿ ದೇವರೇ ಬಂದು ನಿಮ್ಮನ್ನು ಉದ್ಧಾರ ಮಾಡ್ತಾನೆ ಅಂತ ಹೇಳಿದ್ರು ಕ್ಷಮಾಯಾಚನೆ ಮಾಡಿ ಮೇಲೆ. ಹಾಗೆ ಪರಮಾತ್ಮ ಬಂದ, ಉದ್ಧಾರ ಮಾಡಿದ. ಇದಿಷ್ಟು ಕಥೆಗಳನ್ನು ಹೇಳಿ ವಿಜಯದುದ್ದ ತೀರ್ಥರು ಈ ಕಥೆಯನ್ನು ನಮಗೆ ಅನ್ವಯಿಸ್ತಾರೆ. ನಮ್ಮ ಜೀವನದಲ್ಲಿ ಗಜೇಂದ್ರ ಅಂತಂದ್ರೆ ನಾವು ನಮ್ಮ ಹತ್ರ ನಾವೇ ದೊಡ್ಡವರು ಅಂತ ಮೆರೀತಕ್ಕಂಥವ್ರು. ನಾವು ಯಾರು ಅಷ್ಟು ಬೇಗ ನಮ್ಮ ತಲೆ ಬಾಗಲ್ಲ. ಇನ್ನೊಬ್ಬರಿಗೆ ದೊಡ್ಡವರವರು ಅಂತ ಹೇಳಿದರೆ ಹೌದಾ ಇರಲಿ ಬಿಡು ಆಮೇಲೆ ನೋಡೋಣ ಅಂತ ನಮಗೆ ಅನುಭವ ಆಗೋ ತನಕ ನಮ್ಮ ತಲೆ ಬಾಗಲ್ಲ. ಆದ್ದರಿಂದ ದುರಹಂಕಾರದ ವ್ಯಕ್ತಿತ್ವಕ್ಕೆ ಆನೆ ಪ್ರತೀಕ ಅಂತ ಹೇಳ್ತೀವಿ. ಅದರಿಂದ ಗಜೇಂದ್ರ ಅಂತಂದ್ರೆ ನಾವೇ. ಎಲ್ಲೂ ನೀರು ಸಿಗಲಿಲ್ಲ ಅಂತಂದ್ರೆ ಸಂಸಾರದಲ್ಲಿ ಸುಖ ಸಿಗಲಾರದೇ ಎಲ್ಲೋ ಒಂದು ಕಡೆ ನೀರು ಸಿಕ್ತು ಅಂತಂದ್ರೆ ಭಗವಂತನ ಅನುಗ್ರಹದಿಂದ ಪ್ರತಿಯೊಬ್ಬರ ಜೀವನದಲ್ಲೂ ಸ್ವಲ್ಪ ಸುಖ ಅಂತ ಸಿಗ್ತದೆ. ಆ ಸುಖ ಸಿಕ್ಕಾಗ ಹಿಂದಿನ ಕಷ್ಟಗಳನ್ನು ನೆನಪು ಮಾಡಿಕೊಳ್ಳಾರ್ದೇ, ಮುಂದೆ ಆಗತಕ್ಕಂತಹ ದುಷ್ಟ ಪರಿಮಾಣಗಳನ್ನು ವಿಚಾರ ಮಾಡಲಾರ್ದೇ ಮನುಷ್ಯ ಬೇಡಾದ ಕೆಲಸ ಪ್ರಾರಂಭ ಮಾಡ್ತಾನೆ. ಒಳ್ಳೆ ಟೈಮ್ ಅಂತ ಯಾವಾಗ ಬರ್ತದೋ ಮನುಷ್ಯನಿಗೆ
ಅನೇಕ ದುಷ್ಟ ಕೆಲಸಗಳನ್ನು ಮಾಡಿ ಪ್ರಾರಂಭ ಮಾಡ್ತಾನೆ ಸನ್ಯಾಸಿ, ಈ ಗೃಹಸ್ಥ. ಆವಾಗ ಮೊಸಳೆ ಬಂದು ಹಿಡ್ಕೊಳ್ತದೆ ಅಂತಂದ್ರೆ ಕಾಮ, ಕ್ರೋಧ, ಲೋಭ, ಮದ, ಮೋಹ, ಮಾತ್ಸರ್ಯ ಅಂತನ್ನುವ 6 ಅರಿಷಡ್ವರ್ಗಗಳು. ಸಂಸಾರೇ ಕ್ಷಯ ಸಾಗರೇ ಪ್ರಕೃತಿತೋ ಅಗಾಧೆ ಸದಾ ದುಸ್ತರೇ ಸರ್ವಾಬದ್ಧ ಜಲಗ್ರಹೀರನುಪಮೈ ಕಾಮಾದಿಭಂಗಾತುಲೇ. ರಾಘವೇಂದ್ರ ಸ್ತೋತ್ರದಲ್ಲಿ ಹೇಳೋದು 6 ಅಲೆಗಳು ಬರ್ತಾ ಇರ್ತದೆ. ಕೆಟ್ಟಗೆಟ್ಟ ಕೆಲಸ ಅಂತನ್ನುವ ಸರ್ವಾಬದ್ಧ ಜಲಗ್ರಹಿ, ಏನೇನು ತಪ್ಪು ಕೆಲಸ ಅಂತ ಮಾಡ್ತೀವೋ ಆ ಪ್ರತಿಯೊಂದು ಕೂಡ ಜಲಗ್ರಹ ಅಂತ ಮೊಸಳೆ ಇದ್ದಾಗ ಇವುಗಳ ಕಾಲನ್ನು ಪ್ರತಿಯೊಬ್ಬ ಮನುಷ್ಯರಿಗೂ ಹಿಡ್ಕೊಳ್ತದಂತೆ. ಪಾಪ ಹಿಡ್ಕೊಂಡಾಗ ಯಾರು ನಮ್ಮ ಜೊತೆಗೆ ಬರಲ್ಲ. ನಾ ಮಾಡಿದ ಕರ್ಮ ಬಲವಂತವಾದರೆ ನೀನೇನು ಮಾಡುವುದೋ ರಂಗಯ್ಯ ರಂಗ ಅಂತ ನಾವು ಮಾಡಿದ ಕರ್ಮವನ್ನು ನಾವೇ ಅನುಭವಿಸಬೇಕು ಅಂತನ್ನುವುದನ್ನು ಶಾಸ್ತ್ರ ಹೇಳ್ತದೆ. ಹಾಗೆ ಗಜೇಂದ್ರನಂತೆ ಕಷ್ಟಗಳನ್ನು ಅನುಭವಿಸುವಾಗ ಮೊದಲಿಗೆ ಮನುಷ್ಯ ಏನು ತಿಳ್ಕೊಳ್ತಾನೆ, ನನ್ನ ಶಕ್ತಿಯಿಂದ ನಾನು ಕಷ್ಟ ಪರಿಹಾರ ಮಾಡ್ಕೊಳ್ತೇನೆ. ಅದಕ್ಕೆ ಧರ್ಮಶಾಸ್ತ್ರದ ಒಂದು ಮಾತನ್ನು ಉಲ್ಲೇಖ ಮಾಡ್ತಾರೆ ಈ ಕಥೆಯಲ್ಲಿ. ಷಟ್ಪ್ರಯತ್ನ ಸಪ್ತಮೇ ದೈವಚಿಂತನ. ಯಾವುದೇ ಸಮಸ್ಯೆ ಬರಲಿ ಮನುಷ್ಯ ಮೊದಲಿಗೆ ದೇವರ ಹತ್ರ ಹೋಗಲ್ಲ, 6 ಸಲ ಪ್ರಯತ್ನ ಪಡ್ತಾನೆ. ತಾನು, ತನ್ನವರು, ತನ್ನ ದುಡ್ಡು, ತನ್ನ ಇದರಿಂದ ಅಧಿಕಾರದಿಂದ ನಾನಾ ವಿಧವಾಗಿ ಪ್ರಯತ್ನ ಪಟ್ಟು ಯಾವುದಕ್ಕೂ ಆ ಸಮಸ್ಯೆ ಜಗ್ಗಲ್ಲ ಅಂತ ಗೊತ್ತಾದಾಗ ಸ್ವಾಮಿ ದೇವರ ರಕ್ಷಣೆ ಅನ್ಕೊಂಡು ದೇವರ ಹತ್ರ ಹೋಗ್ತಾರೆ. ಇದು ಕೆಲಸ ಮೊದಲೇ ಮಾಡಿದ್ರೆ ಇಷ್ಟು ಟೈಮ್ ವೇಸ್ಟ್ ಆಗ್ತಾ ಇದ್ದಲ್ಲ ಶಾಸ್ತ್ರ ಹೇಳಿ. ಅದರಿಂದ ಏನೇ ಸಮಸ್ಯೆ ಬಂದರೂ ಮೊದಲಿಗೆ ಪರಮಾತ್ಮನ ಹತ್ರ ಹೋಗೋ ಬುದ್ಧಿ ಕಲಿಬೇಕು ಅಂತ ಗಜೇಂದ್ರ ಮೋಕ್ಷದ ಈ ಕಥೆಯನ್ನು ಹೇಳ್ತಾರೆ. ಅನೇಕ ಪರಮಾತ್ಮನನ್ನು ಸ್ಮರಣೆ ಮಾಡಿದಾಗ ದೇವರು ಬರ್ತಾನೆ, ಪರಮಾತ್ಮ ರಕ್ಷಣೆ ಮಾಡ್ತಾನೆ. ಆದರೆ ಇಲ್ಲಿ ಕಷ್ಟಪಟ್ಟಿದ್ದು ಯಾರು, ನಿಜವಾಗ್ಲೂ ರಕ್ತ ಸುರಿಸಿಕೊಂಡು ಶಕ್ತಿ ಕಳ್ಕೊಂಡು ಒದ್ದಾಡಿರ್ತಕ್ಕಂಥದ್ದು ಯಾರು ಅಂತಂದ್ರೆ ಗಜೇಂದ್ರ, ಆನೆ. ಅವನಷ್ಟೆಲ್ಲ ಮಾಡಿಕೊಂಡು ಹಿಂದಿನ ಜನ್ಮದಲ್ಲಿ ಶಾಸ್ತ್ರಾಭ್ಯಾಸ ಮಾಡಿ ವಸಿಷ್ಠ ಋಷಿಗಳಿಂದ ಜ್ಞಾನೋಪದೇಶ ಪಡೆದು ಇಷ್ಟೆಲ್ಲ ಪ್ರಯತ್ನ ಇದ್ದಿದ್ದು ಗಜೇಂದ್ರನು. ದೇವರು ಬಂದು ಮೊಸಳೆ ತಲೆ ಕಡದ, ಸರಿ ಇವನನ್ನು ಉದ್ಧಾರ ಮಾಡಿದ, ಅವನನ್ನು ಉದ್ಧಾರ ಮಾಡಿದ. ಅದರ ಮೊದಲು ಉದ್ಧಾರ ಮಾಡಿದ್ದನ್ನು ಯಾರನ್ನು ಉದ್ಧಾರ ಮಾಡಿದ್ದು? ಇಬ್ಬರು ಶಾಪಗ್ರಸ್ತರೆ. ದೇವರು ಬಂದ ತಕ್ಷಣ ಉದ್ಧಾರ ಮಾಡಿದ್ದು ಮೊದಲು ಮೊಸಳೆ, ಆಮೇಲೆ ಆನೆಯನ್ನು ಉದ್ಧಾರ ಮಾಡಿದ್ದು. ಚಕ್ರೇಣ ನಕ್ರ ವದನಂ ವಿನಿಪಾಟ ತಸ್ಮಾತ್, ಚಕ್ರದಿಂದ ತಲೆ ಕಡಿದು ಮೊಸಳೆಯನ್ನು ಉದ್ಧಾರ ಮಾಡಿದ್ದ. ಆಮೇಲೆ ಇವ ಹಿಡ್ಕೊಂಡಿರ್ತಕ್ಕಂಥ ಕಮಲದ ಹೂವನ್ನು ಸ್ವೀಕಾರ ಮಾಡಿದ, ಗಜೇಂದ್ರನನ್ನು ಉದ್ಧಾರ ಮಾಡಿದ. ಕರೆದವ್ರು ಯಾರು, ಉದ್ಧಾರ ಆದವ್ರು ಯಾರು? ಮೊದಲಿಗೆ ಫಸ್ಟ್ ಯಾರ ಮನೆ ಕರೆದದ್ದು ಅವ್ರನ್ನ ಮಾತಾಡಿಸ್ಬೇಕು. ಹೊರಡು ಊರು ಮಂದಿನೆಲ್ಲ ಮಾತಾಡಿಸಿ ಆಮೇಲೆ ನೀವು ಹೇಗಿದ್ದೀರಿ ಅಂತ ಕೇಳಿದರೆ ಯಜಮಾನರನ್ನು ಹೇಗಿರ್ತದೆ. ಇದು ಈ ಪರಿಸ್ಥಿತಿ ಆಯಿತು ಗಜೇಂದ್ರನ. ಅದಕ್ಕೆ ವಿಜಯಧ್ವಜರು ಉತ್ತರ ಕೊಡೋದೇನು ಅಂತಂದರೆ, ನಾವೇ ಡೈರೆಕ್ಟಾಗಿ ದೇವರನ್ನು ಪ್ರಾರ್ಥನೆ ಮಾಡಿದರೆ, ನಾವೇ ದೇವರನ್ನು ಡೈರೆಕ್ಟಾಗಿ ಪೂಜೆ ಮಾಡ್ತೀವಿ ಅಂತ ಹೋದರೆ ಉದ್ಧಾರ ಆಗಲ್ಲ ಅಂತೇಳಿ ಆಗ್ತೀವಿ, ಆದರೆ ಸ್ವಲ್ಪ ತಡ ಆಗ್ತದೆ. ಅದಕ್ಕೆ ಮಧ್ವಾಚಾರ್ಯರು ದ್ವಾದಸ್ತೋತ್ರದಲ್ಲಿ ಒಂದು ಮಾತು ಹೇಳಿದರು, ಉನ್ನತ ಪ್ರಾರ್ಥಿತ ಅಶೇಷ ಸಂಸಾಧಕ. ನೀವು ದೇವರ ಸ್ತೋತ್ರವನ್ನು ಮಾಡಿ, ಜಪವನ್ನು ಮಾಡಿ, ಪೂಜೆಯನ್ನು ಮಾಡಿ, ಯಾವ ಕ್ರಮದಲ್ಲಿ ಮಾಡಬೇಕು? ನಿಮಗಿಂತ ದೊಡ್ಡವರು ಅಂತ ಯಾರಿದ್ದಾರೋ, ದೇವರನ್ನು ಯಾರು ಒಲಿಸಿಕೊಂಡಿದ್ದಾರೋ ಅವರು ಹೇಳಿದ ಮಾರ್ಗದಲ್ಲಿ ಪೂಜಾದಿಗಳನ್ನು ಸ್ತೋತ್ರಾದಿಗಳನ್ನು ಮಾಡ್ತಾ ಹೋದರೆ ಅವರು ಆಮೇಲೆ ಉದ್ಧಾರ ಆಗ್ತಾರೆ. ಅದಕ್ಕಿಂತ ಮೊದಲು ನಮ್ಮನ್ನು ಉದ್ಧಾರ ಮಾಡ್ತಾರೆ. ನಾವು ಪ್ರಹ್ಲಾದರಾಜರ ಕಥೆಯಲ್ಲಿ ಕೇಳ್ತೀವಿ, ಸಪ್ತಮಸ್ಕಂದದಲ್ಲಿ ನರಸಿಂಹದೇವರು ಹೇಳಿದರು, ಬಾ ಮೋಕ್ಷ ಕೊಡ್ತೇನೆ ನಿನಗೆ. ಪ್ರಹ್ಲಾದರಾಜರು ಹೇಳಿದರು, ಇವರನ್ನೆಲ್ಲ ಬಿಟ್ಟು ನಾನು ಹೇಗೆ ಬರಲಿ ಅಂತ ಹೇಳಿ. ಇವರನ್ನೆಲ್ಲ ಬಿಟ್ಟು ಏತಾನ್ ವಿಹಾಯ ಕೃಪಣಾನ್, ಈ ಕೃಪಣರಾದ ಚೇತರಾಗಿರ್ತಕ್ಕಂಥ ಇವರನ್ನೆಲ್ಲ ಬಿಟ್ಟು ನಾನು ಒಬ್ಬನೇ ಹೇಗೆ ಬರಲಿ ಮೋಕ್ಷಕ್ಕೆ? ಮೊದಲು ಇವರನ್ನು ಕರ್ಕೊಂಡು ಬರ್ತೇನೆ, ಆಮೇಲೆ ನಾನು ಬರ್ತೇನೆ ಅಂತ ಹೇಳಿದ್ರು ದೇವರು. ಪ್ರಹ್ಲಾದರಾಜರು ದೇವರಿಗೆ ಹೇಳಿದರು. ಹಾಗೆ ದೊಡ್ಡವರ ಪರಿಸ್ಥಿತಿ ಹೇಗಿರ್ತದೆ ಅಂತ, ಮನೆಯಲ್ಲಿ ಅಮ್ಮ ದೊಡ್ಡವಳು, ಆದ್ದರಿಂದನೇ ಎಲ್ಲರೂ ಊಟ ಆದಮೇಲೆ ಕೊನೆಗೆ ಅವಳು ಮಾಡೋದು. ದೊಡ್ಡತನದಲ್ಲಿ ಸ್ವಲ್ಪ ತ್ಯಾಗ ಜಾಸ್ತಿ ಬೇಕಾಗ್ತದೆ, ದೊಡ್ಡವರಾಗಲಿಕ್ಕೆ ತ್ಯಾಗ ಜಾಸ್ತಿ ಬೇಕು. ಅದನ್ನೇ ಸನ್ಯಾಸಿಗಳೆಲ್ಲ ಮನೆಯಲ್ಲಿ ಬಂದಾಗ ಹೇಳ್ತೀವಿ, ತ್ಯಾಗೇ ನೈಕೇನ ಅಮೃತತ್ವಮಾನಶು. ಅವರು ಸನ್ಯಾಸಿಗಳನ್ನು ಯಾಕೆ ದೊಡ್ಡವರು ಅಂತಂತೀವಿ ಅಂದರೆ, ಅವರು ಅಳವಡಿಸಿಕೊಂಡಿರತಕ್ಕಂಥ ಒಂದು ಸದ್ಗುಣ ಅಂದರೆ ಯಾವುದು ಅಂತಂದರೆ ತ್ಯಾಗೇನ ಏಕೇನ, ಎಲ್ಲವನ್ನು ಬಿಡತಕ್ಕಂಥದ್ದು ಇದೆಯಲ್ಲ, ತ್ಯಾಗ ಮಾಡುವಂಥದ್ದು ಇದೆಯಲ್ಲ, ಅದರಿಂದಲೇ ಸನ್ಯಾಸಿಗಳಿಗೆ ಅಮೃತತ್ವ ಆನಶು,
ಅವರು ಮೋಕ್ಷಕ್ಕೆ ಹೋಗುವಂಥ ಜೀವಗಳು. ಯಾಕೆಂದರೆ ಎಲ್ಲವನ್ನು ಬಿಟ್ಟಿರ್ತಾರೆ. ಆದ್ದರಿಂದ ಧನೇನ ತ್ಯಾಗೇ ನೈಕೇನ ಪ್ರಾರಂಭ ಏನಾಗ್ತದೆ ಅಂದರೆ ಚೆನ್ನಾಗಿದೆ. ಧನೇನ ತ್ಯಾಗೇ ನೈಕೇನ ಅಮೃತತ್ವಮಾನುಷು ಪರೇಣ ನಾಕಂ ನಿಹಿತಂ ಗುಹಾಯಾಂ ವಿಭ್ರಾಜತೆ ಯತಯೋ ವಿಶಂತಿ. ಅದೆಲ್ಲ ವೈಕುಂಠ ಲೋಕದ ವರ್ಣನೆ 2ನೇ ಮಂತ್ರದಲ್ಲಿರೋದು. ಹೀಗೆ ಒಟ್ಟು ತ್ಯಾಗ ಅಂತನ್ನುವುದು ಬುದ್ಧಿ ಉತ್ತಮವಾಗಿರ್ತಕ್ಕಂಥ ಸ್ಥಾನವನ್ನು ತಂದುಕೊಡಿಸೋದು. ಆದ್ದರಿಂದ ನಾವು ಮಾಡಬೇಕಾಗಿರ್ತಕ್ಕಂಥ ಉಪಾಯ ಏನು? ಮೋಕ್ಷಕ್ಕೆ ಹೋಗಬೇಕು, ಬೇಗ ಹೋಗಬೇಕು ಅಂತ ನಮಗೆ ಉಪಯೋಗ ಅಪೇಕ್ಷೆ ಇದ್ದರೆ ಯಾರು ಆಲ್ರೆಡಿ ಭಗವಂತನ ಭಕ್ತರು ಅಂತಿದ್ದಾರೋ ಅವರ ಕಾಲನ್ನು ಹಿಡಿದರೆ ಅವರಿಗಿಂತ ಬೇಗ ನಮಗೆ ಮೋಕ್ಷ ಆಗ್ತದೆ ಅಂತ ಅನ್ನೋದನ್ನು ಈ ಗಜೇಂದ್ರ ಮೋಕ್ಷ ಹೇಳ್ತಾ ಇದೆ ಅಂತ ವಿಜಯತೀರ್ಥರು ನಮ್ಮ ಜೀವನಕ್ಕೆ ಇದನ್ನು ಗಜೇಂದ್ರ ಮೋಕ್ಷದ ಕಥೆಯನ್ನು ಹೋಲಿಸಿ ಹೇಳ್ತಾರೆ. ಇದು ಉತ್ತಮ ಮನ್ವಂತರದಲ್ಲಿ ನಡೆದಿದ್ದು. ಆಮೇಲೆ ಸಾರೋಚಿಷ ಮನ್ವಂತರದಲ್ಲಿ ನಡೆದಿರ್ತಕ್ಕಂತಹ ಕಥೆ. ರೋಚನ ಮನ್ವಂತರದಲ್ಲಿ ಅಂಥದ್ದೇನಾಗಲಿಲ್ಲ. ರೋಚನ ಮನ್ವಂತರದಲ್ಲಿ ಆದ ವಿಶೇಷ ಏನು ಅಂತಂದರೆ ವಾಯುದೇವರೇ ಇಂದ್ರ ಪದವಿಯಲ್ಲಿ ಕೂತು ಇಂದ್ರನ ಸ್ಥಾನವನ್ನು ತುಂಬಿದವರು. ವಾಯುದೇವರು ಕೂಡೋದಕ್ಕೂ ಬೇರೆ ಜೀವರು ಅಲ್ಲಿ ಇಂದ್ರ ಪದವಿ ಕೂಡೋದಕ್ಕೂ ವ್ಯತ್ಯಾಸ ಏನು ಅಂತ ಹೇಳುತ್ತೆ ಶಾಸ್ತ್ರ. ಕೆಲವೊಂದು ಸೀಟಿಗೆ ಶಾಪ ಅಂತ ಇರ್ತದೆ. ಮಠದಲ್ಲಿ ಮ್ಯಾನೇಜರ್ ಒಂದು ಸೀಟು, ಅವನು ಎಷ್ಟು ಪ್ರಾಮಾಣಿಕವಾಗಿ ದುಡ್ಡು ಮಾಡಿದ್ರು ಪಟ್ಟದ್ದು ದುಡ್ಡು ಅಂತಾರೆ ಜನ. ಯಾಕೆಂದ್ರೆ ಆ ಸೀಟಿನ ಪ್ರಾಬ್ಲಮ್. ಹೀಗೆ ಇಂದ್ರನಿಗೆ ಶಾಪ ಅಲ್ಲ, ಇಂದ್ರನ ಪದವಿಗೆ ಶಾಪ. ಯಾರು ಈ ಪದವಿಯಲ್ಲಿ ಕೂಡ್ತಾರೋ ಪದೇ ಪದೇ ಅವರು ರಾಜ್ಯಭ್ರಷ್ಟರಾಗಲಿ ಅಂತ ಶಾಪ ಇದೆ ಅಂತ ಇಂದ್ರ ಪದವಿಗೆ. ಆದ್ದರಿಂದ ಪ್ರತಿಯೊಬ್ಬ ಇಂದ್ರರು ಕೂಡ ಆವಾಗ ದೈತ್ಯರ ಜೊತೆಗೆ ಸೋತು ತಮ್ಮ ರಾಜ್ಯಭಾರವನ್ನು ಕಳ್ಕೊಂಡು ಮತ್ತೆ ಬ್ರಹ್ಮದೇವರ ಹತ್ರ ಹೋಗ್ತಿರ್ತಾರೆ. ಆದರೆ ವಾಯುದೇವರ ಇಂದ್ರ ಪದವಿಯಲ್ಲಿ ಕೂತರೆ ಯಾವ ವ್ಯಕ್ತಿಗಳು ಯಾರನ್ನು ಸೋಲಿಸಲಿಕ್ಕಾಗಲ್ಲ. ಇದು ರೋಚನ ಮನ್ವಂತರದ ಇದೇ ವಿಶೇಷತೆ ಅಂತ ಹೇಳ್ತಾರೆ. ಅದಕ್ಕೆ ಹೇಳೋದೇನು ಅಂತಂದರೆ ಕೆಲವೊಬ್ಬರು ಸೀಟಿನ ತಕ್ಕಂತೆ ತಾವು ಚೇಂಜ್ ಆಗ್ತಾ ಇರ್ತಾರೆ. ಕೆಲವೊಬ್ಬರು ಕೂತ್ರೆ ಸೀಟೇ ಚೇಂಜ್ ಆಗುತ್ತೆ ಅಂತ ಹೇಳ್ತಾರೆ. ಸೀಟಿನ ಗುಣವೇ ಚೇಂಜ್ ಆಗ್ತಾ ಹೋಗ್ತಾರೆ. ಅಂಥವರು ವಾಯುದೇವರು ಅಂತ. ರೋಚನೇಂದ್ರನೇ ಭವ ವಿಮೋಚಕರು ನೀನೆ ಅಂತ ಅಪಮೃತ್ಯು ಪರಿಹರಿಸುವ ಅನಿಲ ದೇವ ಅಂತ ವಾಯುದೇವರ ಮೇಲೆ ಹಾಡು ಮಾಡಿದ್ದಾರೆ. ಅದರಲ್ಲಿ ಒಂದು ಲೈನ್ ಹೇಳ್ತಾರೆ, ರೋಚನೇಂದ್ರನೇ ಭವ ವಿಮೋಚಕನು ನೀನೆ. ರೋಚನೇಂದ್ರ ಅಂತಂದ್ರೆ ರೋಚನ ಮನ್ವಂತರದಲ್ಲಿ ಇಂದ್ರ ಪದವಿಯಲ್ಲಿ ಕೂತು ಜಗತ್ತನ್ನು ಆಳಿದವರು ವಾಯುದೇವರು ಅಂತ ಅರ್ಥ. ಇದು ರೋಚನ ಮನ್ವಂತರದಲ್ಲಿ ನಡೆದಿದ್ದು. ಆಮೇಲೆ ಚಾಕ್ಷುಷ ಮನ್ವಂತರದಲ್ಲಿ ಸಮುದ್ರ ಮಥನದ ಕಥೆ ನಡೀತು. ಈ ಸಮುದ್ರ ಮಥನದ ಕಥೆ ಭಾರಿ ವಿಸ್ತಾರವಾದ ಕಥೆ ಇದು. ಈ ಅಷ್ಟಮ ಸ್ಕಂದದಲ್ಲಿ ದೇವದಾನವರಿಬ್ಬರು ಕೂಡ ಅಮೃತ ಮಥನಕ್ಕೆ ಅಂತ ಯುದ್ಧ ಮಾಡಲಿಕ್ಕೆ ಸಮುದ್ರ ಮಥನ ಮಾಡಲಿಕ್ಕೆ ಶುರು ಮಾಡಿದರು. ಕ್ಷೀರಸಾಗರದಲ್ಲಿ ಮಂದರ ಪರ್ವತ ಇಟ್ಟು ಕಡಿದ್ರು. ಮಂದರ ಪರ್ವತ ಇಟ್ಟು ಕಡಿದಾಗ ವಾದರಾಜರಲ್ಲಿ ಯುಕ್ತ ಮಲ್ಲಿಕಾದಲ್ಲಿ ಬೇರೆ ರೀತಿಯೇ ಹೇಳ್ತಾರೆ. ಈ ಚಾರ್ವಾಕರು ಅಂತ ಒಬ್ಬ ಸಿದ್ಧಾಂತ ಫಿಲಾಸಫರ್ಸ್ ಇದ್ದಾರೆ, ಚಾರ್ವಾಕರು ಅಂತ ಕರೀತಾರೆ. ಅವ್ರು ಹೇಳೋದೇನು ಅಂತಂದರೆ, ಈ ದೇವರು ಜಗತ್ತನ್ನು ಸೃಷ್ಟಿ ಮಾಡಲಿಕ್ಕೆ ದೇವರೇನು ನೆಸಿಟಿ ಇಲ್ಲ. ಯಾಕೆ? ಪಂಚಭೂತಗಳಲ್ಲಿ ಪ್ರತಿಯೊಂದು ಪದಾರ್ಥಗಳಿಗೂ ಕೂಡ ಒಂದೊಂದು ನೇಚರ್ ಹೊಂದಿದೆ. ಕಲ್ಲಿಗೆ, ಮಣ್ಣಿಗೆ, ನೀರಿಗೆ, ಬೆಂಕಿಗೆ, ಆಕಾಶಕ್ಕೆ ಎಲ್ಲ ನೇಚರ್ ಇದೆ. ಅದು ತನ್ನ ಸ್ವಭಾವದ ಗುಣದಿಂದ ಒಂದಿಷ್ಟು ಪ್ರಮಾಣದಲ್ಲಿ ಮಿಕ್ಸ್ ಆದಾಗ ಒಂದೊಂದು ವಸ್ತುಗಳಾಗಿ ಪರಿಣಾಮ. ಗೋಧಿ ಹಿಟ್ಟು ಒಂದೇ, ಅದಕ್ಕೆ ಸರಿ ಪ್ರಮಾಣದಲ್ಲಿ ನೀರು ಹಾಕಿ ಕಳಿಸಿದ್ರೆ ಚಪಾತಿ ಮಾಡ್ಬೋದು. ಅದೇ ಗೋಧಿ ಹಿಟ್ಟಿಂದಲೇ ಹೋಳಿಗೆ ಮಾಡೋದು. ಚಪಾತಿ ಮಾಡುವ ಹಿಟ್ಟಿನಷ್ಟು ಗಟ್ಟಿ ಕಳಿಸಿದ್ರೆ ಹೋಳಿಗೆ ಆಗುತ್ತೆ, ಅದಕ್ಕೆ ನೀರು ಜಾಸ್ತಿ ಹಾಕಬೇಕು. ಹೀಗೆ ಅವ್ರು ಚಾರ್ವಾಕರು ಹೇಳೋದೇನು ಅಂತಂದರೆ, ಒಂದು ಚೂರ್ಣ ಒಂದು ಪದಾರ್ಥಕ್ಕೆ ಇನ್ನೊಂದು ಪದಾರ್ಥದ ಮಿಕ್ಸಿಂಗ್ ಕ್ವಾಂಟಿಟಿ ಜಾಸ್ತಿ ಆದಾಗ, ಕಡಿಮೆ ಆದಾಗ ಪ್ರಪಂಚದ ಅನೇಕ ಪದಾರ್ಥಗಳು ಸೃಷ್ಟಿಯಾಗ್ತಾ ಹೋಗ್ತದೆ. ಇದಕ್ಕೆ ದೇವರು ಬೇಕು ಅಂತಂತಾರೆ. ಅದಕ್ಕೆ ಅವರು ಕೂಡ ಉದಾಹರಣೆ ಏನು ಅಂತಂದರೆ, ಬರೀ ಅಡಿಕೆ ತಿಂದಾಗಲೂ ಬಾಯಿ ಕೆಂಪಾಗಲ್ಲ, ಬರೀ ವೀಳ್ಯದೆಲೆ ತಿಂದಾಗಲೂ ಕೆಂಪಾಗಲ್ಲ, ಬರೀ ಸುಣ್ಣ ತಿಂದಾಗಲೂ ಕೆಂಪಾಗಲ್ಲ. ಮೂರು ಮಿಕ್ಸ್ ಮಾಡಿ ತಿಂದಾಗ ಕೆಂಪಾಗುತ್ತೋ ಇಲ್ಲೋ ಹಾಗೆ ಪ್ರತಿಯೊಂದು ಪದಾರ್ಥಗಳು ಕೂಡ ಒಂದಿಷ್ಟು ಸರಿಯಾದ ಪ್ರಮಾಣದಲ್ಲಿ ಆ ಪಂಚಭೂತಗಳು ಮಿಕ್ಸ್ ಆದಾಗ
ಒಂದು ಹೊಸ ಪದಾರ್ಥ ಉಟ್ಕೊಳ್ತಾ ಹೋಗ್ತಿದೆ. ಅದಕ್ಕೆ ಯಾರು ದೇವರು ಬೇಕು ಅಂತ ಕೇಳ್ತಾರೆ. ಅದಕ್ಕೆ ವಾದರಾಜರು ಕೇಳೋ ಪ್ರಶ್ನೆ ಏನು ಅಂತಂದರೆ, ಈ ಎಲೆ ಅಡಿಕೆ ಸುಣ್ಣ ಇಷ್ಟಿಷ್ಟೇ ಮಿಕ್ಸ್ ಮಾಡಿದ್ರೆ ಕೆಂಪಾಗ್ತದೆ ಅಂತ ಅನ್ನೋ ಪರಿಜ್ಞಾನ ಇರುವ ಒಬ್ಬ ವ್ಯಕ್ತಿ ಬೇಕು ನೋಡ್ಬೋದು. ಪಂಚಭೂತಗಳೆಲ್ಲ ಜಡವಾದ ಪದಾರ್ಥಗಳನ್ನು ಮಿಕ್ಸ್ ಮಾಡಲಿಕ್ಕೆ ಒಬ್ಬ ವ್ಯಕ್ತಿ ಬೇಕು. ಅಡಿಕೆ ಎಲೆ ಸುಣ್ಣ ಹೇಗೆ ಜಡವಾದದ್ದನ್ನು ಮನುಷ್ಯ ಮಿಕ್ಸ್ ಮಾಡಿದಾಗ ಅದಕ್ಕೆ ಹೇಗೆ ಕೆಂಪು ಬಣ್ಣ ಬರ್ತದೆ, ಹೀಗೆ ಜಡವಾಗಿರ್ತಕ್ಕಂತಹ ಪಂಚಭೂತಗಳನ್ನು ಇಷ್ಟಿಷ್ಟು ಕ್ವಾಂಟಿಟಿಯಲ್ಲಿ ಮಿಕ್ಸ್ ಮಾಡಲಿಕ್ಕೆ ಒಬ್ಬ ಜೀವ ಅಂತ ಬೇಕು, ಒಬ್ಬ ಪರಮಾತ್ಮ, ಒಬ್ಬ ಆತ್ಮ ಅಂತ ಬೇಕು. ಅವರನ್ನೇ ನಾವು ಪರಮಾತ್ಮ ಅಂತ ಹೇಳ್ತೀವಿ ಅಂತ ಅದರಾಜರು ಹೇಳ್ತಾರೆ. ಹೀಗೆ ಹೇಳುವಾಗ ಅವರು ಕಲ್ಲಿನ ನೇಚರ್ ಏನು ಅಂತ ಕೇಳ್ತಾರೆ ವಾದರಾಜರು. ನಿಮ್ಮ ಪ್ರಕಾರ ಕಲ್ಲಿನ ನೇಚರ್ ಏನು? ಪೃಥ್ವಿಯ ನೇಚರ್ ಏನು? ಅದಕ್ಕೆ ಅವರೇ ಹೇಳೋದು ದೃಷ್ಟಾಂತ ಏನು ಅಂತಂದರೆ, ಕಲ್ಲನ್ನು ಬೆನ್ನಲ್ಲಿ ಕಟ್ಟಿಕೊಂಡು ನೀರಲ್ಲಿ ಬಿದ್ದರೆ ಅದಕ್ಕೆ ಕೆಳಗೆ ಕರ್ಕೊಂಡು ಹೋಗುತ್ತೋ ಇಲ್ಲವೋ? ಕಲ್ಲು ಮುಳುಗ್ತಾನೆ ಇಲ್ಲ ವ್ಯಕ್ತಿ. ಇವನು ಮುಳುಗ್ತಾನೆ ಅನ್ನೋಕ್ಕಿಂತ ಯಾವ ವ್ಯಕ್ತಿಗೂ ಮುಳುಗಬೇಕು ಅಂತ ಆಸೆ ಇರಲ್ಲ ನೀರಲ್ಲಿ ಈ ಬರಲಾರ್ದವನು. ಕಲ್ಲನ್ನು ಬೆನ್ನಿಗೆ ಕಟ್ಟಿಕೊಂಡ್ರೆ ಮುಳುಗ್ತದೆ. ಆ ವ್ಯಕ್ತಿ ಎಷ್ಟೇ ಬಲಿಷ್ಠನಾಗಿದ್ದರೂ ಮುಳುಗ್ತಾನೆ ನೀರಲ್ಲಿ. ಅದರಿಂದ ಕಲ್ಲಿನ ಗುಣ ಏನು? ಮೇಲಿದ್ದವನನ್ನು ಕೆಳಗಡೆ ಕರ್ಕೊಂಡು ಹೋಗೋದು ಕಲ್ಲಿನ ಗುಣ. ಆಯ್ತಾ? ಅದಕ್ಕೆ ವಾದರಾಜರು ಕೇಳ್ತಾರೆ, ಮೇಲಾದ್ರಾಗಲಿ ಕೆಳಗಾದ್ರೂ ಆಗಲಿ ಕರ್ಕೊಂಡು ಹೋಗೋದು ಕಲ್ಲಿನ ಗುಣ ಅಂತ ನಿಮ್ಮ ಪ್ರಕಾರ ಅಲ್ವಾ? ಒಬ್ಬ ವ್ಯಕ್ತಿ ತನ್ನ ಮನೆ ಎದುರುಗಡೆ ನಿಂತು ಬೆನ್ನಿಗೆ ಕಲ್ಲು ಕಟ್ಕೊಂಡು ನಿಂತರೆ ಇನ್ನೊಬ್ಬರ ಮನೆ ತನಕ ಕಲ್ಲು ಯಾಕೆ ಕರ್ಕೊಂಡು ಹೋಗಲ್ಲ ಅಂತ ಕೇಳ್ತಾರೆ. ಬರೀ ನೀರಲ್ಲಿ ಮಾತ್ರ ಯಾಕೆ ಕರ್ಕೊಂಡು ಹೋಗೋದು? ಕರ್ಕೊಂಡು ಹೋಗೋದು ಅಂತ ಅದ್ರ ಕೆಲಸ ಅಂತ ಹೇಳಿದ್ರು, ಒಂದು ಬ್ಯಾಗಲ್ಲಿ ಒಂದಿಷ್ಟು ಕಲ್ಲು ಹಾಕ್ಕೊಂಡು ಬಸ್ ಹತ್ತಲಾರ್ದೆ ಗಾಡಿ ಹತ್ತಲಾರ್ದೆ ನಮ್ಮ ಮನೆ ಎದುರುಗಡೆ ನಿಂತ್ಕೊಂಡು ನಾವು ಎಲ್ಲಿಗೆ ಹೋಗ್ಬೇಕು ಅಲ್ಲಿ ಕರ್ಕೊಂಡು ಹೋಗ್ಬೇಕು ಕಲ್ಲು. ಯಾಕಂದ್ರೆ ನೀವೇ ಹೇಳ್ತಾ ಇದ್ರಿ ಕಲ್ಲಿಗೆ ಕರ್ಕೊಂಡು ಹೋಗೋ ಕೆಲಸ. ಅದಕ್ಕೆ ಅವ್ರು ಮತ್ತೆ ಇನ್ನೇನೋ ಕಾರಣಗಳನ್ನು ಹೇಳ್ಕೊಂಡು ಹೋಗ್ತಾರೆ. ಅದಕ್ಕೆ ವಾದರಾಜರು ಹೇಳ್ತಾರೆ, ನೀವು ಹೇಳೋ ಪ್ರಕಾರ ಕಲ್ಲಿಗೆ ಕೆಳಗಡೆ ಕರ್ಕೊಂಡು ಹೋಗೋ ಶಕ್ತಿಯೂ ಇಲ್ಲ. ಯಾಕಂದ್ರೆ ನಾವೊಂದು ಉದಾಹರಣೆ ಕೊಡ್ತೀನಿ ಅಂತಾರೆ ವಾದರಾಜರು. ಏನು ಉದಾಹರಣೆ? ಸಾಮಾನ್ಯವಾಗಿ ಕಲ್ಲು ಕಟ್ಕೊಂಡು ಅವನು ಕೆಳಗಡೆ ಹೋಗ್ತಾನೆ ಅಂತ ಹೇಳೋರು ನೀವು ಸಮುದ್ರ ಮಥನ ಕಾಲದಲ್ಲಿ ಆ ಮಂದರ ಪರ್ವತ ಇರ್ತಲ್ಲ ಕ್ಷೀರ ಸಮುದ್ರದಲ್ಲಿ, ಮೊದಲಿಗೆ ಆ ಪರ್ವತ ಕೆಳಗಡೆ ಮುಳುಗಲಿಲ್ಲ, ಮೇಲು ಪುಟಕ್ಕೆ ಬಂತಂತೆ. ಪರ್ವತ ಮೇಲು ಪುಟಲಿಂದ ಪ್ರಾರಂಭ ಆಯಿತು. ಜೋರಾಗಿ ಮಜ್ಜಿಗೆ ಕಡಿಯುವಾಗ ಕಡಗೋಲಿನಿಂದ ಜೋರಾಗಿ ತಿರುಗಿಸುವಾಗ ಅದನ್ನು ಕೈ ಬಿಟ್ಟುಬಿಟ್ರೆ ಕಡಗೋಲು ಒಳಗೆ ಹೋಗಲ್ಲ, ಅಷ್ಟು ಮೇಲೆ ಬರೋದು. ಮೇಲೆ ಬಂದು ಮಜ್ಜಿಗೆಯಲ್ಲಿ ಕೆಳಗೆ ಚೆಲ್ಲಿ ಆಮೇಲೆ ಕೆಳಗೆ ಹೋಗೋದು. ಇದೇ ಕ್ರಮಣೆ. ಆದ್ದರಿಂದ ಕಲ್ಲು ಮೇಲಿಗೆ ಬಂತು. ನೀವು ಹೇಳ್ತಾ ಇರೋದು ಬರೀ ಒಂದು ಕಲ್ಲು, ನಾ ಹೇಳ್ತಾ ಇರೋದು ದೊಡ್ಡ ಪರ್ವತ ಅಂತ ಹೇಳ್ತಾರೆ ಅದರಲ್ಲಿ. ದೊಡ್ಡ ಪರ್ವತವೇ ಮೇಲೆ ಪುಟ್ಟಿಲಿಕ್ಕೆ ಬಂತು. ಅದಕ್ಕೋಸ್ಕರ ಪರಮಾತ್ಮ ಏನು ಮಾಡಿದ, ಪರ್ವತ ಹೀಗಾಗಬಾರ್ದು ಅಂತ ಹೇಳಿ ಮೇಲ್ಗಡೆ ಪೇಪರ್ ವೇಟಿನಂತೆ ಒಂದು ರೂಪ ಇಟ್ಟ. ಆವಾಗ ಆ ರೂಪದ ಭಾರವು ಸೇರ್ಪಡ್ತು ಪರ್ವತಕ್ಕೆ. ಕೆಳಗೆ ಮುಳುಗಲು ಪ್ರಾರಂಭ ಆಯಿತು. ಆ ಕೆಳಗಡೆ ಮುಳುಗಬಾರದು ಅಂತ ಹೇಳಿ ಕೂರ್ಮ ರೂಪವನ್ನು ತಾಳಿ ಆಮೆಯ ರೂಪವನ್ನು ತಾಳಿ ಕೆಳಗಡೆ ಪರ್ವತಕ್ಕೆ ಬೇಸಾಗಿ ನಿಂತು. ಆವಾಗ ಪರಮಾತ್ಮನ ಬೆನ್ನಿನ ಮೇಲೆ ಪರ್ವತ ನಿಂತು, ಮೇಲೆ ಪುಟ್ಟಿತಾ ಇಲ್ಲ, ಕೆಳಗೆ ಹೋಗ್ತಾ ಇಲ್ಲ, ಗಟ್ಟಿಯಾಗಿ ನಿಂತ್ಕೊಂತು. ಹಗ್ಗ ಹಿಡಿದು ಎಳೆದಾಟ ಶುರು ಮಾಡಿದ್ರು. ವಾಸುಕಿ ಅಂತ ಹಾವು, ಭಾರಿ ಬೃಹದಾಕಾರದ ಹಾವು. ಅದನ್ನು ಹಿಡಿದು ಮಥನ ಮಾಡಲಿಕ್ಕೆ ಶುರು ಮಾಡಿದಾಗ ದೇವರು ವಿಚಾರ ಮಾಡಿದ, ಕಡಗೋಲು ಗಟ್ಟಿಯಾಯಿತು, ಹಗ್ಗ ಹರಿದರೆ ಅಂಥೇಳಿ ಆ ವಾಸುಕಿಯಲ್ಲಿ ಒಂದು ರೂಪ ಇಟ್ಟ. ವಾಸುಕಿಯಲ್ಲಿ ಒಂದು ರೂಪ ಇಟ್ಟು ಹಗ್ಗವು ಗಟ್ಟಿ ಆದಮೇಲೆ ಇನ್ನು ಕಡಗೋಲು ಮುರಿದು ಹೋದ್ರೆ ಏನು ಮಾಡೋದು ಅಂತ ಹೇಳಿ ಪರ್ವತದಲ್ಲಿ ಒಂದು ರೂಪ ಇಟ್ಟು. ಪರ್ವತದ ಮೇಲೆ ಗಟ್ಟಿ ಆಯಿತು, ಕೆಳಗೆ ಗಟ್ಟಿ ಆಯಿತು, ಹಗ್ಗ ಗಟ್ಟಿ ಆಯಿತು, ಪರ್ವತ ಗಟ್ಟಿ ಆಯಿತು. ಇನ್ನು ಉಳಿದ ದೇವದಾನವರೆಲ್ಲ ಇವರು ಆಯಾಸ ಆಗಿ ಕೈ ಬಿಟ್ಟರೆ ಅಮೃತ ಮತನವೇ ಬರಲ್ಲ, ಕಡೆಯವರಿರಬೇಕು ಅಂತೇಳಿ ಉಪರಿ ಅಧಷ್ಟ ಆತ್ಮನಿ ನೇತ್ರ ಗೋತ್ರಯೋಗ, ಮೇಲೆ ಕೆಳಗೆ ಪರ್ವತದ ಒಳಗೆ ಹಗ್ಗದಲ್ಲಿ ಗೋತ್ರಯೋಗ ಅಂದರೆ ಪರ್ವತದಲ್ಲಿ, ಆಮೇಲೆ ಎಲ್ಲ ಜೀವರಾಶಿಗಳಲ್ಲಿಯೂ ಕೂಡ ಒಂದೊಂದು ರೂಪವನ್ನಿಟ್ಟು ತಾನೇ ಸಮುದ್ರ ಮಥನವನ್ನು ಮಾಡಿ ಸಮುದ್ರದಿಂದ ಅಮೃತ ತಂದಿರತಕ್ಕಂಥವರು ದೇವತೆಗಳು ಅಂತ ಒಂದು ಕೀರ್ತಿಯನ್ನು ದೇವತೆಗಳು ತಂದುಕೊಟ್ಟ. ಮಧ್ವಾಚಾರ್ಯರು ಮಹಾಭಾರತಾತ್ಮರಣದಲ್ಲಿ ಇದರದ್ದು ಇನ್ನೊಂದು ರಿಸಲ್ಟ್ ಹೇಳ್ತಾರೆ ನೋಡಿ. ಯಾವುದೇ ಕೆಲಸವನ್ನು ಮಾಡುವಾಗಲೂ ಕೂಡ ಭಗವತ್ ಪ್ರೇರಣೆಯ ಹರಿಪ್ರೀತ್ಯರ್ಥವನ್ನು ಸಂಕಲ್ಪ ಮಾಡ್ತೀವಿ ನಾವು. ಸಂಧ್ಯಾವಂದನೆ ಮಾಡಲಿ, ದೇವರ ಪೂಜೆ ಮಾಡಲಿ, ಏನೇ ಕೆಲಸ ಮಾಡುವಾಗಲೂ ಭಾರತೀಯರ ಮುಖ್ಯ ಪ್ರಾಣಾಂತರ್ಗತ ಲಕ್ಷ್ಮೀನಾರಾಯಣ ಪ್ರೇರಣೆಯ ಲಕ್ಷ್ಮೀನಾರಾಯಣ ಪ್ರೀತ್ಯರ್ಥವನ್ನು ಸಂಕಲ್ಪ ಮಾಡ್ತೀವಿ. ಈ ಹರಿಪ್ರೇರಣೆಯ ಹರಿಪ್ರೀತ್ಯರ್ಥಂ ಅಂತೇಳಿ
ಪರಮಾತ್ಮನ ಪ್ರೀತಿಗೋಸ್ಕರ ಪರಮಾತ್ಮ ಹೇಳಿದ್ದಕ್ಕೋಸ್ಕರ ಕರ್ಮ ಮಾಡ್ತೇವೆ ಅಂತ ನಾವೇನು ಸಂಕಲ್ಪ ಮಾಡ್ತೇವಲ್ಲ, ಈ ಸಂಕಲ್ಪದ ಫಲ ಏನು ಅಂತನ್ನುವುದನ್ನು ಮಧ್ವಾಚಾರ್ಯರು ಹೇಳ್ತಾರೆ. ಯತ್ಪಾದ ಪಂಕಜ ರಜ ಶ್ರಯಣಾನ್ ನದೈತ್ಯಾಹ ಅಂತ ಒಂದು ಮಾತನ್ನು ಹೇಳ್ತಾರೆ ಮಧ್ವಾಚಾರ್ಯರು. ದೇವದಾನವರು ಇಬ್ಬರೂ ಸೇರಿ ಒಂದೇ ಟೈಮಲ್ಲೇ ಒಂದೇ ಪರ್ವತವನ್ನೇ ಕಳೆದಿತ್ತು. ದೇವತೆಗಳ ಪ್ರಯತ್ನ ಎಷ್ಟಿತ್ತು ಅಮೃತ ಬರಲಿಕ್ಕೆ, ದೈತ್ಯರ ಪ್ರಯತ್ನವೂ ಅಷ್ಟೇ ಇತ್ತು. ಇವರೆಷ್ಟಿಗೆ ಆಯಾಸ ಆಯಿತು ಅವ್ರಿಗೂ ಅಷ್ಟೇ ಆಯಾಸ ಆಯಿತು. ಸಮಾನ ದೇಶ ಸಮಾನ ಕಾಲ, ಯಾವ ಕಾಲದಲ್ಲಿ ಕಳೆದಿದ್ರು ಅದೇ ಕಾಲದಲ್ಲಿ ಕಳೆದಿದ್ರು. ಇಷ್ಟೆಲ್ಲ ಆದರೂ ಕೂಡ ದೇವತೆಗಳಿಗೆ ಅಮೃತ ಸಿಕ್ತು, ದೈತ್ಯರಿಗೆ ಸುರ ಸಿಕ್ತು, ಮತ್ತೆ ಸಿಕ್ತು. ಇದು ಯಾಕೆ ವ್ಯತ್ಯಾಸ ಅಂತಂದರೆ, ದೇವತೆಗಳಿಗೆ ಇಷ್ಟೆಲ್ಲ ಸಮಾನವಾದ ಪ್ರಯತ್ನ ಇದ್ದರೂ ಒಂದು ಎಕ್ಸ್ಟ್ರಾ ಪಾಯಿಂಟ್ ಇತ್ತು ದೇವತೆಗಳು. ಅದೇನು ಅಂತಂದರೆ ಪರಮಾತ್ಮನ ಪಾದಾರವಿಂದಗಳನ್ನು ಭಕ್ತಿ, ಆ ಭಕ್ತಿ ಇದ್ದುದರಿಂದ ಅಮೃತವನ್ನು ಪಾನ ಮಾಡಿದ್ರು ದೇವತೆಗಳು ಅಂತ ಹೇಳ್ತಾರೆ. ಆದ್ದರಿಂದ ಯಾವುದೇ ಮನುಷ್ಯ ಎಷ್ಟೇ ಪ್ರಯತ್ನ ಪಟ್ಟು ಏನೇ ಮಾಡಿದರೂ ಕೂಡ ಆ ಕರ್ಮವನ್ನು ಮಾಡುವಾಗ ಹರಿಪ್ರೇರಣೆಯ ಹರಿಪ್ರೀತ್ಯರ್ಥಂ ಅಂತಿದ್ದರೆ ಆ ಒಂದು ಫಲ ಏನು ಅಂತಂದರೆ, ಆ ಕರ್ಮದಲ್ಲಿ ಏನು ಲೋಪದೋಷಗಳಾದರೂ ಕೂಡ ಪರಮಾತ್ಮ ನೋಡ್ಕೊಳ್ತಾನೆ ಆ ಲೋಪದೋಷಗಳನ್ನು. ಮನೆಗೆ ತಂದೆ ಹೊರಗಡೆಯಿಂದ ಬಂದಾಗ ಮಕ್ಕಳಿಗೆ, ಚಿಕ್ಕ ಮಕ್ಕಳಿಗೆ ಒಂದು ಲೋಟ ನೀರು ತಗೊಂಬ ಅಂತ ಹೇಳಿದರೆ ಮಕ್ಕಳು ತೊಗೊಂಡ್ಬರುವಾಗ ಕೈ ಜಾರೇನಾದರೂ ಲೋಟ ಬಿದ್ದಾಗ ಅಮ್ಮ ಹೊಡಿಲಿಕ್ಕೆ ಬಂದರೆ ಅಪ್ಪ ಹೇಳ್ತಾನೆ, ನಾ ಹೇಳಿದ್ದು ಬೈಯೋದಿತ್ತು ನನಗೆ ಬೈ. ದೇವರು ಹೇಳೋದು ಅಷ್ಟೇ, ಹರಿಪ್ರೇರಣೆಯ ಹರಿಪ್ರೀತ್ಯರ್ಥಂ ಕರ್ಮಾಚರಣೆ ಮಾಡೋದು ಅಂತಂದ್ರೆ ಅರ್ಥ ಏನಿರುತ್ತೆ, ಕರ್ಮದಲ್ಲಿ ಏನಾದರೂ ಲೋಪದೋಷಗಳಾಯಿತು ಅಂದರೆ ಆ ಲೋಟ ನೀರು ಬಿಡಿಸ್ತಾ ಇತ್ತು. ಅದನ್ನು ಯಾರಾದರೂ ತಗೊಳಕ್ಕೆ ಬಂದರು ಅಂತಂದರೆ ದೇವರು ಹೇಳ್ತಾನೆ, ನನಗೋಸ್ಕರ ಮಾಡಿದ್ದಾನೆ ಕರ್ಮ, ಇದರದ್ದೇನು ಲೋಪದೋಷ ಇತ್ತು ನಾನು ನೋಡ್ಕೊಳ್ತೇನೆ. ಇದು ಪರಮಾತ್ಮನ ದೊಡ್ಡ ಕರುಣೆ ಮನುಷ್ಯರ ಮೇಲೆ ಅಂತ ಇದನ್ನು ಹೇಳ್ತಾರೆ. ಇದು ಸಮುದ್ರ ಮಥನದ ಕಾರ್ಯದಲ್ಲಿ ಬಂದಿರತಕ್ಕಂಥ ಕಥೆ. ಇಷ್ಟು ಅಮೃತ ಉತ್ಪತ್ತಿ ಆಯಿತು. ಅಮೃತ ಉತ್ಪತ್ತಿ ಆದಮೇಲೆ ಪರಮಾತ್ಮ ದೇವತೆಗಳಿಗೆಲ್ಲ ಸಾಲಾಗಿಕೊಳ್ಳುವಂತೆ ಸುರರ ಸಭೆಯ ಕಂಡು, ಆಮೇಲೆ ಲಕ್ಷ್ಮೀದೇವಿ ಬಂತು, ಚಂದ್ರ ಬಂದ, ಉಚ್ಚೈಶ್ರವ ಅಂತನ್ನುವ ಕುದುರೆ ಬಂತು, ಕೌಸ್ತುಭಾಖ್ಯಮ ಭೂತರತ್ನಂ ಕೌಸ್ತುಭ ಅಂತನ್ನುವ ಮಣಿ ಬಂತು. ಆ ಮಣಿ ಬಂದಾಗ ದೇವರು ಹೇಳಿದಂತೆ, ಇದು ಒಂದು ಮಣಿ ನನಗಿರಲಿ ಅಂತ ಹೇಳಿದ್ರು. ಹರಿಸ್ತಸ್ಮಿನ್ ಸ್ಪೃಹಾನ್ ಚಕ್ರೆ ವಕ್ಷೋಲಂಕಾರ ಭೂಷಣ. ಕೌಸ್ತುಭ ಮಣಿ ಬಂದಾಗ ನಾನು ಹಾಕೊಳ್ತೀನಿ ಲಾಕೆಟ್ ಅಂತ ಹೇಳಿದ್ದೀನಿ. ಅದೊಂದು ಆಭರಣದ ರೀತಿ ಇರುವಂಥ ಮಣಿ. ಯಾಕೆ ಅಂತ ಕೇಳಿದಾಗ ಮಧ್ವಾಚಾರ್ಯರು ಹೇಳ್ತಾರೆ, ಬ್ರಹ್ಮ ಚಿತ್ತಾಭಿಮಾನೇನ ಚೈತ್ಯಸ್ತನ್ನಿಯಮ ಧರಿ ಸಚ ಬ್ರಹ್ಮ ಹರೇ ಕಂಠೆ ಕೌಸ್ತುಭತ್ವೇ ವಾಸತೆ. ಬ್ರಹ್ಮದೇವರಿಗೆ ಜ್ಞಾನಕ್ಕೆ ಅಭಿಮಾನಿಗಳಾದ್ದರಿಂದ ಚಿತ್ ಅಂತ ಹೆಸರಿದೆ. ವಾಯುದೇವರಿಗೆ ಬ್ರಹ್ಮದೇವರಿಗೆ ಅವನನ್ನು ಕಂಟ್ರೋಲ್ ಮಾಡೋದ್ರಿಂದ ದೇವರಿಗೆ ಚೈತ್ಯ ಅಂತ ಹೆಸರು. ಚೈತ್ಯ ಅಂತ ಒಂದು ಹೆಸರಿದೆ. ಆ ಚತುರ್ಮುಖ ಬ್ರಹ್ಮದೇವರೇ, ಚಿತ್ ಅಂತ ಹೆಸರುಗಳು ಚತುರ್ಮುಖ ಬ್ರಹ್ಮದೇವರೇ ಪರಮಾತ್ಮನ ಕೊರಳಲ್ಲಿ ಕೌಸ್ತುಭ ಮಣಿ ಅಂತ ಒಂದು ಮಣಿಯ ರೂಪದಲ್ಲಿ ಅವರು ಶೋಭಿಸ್ತಾ ಇದ್ದಾರೆ ಅಂತ ಹೇಳ್ತಾರೆ. ಅಂದರೆ ಕೌಸ್ತುಭರತ್ನ ನನಗೆ ಬೇಕು ಪರಮಾತ್ಮ ಅಂತ ಆಸೆ ಪಟ್ಟ ಅಂತಂದರೆ ಬ್ರಹ್ಮದೇವರು ನನ್ನ ಜೊತೆಗೇ ಇರಲಿ ಅಂತ. ಮೊನ್ನೆ ಹೇಳಿದೆ, ಇಲ್ಲಿ ಹೇಳುವಾಗ ಹೇಳಿದಂತೆ ಸಹಭೋಗ ಅಂತ ಭೋಗವನ್ನು ಕೊಟ್ಟಿದ್ದಾನೆ ಪರಮಾತ್ಮ. ಸಹಭೋಗ ಅಂತಂದರೆ ದೇವರ ಜೊತೆಗೇನೆ ಇದ್ದು ಸುಖವನ್ನು ಅನುಭವಿಸ್ತಕ್ಕಂಥ, ಇದು ಸಹಭೋಗ ಅಂತ ಮೋಕ್ಷ. ಹಾಗೆ ಚತುರ್ಮುಖ ಬ್ರಹ್ಮದೇವರಿಗೆ ತನ್ನ ಕಂಠದಲ್ಲೇ ಜಾಗ ಕೊಟ್ಟು ಮಾಡ್ತಾರೆ. ಇದಕ್ಕೆ ಇನ್ನೊಂದು ರೀತಿಯಲ್ಲಿ ಇದನ್ನು ಚಿಂತನೆ ಮಾಡೋದಂತಾದರೆ, ಕೃಷ್ಣಾವತಾರದಲ್ಲಿ ಪರಮಾತ್ಮ ಮಮ ಪ್ರಾಣ ಹಿ ಪಾಂಡವ ಅಂತ, ನನಗೆ ತುಂಬ ಪ್ರಾಣ ಅವರು. ನಾವು ಯಾವ ಭಾಗವನ್ನು ಮುಟ್ಕೊಂಡು ಹೇಳ್ತೀವಿ? ಎದೆಯನ್ನು ಮುಟ್ಕೊಂಡು ಹೇಳ್ತೀವಿ. ಆದ್ದರಿಂದ ಪಾಂಡವರಲ್ಲಿ ಯಾರನ್ನು ಉದ್ದೇಶಿಸಿ ಆ ಮಾತು ಹೇಳಿದ್ರು? ಭೀಮಸೇನ ದೇವರನ್ನು ಉದ್ದೇಶಿಸಿ ಹೇಳಿದ್ರು. ಪಾಂಡವರಲ್ಲಿ ಅತ್ಯಂತ ಪ್ರೀತಿ ಪಾತ್ರನಾಗಿರ್ತಕ್ಕಂಥವ್ರು ಭೀಮ ನನ್ನ ಪ್ರಾಣಕ್ಕೆ ಸಮಾನ ಅಂತ ಎದೆ ಮುಟ್ಕೊಂಡು ಹೇಳಿದರು ದೇವರು. ಆದರೆ ವಾಯುದೇವರಿಗಿಂತ ಬ್ರಹ್ಮದೇವರು ಸ್ವಲ್ಪ ಸೀನಿಯರ್, ಅವರು ಅದೇ ಪೋಸ್ಟಲ್ಲೇ ಮೋಕ್ಷಕ್ಕೆ ಹೋಗೋರು. ಭೀಮಸೇನ ದೇವರು ಬ್ರಹ್ಮದೇವರಾಗಿ ಮೋಕ್ಷಕ್ಕೆ ಹೋಗೋರು. ಇನ್ನೊಂದು ಸ್ವಲ್ಪ ಅವರಿಗೆ ಸರ್ವಿಸ್ ಇದೆ, ಬ್ರಹ್ಮದೇವರಿಗೆ ಇನ್ನೂ ಒಂದು ಜನ್ಮದ ಸರ್ವಿಸ್ ಇದೆ. ಆದ್ದರಿಂದ ಬ್ರಹ್ಮದೇವರಿಗೂ ವಾಯುದೇವರಿಗೂ ಇರುವ ವ್ಯತ್ಯಾಸ ಎಷ್ಟು ಅಂತಂದರೆ ಎದೆಯಿಂದ ಕಂಠತ್ತಂತೆ. ಇವರು ಸೀನಿಯರು, ಇವರು ಇನ್ನೊಂದು ಪೋಸ್ಟ್ ಬಾಕಿ ಇದೆ. ಒಬ್ಬರನ್ನು ಎದೆ ಮುಟ್ಕೊಂಡು ಹೇಳಿದ, ಇನ್ನೊಬ್ಬರನ್ನು ಕಂಠ ಮುಟ್ಕೊಂಡು ಕಂಠದಲ್ಲಿ ಕೂಡಿಸಿಕೊಂಡು ಪರಮಾತ್ಮ ಅವರ ವೈಭವವನ್ನು ತೋರಿಸ್ತಾನೆ. ವಾಯುದೇವರು ಬ್ರಹ್ಮವಾಯುಗಳದ್ದು ಅಂತ ಹೇಳ್ತಾರೆ ಈ ಕೌಸ್ತುಭಮಣಿದ್ದು. ಆಮೇಲೆ ಲಕ್ಷ್ಮೀದೇವಿ ಆವಿರ್ಭೂತಳಾದಾಗ ಎಲ್ಲರೂ ಅವಳ ರೂಪಕ್ಕೆ ಮೊರೆ ಹೋದವರೇ. ಸಸುರಾಷ್ಟ ಮಾನವ,
ಸುರರು, ಅಸುರರು, ಮನುಷ್ಯರು ಎಲ್ಲರೂ ಆ ಲಕ್ಷ್ಮೀದೇವಿ ಮೇಲೆ ಆಸೆ ಪಟ್ಟವರು. ಅದಕ್ಕೆ ವಿಜಯಧ್ವಜರು ಹೇಳ್ತಾರೆ, ಅಸುರರು ಲಕ್ಷ್ಮೀದೇವಿ ದೇಹದ ಮೇಲೆ ಆಸೆ ಪಟ್ಟರು, ಮನುಷ್ಯರು ಲಕ್ಷ್ಮಿಯಿಂದ ಅಭಿಮನ್ಯವಾದ ಸಂಪತ್ತಿನ ಮೇಲೆ ಆಸೆ ಪಟ್ಟರು, ದೇವತೆಗಳು ಲಕ್ಷ್ಮೀದೇವಿ ಕೊಡತಕ್ಕಂತಹ ಜ್ಞಾನದ ಮೇಲೆ ಆಸೆ ಪಟ್ಟರು. ಅದನ್ನೇ ರಾತ್ರಿ ಸೂಕ್ತದಲ್ಲಿ ಹೇಳುವಾಗ ನಿಶ್ಚೇನಾಸಶ್ಚಿದರ್ಚಿನಃ, ಬ್ರಹ್ಮಾದಿ ದೇವತೆಗಳು ಕೂಡ ನಿಶ್ಚೇನಾಸ, ಶೇನ ಅಂತಂದ್ರೆ ಗಿಡುಗ ಅಥವಾ ಹದ್ದು ಅಂತ ಹೇಳ್ತಾರೆ. ವಿಷಯನ ಪಕ್ಷ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಜೀವನಿಗೂ ಕೂಡ ಇದೇ ಸಂದರ್ಭದಲ್ಲಿ ಮಧ್ವಾಚಾರ್ಯರು ಹೇಳೋದು ಹದ್ದು ಅಂತನ್ನುವ ಹೆಸರಿದೆ ಅಂತ. ಜೀವ ವೃದ್ಧಸ್ಯ, ಜೀವ ಅಂತನ್ನುವನಿಗೆ ಪ್ರತಿಯೊಬ್ಬ ಜೀವನಿಗೂ ಕೂಡ ವೃದ್ಧ ಹದ್ದು ಹೆಸರಿದೆ ಪುರಾಣ ಕೊಡೋದು. ಯಾಕೆ ಅಂತಂದರೆ ಪ್ರತಿಯೊಂದು ಹದ್ದುಗಳಿಗೂ ಕೂಡ 2 ರೆಕ್ಕೆ ಇರ್ತದೆ. ಪ್ರತಿಯೊಬ್ಬ ಜೀವನಿಗೂ ಕೂಡ 2 ರೆಕ್ಕೆ ಇದೆ. ಒಂದು ರೆಕ್ಕೆ ಅಂತಂದರೆ ಛಾಯ ಅಂತನ್ನುವ ರೆಕ್ಕೆ, ಛಾಯ. ಇನ್ನೊಂದು ರೆಕ್ಕೆಗೆ ಹೆಸರು ಆತಪ ಅಂತ ಹೆಸರು. ಒಂದು ಛಾಯಾ ಅಂತನ್ನುವ ಹೆಸರು, ಇನ್ನೊಂದು ಆತಪ ಅಂತನ್ನುವ ರೆಕ್ಕೆ. ಛಾಯಾ ಅನ್ನುವ ರೆಕ್ಕೆಯನ್ನು ಪಡೆದರೆ ಮನುಷ್ಯ ಅಧೋಲೋಕಕ್ಕೆ ಹೋಗ್ತಾನೆ, ಪಾತಾಳಾದಿ ನರಕಾದಿಗಳ ಅನ್ನತ್ರೊಳಗೆ ಹೋಗ್ತಾನೆ. ಆತಪ ಅಂತನ್ನುವ ರೆಕ್ಕೆಯನ್ನು ಪಡೆದರೆ ಊರ್ಧ್ವಲೋಕಕ್ಕೆ ಹೋಗ್ತಾನೆ. ಇದು ಏನು ಅಂತ ಅರ್ಥ ಆಗುತ್ತೆ. ಅದಕ್ಕೆ ಮಧ್ವಾಚಾರ್ಯರು ಹೇಳ್ತಾರೆ, ಛಾಯಾತು ಅವಿದ್ಯಾ ಸಂಪ್ರವೃತ್ತ. ಛಾಯಾ ಅಂತಂದರೆ ಅಜ್ಞಾನ ಅಂತ ಅರ್ಥ. ಭಗವಂತನ ಬಗ್ಗೆ ವಿಪರೀತ ಜ್ಞಾನ. ಆ ವಿಪರೀತ ಜ್ಞಾನವನ್ನು ನಾವು ರೆಕ್ಕೆ ಬಡಿಯೋದು ಅಂತಂದರೆ ಎಷ್ಟೆಷ್ಟು ದೇವರ ಬಗ್ಗೆ ತಪ್ಪು ತಿಳುವಳಿಕೆಯನ್ನು ಬೆಳೆಸ್ತಾ ಹೋಗ್ತೀವೋ ಅಷ್ಟಷ್ಟು ನರಕಾದಿ ಅನರ್ಥಗಳಿಗೆ ಹೋಗ್ತೀವಿ. ಆತಪ ಅಂತಂದರೆ ಎಲ್ಲವನ್ನು ಸುಟ್ಟು ಹಾಕೋದು ಯಾವುದು ಜೀವನದಲ್ಲಿ ಅಂತಂದರೆ ಜ್ಞಾನ ಅಂತ. ಜ್ಞಾನ, ಭಗವಂತನ ಬಗ್ಗೆ ತತ್ವಜ್ಞಾನ. ಆ ರೆಕ್ಕೆಯನ್ನು ಎಷ್ಟು ಬಡಿತೀವೋ ಅಂತಂದರೆ ಜನ್ಮ ಜನ್ಮಗಳಲ್ಲಿ ನಾವು ಒಳ್ಳೆಯ ಮಾರ್ಗದಲ್ಲಿ ಹೋಗಿ ಮಧ್ವಾಚಾರ್ಯರ ಸಿದ್ಧಾಂತದ ಪ್ರಕಾರ ದೇವರ ಬಗ್ಗೆ ಎಷ್ಟೆಷ್ಟು ಜ್ಞಾನ ಸಂಪಾದನೆ ಮಾಡ್ತಾ ಹೋಗ್ತೀವೋ ಅಷ್ಟಷ್ಟು ನಮಗೆ ಊರ್ಧ್ವಗತಿ ಆಗ್ತಾ ಹೋಗ್ತದೆ. ಛಾಯಾತ್ಮ ವಿದ್ಯಾ ಸಂಪ್ರೋಕ್ತ ಜನ್ಯ ವಿದ್ಯಾ ಅಂತಂದರೆ ಪುರಾಣದಿಂದ ಬರತಕ್ಕಂತಹ ವಿದ್ಯೆ ಅಥವಾ ವೇದ ಉಪನಿಷತ್ತುಗಳಿಂದ ಬರತಕ್ಕಂತಹ ವಿದ್ಯೆ. ಈ ವಿದ್ಯೆಗೆ ಆತಪ ಅಂತ ಹೆಸರು. ಜನ್ಯ ವಿದ್ಯಾ ಆತಪಸ್ಕೃತಃ ಜೀವ ವೃದ್ಧಸ್ಯ. ಪ್ರತಿಯೊಬ್ಬ ಜೀವ ಅಂತನ್ನುವ ಹದ್ದಿಗೆ ಒಂದು ಅಜ್ಞಾನ ಅಂತನ್ನುವ ರೆಕ್ಕೆಯೂ ಇದೆ, ಇನ್ನೊಂದು ಶಾಸ್ತ್ರಜ್ಞಾನ ಅಂತನ್ನುವ ರೆಕ್ಕೆಯೂ ಇದೆ. ಜೀವ ವೃದ್ಧಸ್ಯ ಪಕ್ಷೋದ್ದು ಅಧವೂರ್ಧ್ವ ಪಥೋ ಪೃಥಕ್. ಒಂದು ರೆಕ್ಕೆಯನ್ನು ಪಡೆದರೆ ಕೆಳಗಡೆ ಹೋಗ್ತದೆ, ಅಧಪತನ ಆಗ್ತದೆ. ಇನ್ನೊಂದು ರೆಕ್ಕೆಯನ್ನು ಪಡೆದರೆ ಊರ್ಧ್ವ ಗಮನ ಆಗ್ತದೆ. ನಮಗೆ ಜೀವ ವೃದ್ಧಸ್ಯ ಪಕ್ಷೋದ್ಭವ ಅಧವೂರ್ಧ್ವ ಪಥೋ ಪೃಥಕ್. ವಿಷ್ಣು ಪಕ್ಷಸ್ಯ ವಿಷ್ಣುಸ್ತವತ್ವನ ವಿದ್ಯೆ. ಪರಮಾತ್ಮ ಅಂತನ್ನುವ ಪಕ್ಷಿಗೆ ಈ 2 ರೆಕ್ಕೆಗಳಿಲ್ಲ. ಯಾಕೆ ಅಂತಂದರೆ ನಿತ್ಯಾನಂದ ಸ್ವರೂಪಿನಃ. ನಮಗೆಲ್ಲ ಗೃಧ್ರ, ಇದಕ್ಕೆ 2 ಹಕ್ಕಿ ಇದೆ, ರೆಕ್ಕೆ ಇದೆ ಅಂತ ನಮ್ಗೆ ಯಾಕೆ ಹೇಳ್ತಾರೆ ಅಂದರೆ ದೇವರ ಬಗ್ಗೆ ಸರಿಯಾದ ಮಾಹಿತಿ ನಮಗಿಲ್ಲ. ದೇವರು ಹೇಗಿದ್ದಾನೆ ಅಂತಿಲ್ಲ. ಆದರೆ ದೇವರಿಗೆ ತಾನು ಹೇಗಿದ್ದೇನೆ ಅಂತನ್ನುವುದನ್ನು ಯಾವಾಗಲೂ ಅವನು ಸರಿಯಾಗಿ ತಿಳ್ಕೊಂಡು ಅದರ ನೆನಪು ಅವನಿಗೆ ಪರಮಾತ್ಮನಿಗೆ ಇರೋದರಿಂದ ಅವನಿಗೆ ನಮ್ಮಂತಹ ಪರಿಸ್ಥಿತಿ ಇಲ್ಲ ಅನ್ನೋದನ್ನು ಇಷ್ಟು ಮಧ್ವಾಚಾರ್ಯರು ಈ ಸಂದರ್ಭದಲ್ಲಿ ಹೇಳೋದು. ಇಷ್ಟಾದ ಮೇಲೆ ಲಕ್ಷ್ಮೀದೇವಿಯಿಂದ ಅಭಿಮನ್ಯವಾದ ಬ್ರಹ್ಮಾದಿ ದೇವತೆಗಳು ಕೂಡ ಅವಳಲ್ಲಿ ಜ್ಞಾನಾಪೇಕ್ಷೆ ಪಟ್ಟರು, ಮನುಷ್ಯರು ಸಂಪತ್ತನ್ನು ಅಪೇಕ್ಷೆ ಪಟ್ಟರು, ದೈತ್ಯರು ಲಕ್ಷ್ಮೀದೇವಿಯ ದೇಹವನ್ನು ಅಪೇಕ್ಷೆ ಪಟ್ಟರು ಅಂತ ಹೇಳ್ತಾರೆ. ಆವಾಗ ಪರಮಾತ್ಮನೇ ಮೋಹಿನಿ ರೂಪವನ್ನು ತಾಳಿ ಅಜಿತಾವತಾರ ಪರಮಾತ್ಮನ ಜೊತೆಗೆ ಸಮುದ್ರ ಮಥನದಲ್ಲಿ ಒಂದು ಕಲ್ಯಾಣವೂ ಆಯಿತು ಅಂತ ಹೇಳ್ತಾರೆ. ಲಕ್ಷ್ಮೀದೇವಿಯನ್ನು ವರ್ಣದೇವರು ಪರಮಾತ್ಮನಿಗೆ ಕೊಟ್ಟು ಮದುವೆ ಮಾಡಿದರು. ಮಾವ ಅಂತ ಆದ ಪರಮಾತ್ಮ ಸಮುದ್ರ ಮಥನ ಕಾಡಿದ್ರು. ಅದಾದಮೇಲೆ ದೈತ್ಯರು ನಾವು ಪ್ರಯತ್ನ ಪಟ್ಟಿದ್ದೇವೆ, ನಮಗೆ ಅಮೃತ ಬೇಕು ಅಂತ ಗಲಾಟೆ ಮಾಡಿದಾಗ ಆಯಿತು ಕುತ್ಕೊಳ್ಳು, ಎಲ್ಲೂ ಪಂಕ್ತಿಯಲ್ಲಿ ಕುತ್ಕೊಂಡು ನಾನು ಬೆಳೆಸ್ತೇನೆ ಅಂತೇಳಿ ಮೋಹಿನಿ ರೂಪವನ್ನು ತಾಳಿ ತನ್ನ ರೂಪದ ಮೇಲೆ ಮೋಹ ಕೊಟ್ಟು ದೈತ್ಯರಿಗೆ ಎಲ್ಲರೂ ಆ ಮೋಹಿನಿ ರೂಪವನ್ನು ನೋಡ್ತಾ ಇದ್ರು, ಏನು ಕೊಡ್ತಾ ಇದ್ದಾರೆ ಅಂತ ನೋಡ್ತಾ ಇದ್ರು. ಆದ್ದರಿಂದ ಅಮೃತದ ಬದಲಿಗೆ ಮದ್ಯವನ್ನು ದೈತ್ಯರಿಗೆಲ್ಲ ಉಳಿಸಿ ದೇವತೆಗಳಿಗೆಲ್ಲ ಅಮೃತವನ್ನು ಉಳಿಸ್ತಾ ಇದ್ದ. ಸ್ವರ್ಭಾನು ಅಂತನ್ನುವ ದೈತ್ಯ ದೇವತೆಗಳ ಗುಂಪಲ್ಲಿ ಕೂತು ಅಮೃತವನ್ನು ಕುಡಿತಾ ಇದ್ದ. ಆವಾಗ ಸೂರ್ಯಚಂದ್ರರು ಇಬ್ಬರು ಎದ್ದು ನಿಂತು ಇವರು ದೈತ್ಯ ಇವರು ಯಾಕೆ ಕುಡಿಸ್ತಾ ಇದ್ರಿ ಅಂತ ಹೇಳಿದರು. ಆಯ್ತು, ದೇವ್ರ ತಲೆ ಕಟ್ಕೊಂಡಿದ್ದ, ಅದೆಲ್ಲ ಸರಿ. ಆದರೆ ಮಹಾಭಾರತ ಈ ಸಂದರ್ಭ ಇಟ್ಕೊಂಡು ಒಂದು ಕಥೆ ಹೇಳಿ, ಇನ್ನೊಬ್ಬರ ಮೇಲೆ ಚಾಡಿ ಹೇಳೋ ಬುದ್ಧಿ ಇದೆ, ಅದನ್ನು ನಾವು ಇಟ್ಟುಕೊಂಡ್ರೆ ಏನಾಗ್ತದೆ ಅಂತಂದರೆ ಸೂರ್ಯಚಂದ್ರರಾದ ಪರಿಸ್ಥಿತಿ ಆಗ್ತದೆ. ಅವನು ತಲೆ ಕಟ್ ಮಾಡಿದ,
ಕಡೆಗೆ ರಾಹುಗೆ ಸಮಾಧಾನ ಆಗ್ಬೇಕಂತ ಅವನ ತಲೆಯಲ್ಲೆಲ್ಲ ದೇವತೆಗಳ ಸನ್ನಿಧಾನ ಬಂತು. ಅದಕ್ಕೆ ಅವರು ಹೊರ ಕೊಟ್ಟಂತ ಪರಮಾತ್ಮ ವರ್ಷಕ್ಕೊಮ್ಮೆ ಇಬ್ಬರು ನೀವು ಹೋಗಿ ಕೇತು ಗ್ರಹಣ ರಾಹು ಗ್ರಹಣ ಅಂತ ಆಗುತ್ತಲ್ಲ, ನೀವಿಬ್ಬರು ಹೋಗಿ ಸೂರ್ಯಚಂದ್ರರನ್ನು ಹಿಡ್ಕೊಳ್ರಿ ಅಂತ ವರ್ಷಕ್ಕೊಂದು ದಿನ ನಿಮ್ಮ ಬಂಧನದಲ್ಲಿ ಅವ್ರು ಇರೋ ಹಾಗೆ ಆಗಲಿ ಅಂತ. ಗ್ರಹಣ ನಿರ್ಮಾಣ ಆಗಲಿಕ್ಕೆ ಕಾರಣ ಏನು ಅಂತಂದ್ರೆ ಪರಮಾತ್ಮ ಕೊಟ್ಟಿರ್ತಕ್ಕಂಥ ವರ ಅಂತ ಹೇಳ್ತಾರೆ. ಇದು ದೇವರು ವರಕ್ಕೆ ಯಾಕೆ ಕೊಟ್ಟ ಅಂತಂದ್ರೆ ಚಾಡಿ ಹೇಳಬಾರದು ಅನ್ನೋದನ್ನು ತಿಳಿಸ್ಕೊಂಡು ಸೂರ್ಯಚಂದ್ರರಿಗೆ ಎಷ್ಟಂದ್ರ ಸೂರ್ಯೋ ಗ್ರಸತೆ ಪರ್ವಕಾಲೆ ಅಂತ ಹೇಳಿ ಆ ರಾಹುವಿನ ಕಥೆ ಶ್ಲೋಕದಲ್ಲಿ ಹೇಳ್ತೀನಿ. ಇದೆಲ್ಲ ಮಹಾಭಾರತ ಹೇಳ್ತಕ್ಕಂಥ ರೋಚಕವಾದ ಕಥೆ. ಅದಾದಮೇಲೆ ಹಾಲಾಹಲ ವಿಷಯವನ್ನು ರುದ್ರದೇವರು ಪಾನ ಮಾಡಿದ ಕಥೆ, ಮುಖ್ಯವಾಗಿ ವಾಯುದೇವರೇ ಮಾಡಿದ್ದದನ್ನು ಪ್ರಶಾಂತೇಣ ಅಂತ ಮೃತಕೃತಿ ಮುಗಿಯಲ್ಲ ಸಮುದ್ರ ಮತನದ ಕಥೆ ಆಯ್ತಾ. ನಮ್ಮ ಗುರುಗಳಿಗೆ ಇದೆಲ್ಲ ಟೋಟಲಿ ಸಾರ ಸಂಗ್ರಹವಾಯಿತು. ಗುರುಗಳ ಬಾಯಲ್ಲಿ ಸಮುದ್ರದ ಮತನದ ಕಥೆ. ಮಂಗಳೂರಲ್ಲಿ ಒಂದು ಕಾಲೇಜಲ್ಲಿ ಕಾರ್ಯಕ್ರಮ, ಬೇಗಾರು ಸ್ವಾಮಿಗಳು ಕಾಲೇಜ್ ಹುಡುಗರನ್ನು ಕೂಡಿಸಿಕೊಂಡು ಉಪನ್ಯಾಸ ಮಾಡಬೇಕು ಅಂತ ಹೇಳಿ. ಏನು ಉಪನ್ಯಾಸ ಮಾಡೋದು, ಏನು ಮಾಡ್ತಾರೆ ಸ್ವಾಮಿಗಳು ಹುಡುಗರನ್ನು ಕೂಡಿಸ್ಕೊಂಡು ಅಂತ ನಮಗೆಲ್ಲ ಆಶ್ಚರ್ಯ. ಅವ್ರು ಕೊಟ್ಟ ಸಬ್ಜೆಕ್ಟ್ ಏನು ಅಂದರೆ ಸಮುದ್ರ ಮಥನ. ಈ ಸಮುದ್ರದ ಮಥನ ಕಥೆ ಬೇರೆ ಉಪನ್ಯಾಸದಲ್ಲಿ ಹೇಳುವಾಗಲೇ ಗೊಂದಲಾಗ್ತದೆ ಜನಗಳಿಗೆ, ಏನು ಅಂತ ಒಂದಾದ್ಮೇಲೆ ಒಂದು ನೆನಪಿಟ್ಕೊಳ್ಳೋದು ಕಷ್ಟ. ಸ್ವಾಮಿಗಳು ಏನು ಮಾತಾಡ್ತಾರೆ ಹುಡುಗರನ್ನು ಕೂಡಿಸ್ಕೊಂಡು. ಕೊನೆಗೆ ಸ್ವಾಮಿಗಳು ಹೋಗೋದು ಲೇಟ್ ಆಗಿತ್ತು. 5 ನಿಮಿಷ ಟೈಮಲ್ಲಿ 4 ನಿಮಿಷ ನಿಮಗೆ ಅಂತ ಅನೌನ್ಸೇ ಮಾಡಿಬಿಟ್ರು. ಆಯಿತು ಅಂದರು ಸ್ವಾಮಿಗಳು, ಏನು ಮಾತಾಡಲಿಲ್ಲ. ಹೇಳಿದರು, ನೀವೆಲ್ಲ ಕಾಲೇಜಿಗೆ ಹೋಗೋ ಮಕ್ಕಳು, ಮನೆಯಲ್ಲೇ ಟೈಮಿಗೆ ತಿನ್ನಲಿಕ್ಕಾಗಲಾರ್ದೇ ಬರುವಂಥ ಕಾಲ ಇರ್ತದೆ. ಆದರೂ ಸ್ವಲ್ಪ ಬೇಗ ಎದ್ದು ಜಪ ಮುಗಿಸಿ ತಿಂದು ಬರಬೇಕು. ಕಂಡದ್ದನ್ನೆಲ್ಲ ತಿನ್ನಲಿಕ್ಕೆ ಹೋಗಬೇಡಿ. ಕಂಡದ್ದನ್ನೆಲ್ಲ ತಿಂದರೆ ಏನಾಗ್ತದೆ ಅನ್ನೋದನ್ನು ಸಮುದ್ರ ಮಥನ ಹೇಳ್ತಾ ಇದೆ ಅಂತ ಕಥೆ ಪ್ರಾರಂಭ ಮಾಡಿದ್ರು. ರುದ್ರದೇವರು ಹಾಲಾಹಲ ವಿಷವನ್ನು ಕುಡಿದ್ರು. ಹಾಲಾಹಲ ವಿಷ ಅಂತಂದ್ರೆ ಏನು? ಯಾರು ಅದು ನಮಗೆ ಬೇಕು ಅಂತ ಅನ್ನೋ ವಸ್ತು ಅಲ್ಲ, ಅಂದರೆ ನಿಷಿದ್ಧವಾದ ವಸ್ತು ಅಂತ ಹಾಲಾಹಲ ವಿಷ. ಆದರೆ ಈ ಸ್ವರ್ಭಾನು ಅಂತನ್ನುವ ದೈತ್ಯ ಅಮೃತವನ್ನು ಕುಡಿದ. ಎಲ್ಲರೂ ಬಯಸುವಂಥ ವಿಚಾರ ಅಂದರೆ ಒಳ್ಳೆ ಫುಡ್ ಅಂತ. ಸ್ವಾಮಿಗಳು ಹೇಳಿದ್ದು, ಹಾಲಾಹಲ ವಿಷವನ್ನು ರುದ್ರದೇವರು ಕುಡಿದ್ರು, ಅಂದರೆ ನಿಷಿದ್ಧವಾದ ಪದಾರ್ಥವನ್ನು ರುದ್ರದೇವರು ಕುಡಿದ್ರು. ಇವತ್ತು ನೀವು ನೀಲಕಂಠರಾಗಿ ಜಗತ್ತನ್ನು ರಕ್ಷಣೆ ಮಾಡಿದವರು ಅಂತ ಅವರನ್ನು ಪೂಜೆ ಮಾಡ್ತಾ ಇದ್ದೀವಿ. ಅಮೃತವನ್ನು ಕುಡಿದಿರ್ತಕ್ಕಂತಹ ಸ್ವರ್ಭಾನು ಅಂತನ್ನುವ ದೈತ್ಯನನ್ನು ಬೈತಾ ಇದ್ದೀವಿ. ದೈತ್ಯವನ್ನು ಕಳತನದಲ್ಲಿ ಕುಡಿದ ಅಂತ. ಅಂದರೆ ಇದರಿಂದ ಅರ್ಥ ಆಗೋದೇನು? ನಾವು ಏನು ತಿಂತಾ ಇದ್ದೀವಿ, ಏನು ಬಿಡ್ತೀವಿ, ಕಾಸ್ಟ್ಲಿಯೆಸ್ಟ್ ಪದಾರ್ಥ ತಿಂತೀವೋ, ಬಡತನದ ಪದಾರ್ಥ ತಿಂತೀವೋ, ಇದು ಮುಖ್ಯವಾದ ವಿಚಾರ ಅಲ್ಲ. ರುದ್ರದೇವರು ವಿಷ ಕುಡಿಯುವಾಗ ದೇವರು ಹೇಳಿದ್ದಂತೆ, ನಾನು ನೋಡ್ಕೊಳ್ತೇನೆ ನೀನು ಕುಡಿ ಅಂತ ಹೇಳಿದ್ದೆ. ಹರೇ ಕರಸ್ಪರ್ಶ ಪದಾರ್ಥ ಸಂಜ್ಞಾ ಅವಾಪ ರುದ್ರ ಅಂತಾರೆ. ನಾನು ನೋಡ್ಕೊಳ್ತೇನೆ ನೀನು ಕುಡಿ ಅಂತ ಹೇಳಿದ್ದಂತೆ ಪರಮಾತ್ಮ. ದೈತ್ಯರು ಕುಡಿಯುವಾಗ, ಸ್ವರ್ಭಾನು ಅನ್ನುವ ದೈತ್ಯ ಕುಡಿಯುವಾಗ ದೇವರು ಕೆಟ್ಟ ದೃಷ್ಟಿ ಹಾಕಿದ್ದಂತ. ನಿನಗೆ ಯೋಗ್ಯವಲ್ಲದ ಪದಾರ್ಥ ತಿಂತಾ ಇದ್ದೀವಿ ಅಂತ ಸಿಟ್ಟಿಂದ ನೋಡಿದ್ದೀನಿ. ಅದರಿಂದ ಪ್ರಯೋಜನ ಏನಾಯಿತು, ಫಲ ಏನಾಯಿತು ಅಂದರೆ ನಿಷಿದ್ಧ ಪದಾರ್ಥವನ್ನು ಕುಡಿದ ರುದ್ರದೇವರನ್ನು ಪೂಜಾ ಸ್ಥಾನದಲ್ಲಿ ಇಟ್ಟು ಪೂಜೆ ಮಾಡ್ತೀವಿ. ಇವತ್ತು ಎಲ್ಲರೂ ಬಯಸ್ತಕ್ಕಂತಹ ಅಮೃತವನ್ನು ಕುಡಿದರೂ ಕೂಡ ಆ ದೈತ್ಯ ಮೋಸ ಮಾಡಿದವರನ್ನು ಬೈತಾ ಇದ್ದೀವಿ. ಆದ್ದರಿಂದ ನಾವು ತಿನ್ನೋ ಪದಾರ್ಥ ಒಳ್ಳೆಯ ಪದಾರ್ಥವೋ ಅಥವಾ ಬಡತನದ ಪದಾರ್ಥವೋ ಅಂತ ಅನ್ನೋದು ಮ್ಯಾಟರ್ ಆಗಲ್ಲ. ದೇವರಿಗೆ ನೈವೇದ್ಯ ಮಾಡಿದ್ದೀವಿ ಇಲ್ವೋ ಅಂತ ಅನ್ನೋದು ವಿಷಯ ಆಗ್ತದೆ. ಆದ್ದರಿಂದ ಏನೇ ತಿಂದರೂ ಕೂಡ ಪರಮಾತ್ಮನ ನೈವೇದ್ಯವನ್ನೇ ನಾವು ತಿನ್ನಬೇಕು ಅಂತ ಇದು ಕಾಲೇಜ್ ಹುಡುಗರು ಅವರು ಕೊಟ್ಟದ ಸಮುದ್ರ ವಚನದ ವಿಚಾರ ಇದೆ. ಹಾಗಾಗಿ ಅಷ್ಟು ಎಲ್ಲ ಉಪನ್ಯಾಸ ಮುಗಿಸಿ ಕೊನೆಗೆ ಅವ್ರಿಗೆ ಏನು ಹೇಳಿದ್ರು ಗೊತ್ತಾ, ಅವ್ರು ಮೈಕಲ್ಲಿ ಅನೌನ್ಸ್ ಮಾಡಿದ್ರು 4 ನಿಮಿಷ ಅಂತ. 2 ನಿಮಿಷದಲ್ಲಿ ನಾನು ಟೈಮ್ ಮುಗಿಸಿದ್ದೀನಿ, ಇನ್ನು 2 ನಿಮಿಷ ನಿಮ್ಗೆ ಬಿಟ್ಟು ಕೊಟ್ಟಿದ್ದೀನಿ, ನೀವು ಮಾತಾಡ್ಕೊಳ್ಳಿ ಅಂತ. ಇದು ನಮ್ಮ ಸ್ವಾಮಿಗಳ ಚಾಕಚಕ್ಯತೆ. ಹಾಗಾಗಿ ಸಮುದ್ರ ಮಥನದಿಂದ ತಿಳಿತಕ್ಕಂಥ ಮುಖ್ಯವಾದ ವಿಚಾರ ಏನು ಅಂತಂದರೆ, ಏನೇ ಪದಾರ್ಥ ತಿಂದರೂ ಕೂಡ ಅದನ್ನು ನೈವೇದ್ಯ ಮಾಡಿ ತಿನ್ನಬೇಕು ಅಂತಂದ್ರೆ. ನೈವೇದ್ಯ ಶೇಷಂ, ಅದರ ಲಕ್ಷಣ ಹೇಗಿರಬೇಕು ಅಂದರೆ ದೇವರಿಗೆ ಅರ್ಪಿತವಾದ ತುಳಸಿ ಇರಬೇಕು, ವಿಶೇಷತಃ ಪಾದಜಲೆಯನ್ನು ಸಿಗ್ತಂ, ತೀರ್ಥ ಹಾಕಿರಬೇಕು. ದೇವರ ಎದುರುಗಡೆ ಕೂತ್ಕೊಂಡು ಆ ದೇವರ ನೈವೇದ್ಯವಾಗಿದ್ದನ್ನು ತಿಂದರೆ 10,000 ಯಜ್ಞ ಮಾಡಿದ ಫಲ. ಪ್ರಾಪ್ನೋತಿ ಯಜ್ಞ 5 ಕೋಟಿ ಪುಣ್ಯಂ. 10,000 ಯಜ್ಞ ಮಾಡಿದ ಫಲ ಒಂದೊಂದು ತುತ್ತಿಗೆ ಅಂತ ಕೇಳ್ಕೊಂಡು ಹೋಗ್ತಾರೆ. ಇಂಥದ್ದು ಆ ಸಮುದ್ರ ಮಥನದ ಕಥೆ. ಇದು ಚಾಕ್ಷುಷ ಮಂತ್ರದಲ್ಲಿ ನಡೆದಿದ್ದು. ಆಮೇಲೆ ಧನ್ವಂತರಿ ಅಂತ ಅವತಾರ ಆಗಿದ್ದರೆ ಇದೇ ಸಮುದ್ರ ಮಥನ ಕಾಲದಲ್ಲಿ ಸುಮಾರು ಅವತಾರ ಆಗಿದ್ದು ಇವಾಗಲೇ. ಬಲಿಚಕ್ರವರ್ತಿ
ದೈತ್ಯರನ್ನೆಲ್ಲ ದೇವತೆಗಳನ್ನೆಲ್ಲ ಗೆದ್ದು ತಾನು ರಾಜ್ಯಭಾರ ಮಾಡಿದಾಗ ವಾಮನ ರೂಪಿ ಪರಮಾತ್ಮ ಬಂದ. ದ್ವಾದಶಾದಿತ್ಯರಲ್ಲಿ ಕೊನೆಯಲ್ಲಿರ್ತಕ್ಕಂಥದ್ದು ಶನ್ನೋ ಮಿತ್ರಶ್ರಂ ವರುಣಃ ಮಿತ್ರಃ ವರುಣಃ ಉರುಕ್ರಮಃ ಅರ್ಯಮ ಇವರೆಲ್ಲ 12 ದ್ವಾದಶಾದಿತ್ಯರು. ಶನ್ನೋ ಮಿತ್ರಶ್ರಂ ವರುಣಃ ಶನ್ನೋ ಭವತ್ವರ್ಯಮ ಶನ್ನ ಇಂದ್ರೋ ಬೃಹಸ್ಪತಿ ಶನ್ನೋ ವಿಷ್ಣುರುಕ್ರಮಃ. ಇಲ್ಲಿ ಕೊನೆಯಲ್ಲಿ ಉರುಕ್ರಮ ಅಂತಂದ್ರೆ ಪರಮಾತ್ಮ ಅಂತಾನೆ ವಾಮನ ರೂಪಿ ಪರಮಾತ್ಮ. ಆ ವಾಮನ ರೂಪಿ ಪರಮಾತ್ಮ ಮೊನ್ನೆ ಹೇಳಿದ ಕಾಣಿಸ್ತದೆ. ಇಲ್ಲಿ ಬ್ರಹ್ಮಕಾಂಡದಲ್ಲಿ ಒಂದು ಮಾತು ಹೇಳ್ತಾರೆ, ಇನ್ನೊಬ್ಬರ ಮುಂದೆ ಕೈ ಚಾಚುವ ಬುದ್ಧಿಯನ್ನು ಬಿಡಿ ಅಂತ ಹೇಳುತ್ತೆ ಶಾಸ್ತ್ರ. ಯಾಕೆ ಅಂತಂದರೆ ಚತುರ್ಮೂರ್ತಿಯರು ಹಿ ಯಾಚಿತ್ವ, ಇಡೀ 14 ಲೋಕಗಳಿಗೆ ಒಡೆಯನಾಗಿರ್ತಕ್ಕಂತಹ ಪರಮಾತ್ಮ ದೇವತೆಗಳಿಗೆ ರಾಜ್ಯವನ್ನು ಕೊಡಬೇಕು ಅಂತ ಉದ್ದೇಶದಿಂದ ಬಲಿಚಕ್ರವರ್ತಿ ಹತ್ರ ದಾನ ಕೇಳಲಿಕ್ಕೆ ಹೋದ. ದಾನ ಕೇಳಲಿಕ್ಕೆ ಅಂದರೆ ಕೈ ಒಡ್ಡಿದ ಪರಮಾತ್ಮ. ಕೈ ಒಡ್ಡುವಾಗ ಅಷ್ಟು ದೊಡ್ಡ ರೂಪವನ್ನು ತಗೊಂಡು ಬಂದಿದ್ರೆ ಏನು ಬಲಿಚಕ್ರವರ್ತಿ ಕೊಡ್ತಿದ್ರು ದಾನ. ಅದಕ್ಕೋಸ್ಕರ ದಾನ ಇಸುವಳಿಕೆ ಅಂತ ಹೇಳಿ ಮರೆಮಾಚಿ ಆ ರೂಪವನ್ನು ಮರೆಮಾಚಿ ಸಣ್ಣವನಾಗಿ ಹೋದ. ಈ ಕಥೆಯಿಂದ ನಮಗೇನು ಗೊತ್ತಾಗ್ತದೆ ಅಂತಂದರೆ, ಇನ್ನೊಬ್ಬರ ಮುಂದೆ ಕೈ ಚಾಚಿದ್ರೆ ವ್ಯಕ್ತಿತ್ವದಲ್ಲಿ ನಾವು ಸಣ್ಣವರಾಗ್ತೀವಿ ಅನ್ನೋಕ್ಕೆ ದೇವರೇ ದೃಷ್ಟಾಂತ ಅಂತ ದೇವರೇ ಹೇಳೋಣ. ಚತುರ್ಮೂರ್ತಿರು ಹಿ ಅಚಿತ್ವ ವಿಷ್ಣುರು ವಾಮನತಾಮೃತಃ ಪೂರ್ಣೋದಕ ತರಸ್ತೇಷಾಂ ಪೂರ್ಣಯಾತನ ಲಾಭವಂ. ಆದ್ದರಿಂದ ಇನ್ನೊಬ್ಬರ ಮುಂದೆ ಕೈ ಚಾಚಲಿಕ್ಕೆ ಹೋಗಬೇಡಿ, ಯಾರ ಮುಂದೆನೂ ಕೈ ಚಾಚಬೇಡಿ ಅಂತ ಹೇಳುತ್ತೆ. ಆದರೆ ಬೇಡಿದರೆ ಎನ್ನು ಒಡೆಯರನ್ನೇ ಬೇಡು, ಪರಮಾತ್ಮನನ್ನೇ ಬೇಡ್ತೇನೆ. ದೇವರನ್ನು ಏನು ಬೇಡಬೇಡಿ ಅಂತ ಹೇಳಿ ಪುನಃ ಬೇಡಿದರೆ ಎನ್ನು ಒಡೆಯರನ್ನೇ ಬೇಡ್ತೀವಿ ಅಂದರೆ ಅರ್ಥ ಏನಿದಕ್ಕೆ? ದಾಸರಾಯರು ಹೇಳ್ತಾರೆ, ಈ ಪರಶುರಾಮ ದೇವರ ಹೊಟ್ಟೆಯಲ್ಲಿ ಒಬ್ಬ ದೈತ್ಯ ಸೇರಿಕೊಂಡಿದ್ದ. ರಾಮದೇವರು ಪರಶುರಾಮ ದೇವರು ಯುದ್ಧ ಆಡಿದರು, ಪರಶುರಾಮ ದೇವರು ಸೋತರು. ಇದಕ್ಕೆಲ್ಲ ಮಧ್ವಾಚಾರ್ಯರು ಹೇಳೋ ಒಳ ಅಂತರ ಏನು ಅಂತಂದರೆ, ಯಾಕೆ ಪರಶುರಾಮ ದೇವರು ಸೋತರು ಅಂದರೆ ಒಬ್ಬ ದೈತ್ಯ ಸೇರಿಕೊಂಡಿದ್ದ. ಆ ದೈತ್ಯ ಒಳಗಡೆ ಪರಶುರಾಮ ದೇವರು ಹೊಟ್ಟೆ ಒಳಗಡೆ ಹೇಗೆ ಜಾಗ ಸಿಕ್ತು ಅಂತ ಪ್ರಶ್ನೆ ಮಾಡ್ತಾರೆ. ಸೋತಿದ್ರಿಂದ ಸತ್ತ ಅದೆಲ್ಲ ಸರಿ, ಆದರೆ ಅಷ್ಟು ಪ್ರೊಟೆಕ್ಟೆಡ್ ಆದ ಜಾಗ ಸಿಕ್ಕಿದ್ದಾದರೂ ಹೇಗೆ? ಆ ದೈತ್ಯನಿಗೆ ಭಗವಂತನ ಅನೇಕ ಗುಣಗಳಲ್ಲಿ 2 ಗುಣ ಗ್ಯಾರಂಟಿ ಮಾಡ್ಕೊಂಡಿದ್ದೀನಿ. 2 ಗುಣ ಗ್ಯಾರಂಟಿ ಮಾಡ್ಕೊಂಡಿದ್ದೀನಿ. ಏನು ಅಂದರೆ, ದೇವರು ಯಾವತ್ತು ಸೋಲಲ್ಲ, ದೇವರನ್ನು ಯಾರೂ ಸೋಲಿಸಲಿಕ್ಕೆ ಆಗಲ್ಲ ಅಂತ ಇಟ್ಕೊಂಡಿದ್ದೀನಿ. ಭಗವಂತನ ಅನೇಕ ಗುಣಗಳಲ್ಲಿ 2 ಗುಣಗಳನ್ನು ತಿಳ್ಕೊಂಡಿದ್ದರಿಂದ ಪರಶುರಾಮ ದೇವರ ಹೊಟ್ಟೆಯನ್ನು ಸೇರಿಕೊಂಡಿದ್ದಾರೆ. ಈಗ ಅರ್ಥ ಆಗ್ತದೆ ಈ ಹಾಡಿಗೆ ನಮ್ಗೆ ಅರ್ಥ. ಏನೋ ಪರಮಾತ್ಮನನ್ನು ಕೇಳಬೇಡಿ ಅಂತ ಹೇಳಿದವರು ಏನು ಕೇಳೋದಿದ್ರು ದೇವರನ್ನೇ ಕೇಳ್ತೀವಿ ಅಂತಂದ್ರೆ ಅರ್ಥ ಏನಿದಕ್ಕೆ? ಏನು ಕೇಳಿದ್ರು ಕೊಡುವಂತಹ ಇಂಡಿಪೆಂಡೆಂಟ್ ಆದ ಸ್ವಾತಂತ್ರ್ಯ ಇರತಕ್ಕಂತಹ ವ್ಯಕ್ತಿ ಅಂತಂದ್ರೆ ದೇವರು ಒಬ್ಬನೇ ಅಂತ ಅರ್ಜಿ ಮಾಡಿಕೊಂಡಾಗ ಮಾತ್ರ, ದೇವರು ಸ್ವತಂತ್ರ ಅಂತ ಅನ್ಕೊಂಡಾಗ ಮಾತ್ರ ಅವನನ್ನು ಮಾತ್ರ ಕೇಳ್ತೇವೆ ಅಂತ ಧೈರ್ಯ ಬರ್ತದೆ. ಆದ್ದರಿಂದ ಆ ಸ್ವಾತಂತ್ರ್ಯದ ಗುಣವನ್ನು ನಾವು ಒಪ್ಕೊಂಡಿರ್ತೀವಲ್ಲ, ಅದನ್ನು ನೋಡಿ ಪರಮಾತ್ಮ ಎಲ್ಲ ದೋಷಗಳನ್ನು ಪರಿಹಾರ ಮಾಡ್ತಾನೆ. ಆದ್ದರಿಂದ ಏನು ಕೇಳಿದ್ರು ಪರಮಾತ್ಮನ್ನೇ ಕೇಳ್ತೀವಿ ಅಂತ ಅನ್ನೋ ವಿಚಾರವನ್ನು ಇದರಿಂದ ಅರ್ಥ ಮಾಡ್ಕೊಳ್ಬೇಕು ಅಮನಾವತಾರದಿಂದ. ಆಮೇಲೆ ಸತ್ಯವ್ರತ ಅಂತನ್ನುವ ರಾಜನಿಗೆ ದೇವರ ಒಂದು ಮೀನಿನ ರೂಪದಲ್ಲಿ ಸಿಕ್ಕ ಸಂಧ್ಯಾವಂದನೆಗೆ ಮಾಡುವಾಗ. ಆ ಮೀನನ್ನು ತಂದು ಮನೆಯಲ್ಲಿಟ್ಟ, ಪಾತ್ರೆಯಲ್ಲಿ ಹಾಕಿದ, ಪಾತ್ರೆ ತುಂಬಿತು. ದೊಡ್ಡ ಪಾತ್ರೆಗಳನ್ನು, ಕೆರೆಗಳನ್ನು, ಬಾವಿಗಳನ್ನು ಎಲ್ಲ ಹಾಕಿದ್ರೆ ಆ ಮೀನು ಬೆಳೀತಾ ಹೋಯ್ತು ಒಂದೊಂದು ದಿನಗಳಲ್ಲಿ. ಅನೇಕ ಸಮುದ್ರಕ್ಕೆ ಬಿಟ್ಟಾಗ ದೇವರು ಹೇಳಿದಂತೆ, ಇನ್ನು 7 ದಿನಕ್ಕೆ ಪ್ರಳಯ ಆಗ್ತದೆ, ನಾನು ಬರ್ತೇನೆ ನಿನ್ನನ್ನು ರಕ್ಷಣೆ ಮಾಡಿಕೊಂಡು ಒಂದು ದೋಣಿಯನ್ನು ರೆಡಿ ಮಾಡಿ ಇಟ್ಕೊಂಡಿದ್ದು. ನೀನು ಯಾರು ಅಂತ ಕೇಳಿದ್ನು. ನೀನು ಯಾರು ಅಂತ ಹೇಗೆ ಗುರುತು ಹಿಡಿಬೇಕು ನೀನನ್ನು? ನನ್ನ ತಲೆ ಮೇಲೆ ಒಂದು ಕೊಂಬಿರುತ್ತದೆ, ಆ ಕೊಂಬಿಗೆ ದೋಣಿಯನ್ನು ಕಟ್ಟು ಇಡೀ ಜಗತ್ತನ್ನು ಅಡ್ಡಾಡಿಸಿ ಮುಂದಿನ ಯುಗಕ್ಕೆ ನಿನ್ನನ್ನೇ ಆದಿಪುರುಷ ಅಂತ ಮಾಡ್ತೇನೆ ಅಂತ ಆ ಸತ್ಯವ್ರತ ಅಂತನ್ನುವ ರಾಜನನ್ನು ರಕ್ಷಣೆ ಮಾಡಿರ್ತಕ್ಕಂಥ ಕಥೆ. ಅಂದರೆ ಅವಾಂತರ ಪ್ರಳಯಗಳು ಅಂತ ಕರೀತಾರೆ. ಮಹಾಪ್ರಳಯ ಅಂತಂದರೆ ಪೂರ್ಣ ನಾಶ ಆಗಿ ಮತ್ತೆ ಹೊಸದಂತೆ ಸೃಷ್ಟಿಯಾಗುತ್ತೆ. ಅವಾಂತರ ಪ್ರಳಯಗಳಲ್ಲಿ ಹಾಗೆಲ್ಲ ಏನಿಲ್ಲ. ಯಾಕೆಂದರೆ ನನ್ನ ದಕ್ಷ ಪ್ರಜಾಪತಿ ಕಥೆಯನ್ನು ಹೇಳುವಾಗ ಹೇಳಿದ್ದೀನಿ, ಹರಿದ್ವಾರ ಕ್ಷೇತ್ರದಿಂದ ಉತ್ತರ ದಿಕ್ಕಿನಲ್ಲಿ ವೀರಭದ್ರ ದೇವರು ಇಳಿದು ಬಂದರು ಅಂತ ಹೇಳಿದರು. ಇವತ್ತಿಗೂ ಕೂಡ ಹರಿದ್ವಾರ ಕ್ಷೇತ್ರದಿಂದ ಉತ್ತರ ದಿಕ್ಕಿಗೆ ಹೋದ್ರೇ ಆ ಕೇದಾರ ಪರ್ವತ ಆಗ್ಬೋದು ಅಥವಾ ಬದ್ರಿನಾರಾಯಣ ಕ್ಷೇತ್ರ ಆಗ್ಬೋದು. ಇದೆಲ್ಲ ಭಾಗವತಂತಹ ಉದಾಹರಣೆಗಳು. ಬೇರೆ ಬೇರೆ ಯುಗದಲ್ಲಿ ನಡೆದಿರತಕ್ಕಂತಹ ಕಥೆಗಳನ್ನು ಯಾವ್ಯಾವ ದಿಕ್ಕಿನಲ್ಲಿ ಯಾವ್ಯಾವ ಕ್ಷೇತ್ರಗಳಿತ್ತು ಅಂತ ಹೇಳಿದ್ದಾರೋ ಈ ಕಲಿಯುಗದಲ್ಲಿಯೂ ಕೂಡ ಆ ಕ್ಷೇತ್ರಗಳು ಅದೇ ದಿಕ್ಕಲ್ಲೇ ಇದೆ.
ಆದ್ದರಿಂದ ಅವಾಂತರ ಪ್ರಳಯಗಳಲ್ಲಿ ಎಲ್ಲವೂ ಮುಳುಗಿ ಅಥವಾ ಎಲ್ಲವೂ ನಾಶವಾಗಿ ಮತ್ತೆ ಹೊಸದಾಗಿ ಸೃಷ್ಟಿಯಾಗುವುದಿಲ್ಲ. ಮಹಾಪ್ರಳಯದಲ್ಲಿ ಬ್ರಹ್ಮದೇವರ 100 ವರ್ಷ ಮುಗಿದು 8,000 ಯುಗಕ್ಕೂ ಒಂದು ದಿನ ಅಂಥದ್ದು 100 ವರ್ಷ ಅಂತ ಏನು ಹೇಳಿದೆ, ಆವಾಗ ಮಾತ್ರ ಎಲ್ಲವೂ ಕೂಡ ಸುಟ್ಟು ಭಸ್ಮವಾಗಿ ಮತ್ತೆ ಹೊಸದಾಗಿ ಸೃಷ್ಟಿಯಾಗುತ್ತೆ ಜಗತ್ತು. ಆದ್ದರಿಂದ ಅವಾಂತರಗಳ ಪ್ರಳಯಕ್ಕೂ ಮಹಾಪ್ರಳಯಕ್ಕೂ ಕೂಡ ಇಷ್ಟು ವ್ಯತ್ಯಾಸ ಇದೆ ಅಂತ ಈ ಮತ್ಸ್ಯಾವತಾರದ ಕಥೆಯಿಂದ ಅಷ್ಟಮ ಸ್ಕಂದ ಮುಗಿಯುತ್ತದೆ. 9ನೇ ಸ್ಕಂದದಲ್ಲಿ ಅನೇಕ ರಾಜಋಷಿಗಳ ಕಥೆಯನ್ನು ಹೇಳಿದ್ದಾರೆ. ಇದಕ್ಕೂ ಅದೇ ದೃಷ್ಟಾಂತ. ಉತ್ತರೇಯಪುರ ಶುಕಾಚಾರ್ಯರು ಅಂತೇಳಿ ಇವರು ಜೀವನದಲ್ಲಿ ಮಾಡಿರ್ತಕ್ಕಂತಹ ದೊಡ್ಡ ದೊಡ್ಡ ಸಾಧನೆ ಏನು. ನಾಭಾಗ ಅಂತ ಒಬ್ಬ ರಾಜ ಇದ್ದ, ಬೇಕಾದಷ್ಟು ಆಸ್ತಿ ಅಪ್ಪಂದೇ ಇತ್ತು. ತಮ್ಮಂದರೆಲ್ಲ ಸೇರಿ ಆಸ್ತಿ ಕೊಳ್ಳಾರದೆ ಈ ನಾಭಾಗನನ್ನು ಹೊರಗಡೆ ಹಾಕಿದ್ರು. ದುಃಖದಲ್ಲಿ ಹೋಗುವಾಗ ವರ ಕೊಟ್ಟಿದ್ದೇನೆ ಅವರಿಗೆ ಅಂತಂದರೆ, ಇಂಥ ಜಾಗಕ್ಕೆ ಹೋಗು, ಅಲ್ಲಿ ಋಷಿಮುನಿಗಳೆಲ್ಲ ಯತ್ನ ಮಾಡ್ತಾ ಇರ್ತಾರೆ, ಸರಿಯಾಗಿ 5ನೇ ದಿನಕ್ಕೆ ಅವರಿಗೆ ಇಂಥ ಮಂತ್ರ ಬರೀತದೆ, ನೀನು ಆ ಮಂತ್ರ ನೆನಪು ಮಾಡಿಕೊಡು, ಆವಾಗ ನಿನಗೆ ಅವರು ಸಂಪತ್ತು ಕೊಟ್ಟು ಹೋಗ್ತಾರೆ ಅಂತ ಹೇಳಿದಾಗ ನಾಭಾಗರಾಜನ ಜೀವನದಲ್ಲಿ ಹಾಗೇ ಆಯಿತು. 5ನೇ ದಿನಕ್ಕೆ ಆ ಯತ್ನದ ಜಾಗಕ್ಕೆ ಹೋದ, ಮಂತ್ರ ಬರೀತು. ಇವನ ಮಂತ್ರ ಪುನಃ ನೆನಪು ಮಾಡಿಕೊಟ್ಟಿದ್ದರಿಂದ ಋಷಿಮುನಿಗಳಿಗೆಲ್ಲ ಖುಷಿಯಾಗಿ ಎಂಥ ವಿದ್ವತ್ತು ನಿಂದು ಅಂತ ಹೇಳಿ ಇದಕ್ಕೆ ಏನಾದರೂ ಸನ್ಮಾನ ಮಾಡಬೇಕು ಅಂತ ಹೇಳಿ ಆ ಯತ್ನದಲ್ಲಿ ಉಳಿದ ಸಾಮಾನನ್ನು ಕೊಟ್ಟು ಹೋಗಿದ್ದಂತಷ್ಟೇ ಅವನು. ಅದರಿಂದ ಈ 9 ಜನ ಏನು ಅಣ್ಣತಮ್ಮಂದರು ಹಂಚಿಕೊಂಡಿದ್ರಲ್ಲ, ಅದಕ್ಕಿಂತ ಜಾಸ್ತಿ ಸಂಪತ್ತು ಕೊಟ್ಟು ಹೊಸ ಸಾಮ್ರಾಜ್ಯವನ್ನು ಕಟ್ಟಿದ್ದಾನೆ. ಅಂದರೆ ಅಷ್ಟು ಯಜ್ಞದಲ್ಲಿ ಉಳಿದಿತ್ತು ಅಂತ ಅರ್ಥ ಅಲ್ಲ. ಆ ಯಜ್ಞ ಮುಗಿಯುವಾಗ ಋತುದೇವರು ಬಂದು ಬ್ರಾಹ್ಮಣನ ರೂಪದಲ್ಲಿ ಅವ್ರು ಹೇಳಿದ್ರಂತೆ, ಏನು ನಾಭಾಗ ಎಲ್ಲ ತಗೊಂಡು ಹೊರಟಿದ್ವಿ ಅಂತ ಹೇಳಿದ್ರು. ಅವಾಗ ಅವ್ನು ಹೇಳಿದ, ಬ್ರಾಹ್ಮಣರು ನನಗೆ ಕೊಟ್ಟಿದ್ದೀರಿ, ನನಗೆ